ಸಂದರ್ಭದಲ್ಲೂ ಕೂಡ ಜಮಖಂಡಿ ಪುಣ್ಯಭೂಮಿಯ ಇವತ್ತಿನ ಕಾರ್ಯಕ್ರಮದ ಸಂದರ್ಭದಲ್ಲೂ ಕೂಡ ಪುಣ್ಯಭೂಮಿ. ಅನೇಕ ಕಾರಣಗಳಿಗೆ ಜಮಖಂಡಿ ಪುಣ್ಯಭೂಮಿಯ. ಸಾವರ್ಕರ್ ಅವರ ಅಣ್ಣ ಬಾಬಾ ಅಂತ ಅವರನ್ನು ಕರೀತಿದ್ರು. ಸಾವರ್ಕರ್ ಅವರ ತಮ್ಮ ನಾರಾಯಣ ಸಾವರ್ಕರ್ ಅವರು ಸಾವರ್ಕರ್ ಅವರ ತಮ್ಮನ್ನ ಬಾಳ ಅಂತ ಕರೀತಿದ್ರು. ಮಹಾರಾಷ್ಟ್ರ ಈ ಕಡೆ ಭಾಗದ ಉತ್ತರ ಕರ್ನಾಟಕದ ಪದ್ಧತಿಯಲ್ಲಿ ಎಲ್ರಿಗೂ ಉಪನಾಮ ಇರ್ತಕ್ಕಂಥದ್ದು, ಅಡ್ಡ ಹೆಸರು ಇರ್ತಕ್ಕಂಥದ್ದು ತುಂಬಾ ಸಹಜ. ಹಾಗೆ ಸಾವರ್ಕರ್ ಅವರ ಅಣ್ಣ ನಾರಾಯಣರಾವ್ ಸಾವರ್ಕರ್ ಅವ್ರನ್ನ ಬಾಬಾ ಅಂತ ಕರೀತಿದ್ರು. ಸಾವರ್ಕರ್ಗೆ ತಾತ್ಯ ಅಂತ ಕರೀತಿದ್ರು. ಸಾವರ್ಕರ್ ಅವ್ರ ತಮ್ಮ ಗಣೇಶ್ ಸಾವರ್ಕರ್ಗೆ ಬಾಳ ಅಂತ ಕರೀತಿದ್ರು. ಜಮಖಂಡಿ ಯಾಕೆ ಪುಣ್ಯಭೂಮಿ ಇವತ್ತಿನ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಅಂತ ಹೇಳಿದ್ರೆ, ನನ್ನ ಕಾರ್ಯಕರ್ತರು ತಿಳಿಸಿದ ಮಾಹಿತಿ ಪ್ರಕಾರ, ನನಗೆ ಗೊತ್ತಿರಲಿಲ್ಲ, ನಾನು ಅವ್ರಿಗೆ ಧನ್ಯವಾದ ತಿಳಿಸ್ತೀನಿ ಅಂತಲ್ಲಿ. ನನ್ನ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಮಾಹಿತಿ ಪ್ರಕಾರ ಜಮಖಂಡಿ ಆ ಇಬ್ರು ಅಣ್ಣ ತಮ್ಮಂದ್ರು ಅಂದ್ರೆ ಬಾಬಾ ಮತ್ತು ಬಾಳ ಕೆಲವು ಒಂದು ವಿಷಮ ಸನ್ನಿವೇಶದಲ್ಲಿ ಅವ್ರು 3 ತಿಂಗಳ ಕಾಲ ಜಮಖಂಡಿಯಲ್ಲಿ ಉಳ್ಕೊಂಡಿದ್ರು ಅಂತಾನೆ. ಹಾಗೆ ಸಾವರ್ಕರ್ ಅವರು ಕೂಡ 15 ದಿನ ಜಮಖಂಡಿಯಲ್ಲಿ ಉಳ್ಕೊಂಡಿದ್ರು. ಆತರ 3 ಜನ ಅಣ್ಣ ತಮ್ಮಂದ್ರು, ಬಾಬಾ, ತಾತ್ಯ ಮತ್ತು ಬಾಳ, ಯಾರು ತಮ್ಮ ಜೀವನವನ್ನ ಸ್ವಾತಂತ್ರ್ಯ ಲಕ್ಷ್ಮಿಯ ಆರಾಧನೆಗೆ, ಸ್ವಾತಂತ್ರ್ಯ ಲಕ್ಷ್ಮಿಯ ಪ್ರಾಪ್ತಿಗೆ ಸವಸಿದ್ರು. ಇಡೀ ಮನೆತನ ಇದಕ್ಕೋಸ್ಕರ ತನ್ನ ಸಮರ್ಪಣೆಯನ್ನ ಮಾಡಿಕೊಳ್ತು ಬಹುದೀರ್ಘ ಕಾಲ. ಆ ತರದ ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವರ ಕುರಿತು ಸಂಸ್ಮರಣೆಗೋಸ್ಕರ, ಅವರ ಜಯಂತಿಯ ಸಂದರ್ಭದ ಸಂಸ್ಮರಣೆಗೆ ನಾವೆಲ್ಲರೂ ಕೂಡ ಸೇರಿದ್ದೀವಿ. 1883 ಮೇ 28ನೇ ತಾರೀಕಿನಿಂದ ಹಿಡಿದು 1966 ಫೆಬ್ರವರಿ 26ನೇ ತಾರೀಕಿನ ಮಧ್ಯದಲ್ಲಿ ಸಾವರ್ಕರ್ ಅನ್ನುವಂತ ಒಂದು ದೈದೀಪ್ಯಮಾನವಾಗಿರ್ತಕ್ಕಂಥ ನಕ್ಷತ್ರ ಈ ದೇಶದ ಸ್ವಾತಂತ್ರ್ಯ, ರಾಜಕೀಯ, ಆಡಳಿತ ರಂಗದಲ್ಲಿ ಆಗಿ ಹೋಯಿತು ಅನ್ನೋದು ನಮ್ಮಲ್ಲಿ ತುಂಬಾ ಜನರಿಗೆ ಎಲ್ಲಿ ಓದಿ ಗೊತ್ತಾಗ್ಬೇಕಾಗಿತ್ತು ಅಲ್ಲಿ ಓದಿ ಗೊತ್ತಾಗ್ಲೇ ಇಲ್ಲ ಶಾಲೆಯಲ್ಲಿ. ಯಾರ ಸಂಘದ ಕಾರ್ಯಕರ್ತರು, ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರು, ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರು ಅವರು ಸಂಘ ಸ್ಥಾನದಲ್ಲಿ ಶಾಖೆಯಲ್ಲಿ ಕತೆ ಕೇಳ್ತಾ ಸಾವರ್ಕರ್ ಅವರ ಬಗ್ಗೆ ತಿಳ್ಕೊಳ್ತಾ ಬಂದ್ರು. ಇವತ್ತು ವಕೀಲ್ ಸಾಹೇಬರು ವೇದಿಕೆ ಮೇಲೆ ಇದ್ದಾರೆ, ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದಾರೆ. ಹಾಗೆ ಪೂಜ್ಯ ವೇದಾಂತಾಚಾರ್ಯ ಶ್ರೀ ಕೃಷ್ಣಾನಂದ ಅವಧೂತರು ಕೂಡ ವೇದಿಕೆಯಲ್ಲಿ ಇದ್ದಾರೆ, ಆಶೀರ್ವಚನ ನೀಡಿದ್ದಾರೆ. ಅವರಿಬ್ರು ಸಾವರ್ಕರ್ ಅವರ ವ್ಯಕ್ತಿತ್ವದ ಅನೇಕ ಮಜಲುಗಳನ್ನ ಸಾಧಾರಣವಾಗಿ ನಮ್ಮ ಎದುರಿಗಿಟ್ಟಿದ್ದಾರೆ. ನಾನು ಅದ್ಯಾವುದನ್ನು ಪ್ರಶ್ನೆ ಮಾಡಕ್ಕೆ ಅಂತ ಹೋಗ್ಲಿಲ್ಲ ಅಂತ. ಇದನ್ನೆಲ್ಲ ಕೇಳ್ತಾ ಇರ್ಬೇಕಾದ್ರೆ ಇಲ್ಲಿರ್ತಕ್ಕಂಥ ಅನೇಕರು ಯಾರು ಸಂಘಸ್ಥಾನಕ್ಕೆ ಬಂದಿಲ್ಲ, ಶಾಖೆಯಲ್ಲಿ ಸಾವರ್ಕರ್ ಕತೆ ಕೇಳಲಿಲ್ಲ, ಯಾರು ರಾಷ್ಟ್ರೋತ್ಥಾನದ ಭಾರತಿಯಲ್ಲಿ ವೀರ ಸಾವರ್ಕರ್ ಪುಸ್ತಕ ಓದಲಿಲ್ಲ, ಯಾರು ಶಿವರಾಮ ಅವರ ಆತ್ಮಾಹುತಿ ಪುಸ್ತಕವನ್ನು ಓದುವಂತ ಭಾಗ್ಯ ನಮಗ್ ಸಿಗ್ಲಿಲ್ಲ, ಯಾರಿಗೆ ಚಕ್ರವರ್ತಿ ಸೂಲಿಬೆಲೆ ಅವರ ವೀರ ಸಾವರ್ಕರ್ ಪುಸ್ತಕ ಸಿಗ್ಲಿಲ್ಲ, ಅಂತವ್ರಿಗೆ ಬಹಳ ಜನರಿಗೆ ವಿನಾಯಕ್ ದಾಮೋದರ್ ಸಾವರ್ಕರ್ ಅನ್ನುವಂತ ಹೆಸರು ಕೂಡ ವಿವಾದದ ಕಾರಣಕ್ಕೆ ಗೊತ್ತೇ ಹೊರತು, ಎಲ್ಲೋ ಜವಾಹರ್ಲಾಲ್ ನೆಹರು, ಮಣಿಶಂಕರ್ ಅಯ್ಯರು, ಸಿದ್ದರಾಮಯ್ಯನಂತವರು ನಿರ್ಮಿಸ್ತಕ್ಕಂಥ ಜಾತ್ಯತೀತ ವಿವಾದಗಳ ಕಾರಣಕ್ಕೆ ನಮ್ಮಲ್ಲಿ ಕೆಲವರಿಗೆ ಸಾವರ್ಕರ್ ಅವರ ಹೆಸರು ಗೊತ್ತಾಗತ್ತೆ ಹೊರತು, ಸಾವರ್ಕರ್, ಬಾಬಾ, ತಾತ್ಯ, ಬಾಳ ತಮ್ಮ ಇಡೀ ಜೀವನವನ್ನ ಸ್ವಾತಂತ್ರ್ಯದ ಯಜ್ಞದಲ್ಲಿ ಹವಿಸ್ಸಿನ ತರ ಅರ್ಪಿಸ್ಬಿಡ್ತಾರೆ. ಅತ್ತಿಗೆ ಯೇಸುವಾಹಿನಿ ಯಶೋಧಾಬಾಯಿ ತಮ್ಮ ಬಾಳ ಬ್ರಿಟಿಷ್ ಪೊಲೀಸರಿಂದ ಅರೆಸ್ಟ್ ಆದಾಗ, ದಸ್ತಗಿರಿ ಆದಾಗ ಸಾವರ್ಕರ್ ಜೈಲಲ್ಲಿ ಇರ್ತಾರೆ, ಸ್ಥಾನಬದ್ಧತೆಯಲ್ಲಿ ಇರ್ತಾರೆ, ಹೌಸ್ ಅರೆಸ್ಟ್ ಅಲ್ಲಿ ಇರ್ತಾರೆ. ಯೇಸುವಾಹಿನಿ ಸಾವರ್ಕರ್ ಅವ್ರಿಗೆ ಒಂದು ಪತ್ರ ಬರೀತಾರೆ, ಬಾಬಾ ಜೈಲಲ್ಲಿ ಇದ್ದಾರೆ, ನೀವು ಸ್ಥಾನಬದ್ಧತೆಯಲ್ಲಿ ಇದ್ದೀರಿ, ಇವತ್ತು ತಮ್ಮ ಬಾಳ ಕೂಡ ಅರೆಸ್ಟ್ ಆಗಿದ್ದಾರೆ, ನನಗ್ ಗತಿ ಯಾರು ಅಂತ ಹೇಳಿದಾಗ ಸಾವರ್ಕರ್ ಯೇಸುವಾಹಿನಿಗೆ ದುಃಖದಲ್ಲಿದ್ದಾಳ ಆ ತಾಯಿ. ಆದ್ರೆ ಆ ತಾಯಿಗೆ ಯಾವ ತರ ಕ್ಷಾತ್ರ ತೇಜದಿಂದ ಉತ್ತರ ಕೊಡ್ತಾರೆ ಅಂತ ನೀವೇ ನೋಡಿ ಅಂತಲೇ ಮೈ ನವಿರೇಳುತ್ತೆ ನಮ್ಗೆ. ಅವ್ರ ಪತ್ರದಲ್ಲಿ ಬರಿತಾ ಹೋಗ್ತಾರೆ, ಗಜೇಂದ್ರನ ಸೊಂಡೆಲ್ನಿಂದ ಯಾವ ತಾವರೆಯನ್ನ ಶಿವನ ಪಾದಕ್ಕೆ ಅರ್ಪಿಸ್ತಾನೋ ಅದೇ ತಾವರೇನೆ ಧನ್ಯ. ಯಾಕಂದ್ರೆ ಕೊಳದಲ್ಲಿ ಸಾವಿರಾರು ತಾವರೆ, ನೂರಾರು ತಾವರೆ ಇರುತ್ತೆ. ಆದ್ರೆ ಯಾವುದೋ ಒಂದು ತಾವರೆಯನ್ನ ಗಜೇಂದ್ರ ತನ್ನ ಸೊಂಡಲ್ನಿಂದ ತೆಗೆದು ಶಿವನ್ ಪಾದಕ್ಕೆ ಅರ್ಪಿಸ್ತಾನೆ, ಅಂತ ತಾವರೆಯೇ ಧನ್ಯ ಅಂತ ಎಲ್ಲ ಹೇಳ್ತಾರೆ. ಯೇಸುವಾಹಿನಿ, ನಿಮ್ ಮನೆಯಲ್ಲಿ ನೀನ್ ಯಾವ ಮನೆಗೆ ಸೊಸೆಯಾಗಿ ಬಂದಿದ್ಯಾ ಆ ಮನೆಯಲ್ಲಿ 3 ಜನ ಆ ತರದ ಸ್ವಾತಂತ್ರ್ಯ ದೇವಿಗೆ ತಮ್ಮನ್ ತಾವು ಅರ್ಪಿಸ್ಕೊಳ್ತಕ್ಕಂಥ ಭಾಗ್ಯ ಈ ಮನೆತನಕ್ಕೆ ಸಿಕ್ಕಿದೆ. ನೀನ್ ಯಾವ ಮನೆಗೆ ಬಂದಿದ್ಯಾ ಆ ಮನೆ ತಾಯಿ ಏನಾದ್ರೂ ಬದುಕಿದಿದ್ರೆ, ನಮ್ಮಮ್ಮ ಬದುಕಿದಿದ್ರೆ, ಅಕಸ್ಮಾತ್ ನಮ್ಮ ತಾಯಿಗೆ 7 ಜನ ಮಕ್ಕಳಿದ್ದಿದ್ರೆ ಆಕೆ ಹರಸ್ತಿದ್ಲು, 7 ಜನ ಮಕ್ಕಳು ಸ್ವಾತಂತ್ರ್ಯ ಲಕ್ಷ್ಮಿಯ ಯಜ್ಞದಲ್ಲಿ ಇದೇ ರೀತಿ ಹವಿತ್ತಾಗಿ ಹೋಗ್ಲಿ ಅಂತೇಳಿ ತಾಯಿ ಹರಸ್ತಿದ್ಲು ಅಂತ ಅತ್ತಿಗೆಗೆ ಜ್ಞಾಪಕ ಮಾಡಿಕೊಡ್ತಾರ ಅಂತಾರೆ. ಸಾಯಂಕಾಲ 7 ಗಂಟೆ ಒಳಗೆ ಟ್ಯೂಷನ್ಗೆ ಹೋಗಿರೋ ಮಗ ಬರಲಿಲ್ಲ ಅಂತ ಹೇಳಿದ್ರೆ ಎಲ್ಲಿಗೆ ಹೋಗಿದ್ದಾನೆ ಅಂತ ಗೊತ್ತು, ಯಾವ ದಾರಿಯಲ್ಲಿ ಬರ್ತಾನೆ ಅಂತ ಗೊತ್ತು. ತಳಮಳಕ್ಕೊಳಗಾಗ್ತಕ್ಕಂಥ ನಾವು ಇವತ್ತಿನ ಪೀಳಿಗೆ ಯಾವುದೋ 1, 2, 3
ದಿನ ಜೈಲಿಗೆ ಹೋಗ್ಬಿಟ್ಟು ನಾವು ಇಷ್ಟು ವರ್ಷ ಜೈಲಿಗಿದ್ದು ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಅನ್ಕೊಳ್ತಕ್ಕಂತ ಅಂದಿನ ಅನೇಕ ಜನರ ಮಧ್ಯದಲ್ಲಿ 3 ಜನ ಅಣ್ಣ ತಮ್ಮಂದ್ರು ಏಕಕಾಲದಲ್ಲಿ ಕರಿ ನೀರಿನ ಶಿಕ್ಷೆಯಲ್ಲಿ ಇರ್ತಾರೆ. ಬಾಬಾ ಕೂಡ ಅಂಡಮಾನ್ ನಲ್ಲಿ ಇರ್ತಾರೆ, ತಾತ್ಯ ಕೂಡ ಅಂಡಮಾನ್ ನಲ್ಲಿ ಇರ್ತಾರೆ, ಬಾಳ ಕೂಡ ಅಂಡಮಾನ್ ನಲ್ಲಿ ಇರ್ತಾರೆ. ಎಂತ ವಂಶ ಅಂತ ಆಲೋಚನೆ ಮಾಡಿ ಅಂತಾರೆ. ಆ ಮನೆತನ ಎಂತದ್ದು ಅಂತ ಒಂದ್ಸಲಿ ಆಲೋಚನೆ ಮಾಡಿ ಅತ್ತಿಗೆಗೆ ಬರೀತಾರೆ, ಕೀಗೇತಲೆ ವ್ರತನೇ ಅಮಿ ಅಂದತೇನೆ. ನಾವು ಕಣ್ಣು ಮುಚ್ಚಿಕೊಂಡು ಏನೋ ಇಲ್ಲಿ ತುಂಬಿಬಿಟ್ಟಿದೀವಿ ಅಂತಲ್ಲ, ಕೀಗೇತಲೆ ವ್ರತನೇ ಅಮಿ ಅಂದತೇನೆ ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗಮಾನೆ. ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ಸಮಯದಲ್ಲಿ ಆ ಬೆಳಕಿನಲ್ಲಿ ನಾವು ಈ ಯಜ್ಞಕ್ಕೋಸ್ಕರ ನಮ್ಮನ್ನ ನಾವು ಆಹುತಿ ಮಾಡ್ಕೊಂಡಿದೀವಿ. ಯಾರೋ ಕರೆ ಕೊಟ್ರು ಜೈ ಅಂತ ಹೇಳಿದೀವಿ, ಯಾರೋ ಹೇಳಿದ್ರು ಅಂದ್ರು ಧುಮುಕ್ಬಿಟ್ಟು ಅದಾದ್ಮೇಲೆ ನನ್ ಕರ್ಮ ಯಾಕಪ್ಪ ಅವ್ರು ಹೇಳಿದ್ದನ್ನು ಕೇಳಿದೆ. ಆ ಪರಿತಪಿಸುವಿಕೆ ಇರ್ಲಿಲ್ಲ ಸಾವರ್ಕರ್ ಮನೆತನದಲ್ಲಿ. ಅವ್ರು ಹೇಳ್ತಾರೆ, ಕೀಗೇತಲೆ ವ್ರತನಹೇ ಅಮಿಹ ಅಂದತೇನೆ ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗ ಮಾನೆ ಜೇ ದಿವ್ಯ ವಾಹಕ ಮನೂನಿ ಅಸಾವಯಾಚೆ ಬುದ್ಧ್ಯಾಚಿ ಬುದ್ಧಿಪೂರ್ವಕವಾಗಿ ಬುದ್ಧ್ಯಾಚಿ ಬಾಣ ಧರಿಲೆ ಕರಿಹೇ ಸತೀಚಿ. ಯಾರೋ ಹೇಳಿದ್ ಕೇಳ್ಕೊಂಡು ಧುಮುಕಿಲ್ಲ ನಾವು, ಯಾವುದೋ ಆವೇಶಕ್ಕೊಳಗಾಗಿ ನಾವು ಧುಮುಕಲಿಲ್ಲ, ಯಾವುದೋ ಪ್ರಶಸ್ತಿ ಸಿಗುತ್ತೆ ಅಂತ ಧುಮುಕಲಿಲ್ಲ. ಆಮೇಲೆ ಸ್ವಾತಂತ್ರ್ಯ ಬಂದ್ಮೇಲೆ MLA ಆಗ್ಬೋದು, MP ಆಗ್ಬೋದು, ಅಧಿಕಾರಸ್ಥರಾಗ್ಬೋದು ಅನ್ನೋ ಕಾರಣಕ್ಕೆ ಧುಮುಕಲಿಲ್ಲ. ಬುದ್ಧಿಪೂರ್ವಕವಾಗಿ ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ಬೆಳಕಿನಲ್ಲಿ ನಾವು 3 ಜನ ಅಣ್ಣ ತಮ್ಮಂದ್ರೆ ಈ ಸ್ವಾತಂತ್ರ್ಯ ಲಕ್ಷ್ಮಿಗೆ ನಮ್ಮನ್ನು ನಾವು ಆವಾಹನೆ ಮಾಡಿಕೊಂಡು ಅರ್ಪಿಸ್ಕೊಳ್ತಾ ಇದ್ದೀವಿ ಅಂತ ಯೇಸುವಹಿನಿಗೆ ತಾತ್ಯ ವಿನಾಯಕ್ ದಾಮೋದರ್ ಸಾವರ್ಕರ್ ಅವ್ರ ಪತ್ರ ಬರೀತಾರೆ. ಈ ತರದ ವ್ಯಕ್ತಿತ್ವ ಸ್ಮರಣೆ ಇವತ್ತು ನಾವು ಮಾಡ್ತಾ ಇದೀವಿ. ಅಂತ ವ್ಯಕ್ತಿತ್ವ ಒಂದು 15 ದಿನ ತನ್ನ ಪಾದಗಳನ್ನ ಜಮಖಂಡಿಯಲ್ಲಿ ಮೂಡಿಸಿದ್ರು ಅನ್ನುವಂತ ಕಾರಣಕ್ಕೂ ಕೂಡ ಅನೇಕ ಕಾರಣಗಳ ಜೊತೆಗೆ ಜಮಖಂಡಿ ಒಂದು ಪುಣ್ಯ ಭೂಮಿ ಅಂತ ನಾನು ಅನ್ಕೊಳ್ತೀನಿ. ಅನೇಕ ಕಾರಣಗಳಿಗೆ ಜಮಖಂಡಿ ಪುಣ್ಯ ಭೂಮಿ. ಅದರಲ್ಲಿ ಒಂದು ಬಾಬಾ ಮತ್ತು ಬಾಳ ಇಲ್ಲೊಂದು 3 ತಿಂಗಳು ಇದ್ರು, ತಾತ್ಯ ಕೂಡ ಒಂದು 15 ದಿವಸ ಇಲ್ಲಿ ಬಂದಿದ್ರು. ಆ ಕಾರಣಕ್ಕೂ ಇದು ಪುಣ್ಯ ಭೂಮಿ. ಬಂಧುಗಳೇ, ಈ ದೇಶಕ್ಕೆ ಸ್ವಾತಂತ್ರ್ಯ ಅನೇಕ ಕಾರಣಗಳಿಗೆ ಸಿಕ್ತು, ಅನೇಕ ಕಾರಣಗಳಿಗೆ ಸಿಕ್ತು. ನಮಗೆ ಇತಿಹಾಸ ಏನನ್ನು ಕಲಿಸುತ್ತೆ? ಸತ್ಯಾಗ್ರಹದ ಕಾರಣಕ್ಕೆ ಮಾತ್ರ ಸಿಕ್ತು ಅಂತ. ಆ ಮಾತ್ರ ಅನ್ನೋದನ್ನ ಮಾತ್ರ ತೆಗೆದಾಕ್ಲಿಕ್ಕೆ ನಾನು ಬಯಸ್ತೀನಿ. ಒಂದ್ಸಲಿ ಸತ್ಯಾಗ್ರಹದ ಕಾರಣಕ್ಕೂ ಸಿಕ್ತು, ಗಾಂಧೀಜಿ ಉಪ್ಪಿನ ಸತ್ಯಾಗ್ರಹ ಮಾಡಿದ್ದಕ್ಕೂ ಸಿಕ್ತು, ಗಾಂಧೀಜಿ ದುಂಡು ಮೇಜಿನ ಪರಿಷತ್ತಿಗೆ ಹೋಗಿದ್ದಕ್ಕೂ ಸಿಕ್ತು. ಹೀಗೆ ಅನೇಕ ಕಾರಣಗಳಿಗೆ ಈ ಎಲ್ಲ ಕಾರಣಗಳು ಹೌದು. ಆದ್ರೆ ನಮ್ಮ ದೇಶದ ಪಠ್ಯಪುಸ್ತಕಗಳನ್ನ ಸ್ವಾತಂತ್ರ್ಯ ಬಂದ ನಂತರ ಕಮ್ಯುನಿಸ್ಟರ ಪ್ರಭಾವಕ್ಕೊಳಗಾಗಿ ಜೊತೆಗೆ ಸ್ವಂತದ್ದೇ ಅಭದ್ರತೆಯಿಂದ ಕೂಡಿದ್ದಂತ ಜವಾಹರ್ಲಾಲ್ ನೇತೃತ್ವದ ಕಾಂಗ್ರೆಸ್ ಇವೆಲ್ಲದರ ಜೊತೆಗೆ ಇನ್ನೂ ಒಂದಷ್ಟು ಸಂಗತಿಗಳಿತ್ತಲ್ಲ, ಅದನ್ನ ತೆಗೆದೇ ಹಾಕ್ಬಿಟ್ರು. ಇಲ್ಲಿ ಕುತ್ಕೊಂಡಿರೋರು ನಾನು ಮತ್ತು ನೀವು ಇವತ್ ನಾವೇನು ಓದ್ತಾ ಇದ್ದೀವಿ, ನಾನು ಇವತ್ತೇನು ಕೇಳ್ತಾ ಇದೀವಿ, ಪೂಜ್ಯ ಅವಧೂತರು ಹೇಳಿರ್ತಕ್ಕಂಥ ಮಾತನ್ನ, ಪೂಜ್ಯ ವಕೀಲ್ ಸಾಹೇಬ್ರು ಹೇಳಿರ್ತಕ್ಕಂಥ ಮಾತನ್ನ, ಅಥವಾ ಕಾರ್ಯಕ್ರಮದ ನಿರೂಪಣೆ ಮಾಡಿದ ಹೇಳಿರ್ತಕ್ಕಂಥ ಅವ್ರ ಮಾತುಗಳನ್ನ ನಾವು ಇಲ್ಲಿರ್ತಕ್ಕಂಥವ್ರು ಯಾರು ಕೂಡ ವಯಸ್ಕರು ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಓದ್ಲಿಲ್ಲ. ನೀವೆಲ್ಲರೂ ಕೊಟ್ಟಿರೋ ಓಟಿನ ಮಹಾತ್ಮೀಕರಣಕ್ಕೆ ಬಂದಿರೋ ಸರ್ಕಾರ ಈಗ ಪಠ್ಯ ಪುಸ್ತಕದಲ್ಲಿ ಸಾವರ್ಕರ್ ಕಥೆಯನ್ನು ಸೇರಿಸಿದೆ, ಶಿವಾಜಿ ಕಥೆಯನ್ನು ಸೇರಿಸಿದೆ ಅಂತೇಳಿ. ಆದ್ರೆ ಈಗ ನಾವು ಪುಸ್ತಕ ಓದುವಂತ ವಯಸ್ಸನ್ನ ನಾವು ದಾಟಿದೀವಿ. ನಾವು ಇಲ್ಲಿ ಕುತ್ಕೊಂಡಿರ್ತಕ್ಕಂಥವ್ರು ಯಾರು ಕೂಡ ಯಾಕೆ ಅಂತ ಕೇಳಿದ್ರೆ, ಸ್ವಾತಂತ್ರ್ಯದ ನಂತರ ಏನು ಅಧಿಕಾರಕ್ಕೆ ಬಂದ್ರು ಆ ಕಾಂಗ್ರೆಸ್ನವ್ರಿಗಿದ್ದಂತ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಅಭದ್ರತೆ. ಹಾಗೆ ಅವ್ರು ಯಾರ ಹೆಗಲ ಮೇಲೆ ಕೈ ಇಟ್ರು ಅಂತ ಕೇಳಿದ್ರೆ, ಅವ್ರು ರಾಷ್ಟ್ರೀಯ ವಾದಿಗಳ ಹೆಗಲ ಮೇಲೆ ಕೈ ಇಡ್ಲಿಲ್ಲ, ಅಥವಾ ನಿಷ್ಠುರವಾದಿಗಳ ಹೆಗಲ ಮೇಲೂ ಕೂಡ ಕೈ ಇಡ್ಲಿಲ್ಲ. ಅವರು ಸತ್ಯ ಹೇಳೋರ ಹೆಗಲ ಮೇಲೂ ಕೂಡ ಕೈ ಇಡ್ಲಿಲ್ಲ. ಅವ್ರು ಕಮ್ಯುನಿಸ್ಟರ ಹೆಗಲ ಮೇಲೆ ಕೈ ಇಟ್ರು ಅಂತ. ಅವ್ರು ಕಮ್ಯುನಿಸ್ಟರ ಹೆಗಲ ಮೇಲೆ ಕೈ ಇಟ್ರು. ಆ ಕಮ್ಯುನಿಸ್ಟರ್ಗೆ ಆಧಾರ ಆಗಿದ್ದು ಅಬ್ದುಲ್ ಕಲಾಂ, ಆ ಸಂದರ್ಭದಲ್ಲಿ ಶಿಕ್ಷಣ ಮಂತ್ರಿಗಳಾಗಿದ್ದಂಥವ್ರು. ಹಾಗೆ ಅವರು ಇತಿಹಾಸವನ್ನ ನಿಧಾನಕ್ಕೆ ನಾವು ಗ್ರಾಫಿಕ್ ಎಡಿಟಿಂಗ್ ಮಾಡಬೇಕಾದ್ರೆ ಹತ್ರ ತರ್ತೀವಲ್ಲ, ಕೆಲವೊಂದು ಡಿಲೀಟ್ ಮಾಡ್ತಾ ಹೋಗ್ತೀವ ಅಂತ. ಡಿಲೀಟ್ ಮಾಡ್ತಾ ಅದನ್ನ ಹತ್ರ ಹೇಗೆ ತರ್ತೀವೋ ಹಾಗೆ ಸ್ವಾತಂತ್ರ್ಯ ಹೋರಾಟವನ್ನು ಕೂಡ ನನಗೂ ನಿಮಗೂ ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಲ್ರಿಗೂ, ಅಕಸ್ಮಾತ್ ಯಾರಾದ್ರೂ ಮಕ್ಕಳಿದ್ರೆ ಅವರನ್ನು ಬಿಟ್ಟು, ಅಕಸ್ಮಾತ್ ಯಾರಾದ್ರೂ 10ನೇ ಕ್ಲಾಸಿನ ಒಳಗಿರ್ತಕ್ಕಂಥ ಮಕ್ಕಳಿದ್ರೆ ಅವರನ್ನು ಬಿಟ್ಟು ಉಳಿದವರೆಲ್ಲರಿಗೂ ಕೂಡ ಒಂದು ಸಣ್ಣ ಕಿಂಡಿಯಲ್ಲಿನ ಸ್ವಾತಂತ್ರ್ಯ ಹೋರಾಟವನ್ನ ನಮ್ಗೆ ಹೇಳ್ಕೊಟ್ರು. ಅವು ಸತ್ಯ ಅಂತ ಹೇಳಿಲ್ಲ. ಸತ್ಯಾಗ್ರಹ ಮಾಡಿದ್ರಿಂದ ಸ್ವಾತಂತ್ರ್ಯ ಬರಲಿಲ್ಲ ಅಂತ ನಾನು ಹೇಳೋದಿಲ್ಲ. ಉಪ್ಪಿನ ಸತ್ಯಾಗ್ರಹ ಮಾಡಿದ್ರಿಂದ ಸ್ವಾತಂತ್ರ್ಯ ಬರಲಿಲ್ಲ ಅಂತ ನಾನು ಹೇಳೋದಿಲ್ಲ. ದುಂಡು ಮೇಜಿನ ಪರಿಷತ್ತಿಗೆ ಹೋಗಿದ್ದು ವ್ಯರ್ಥ ಅಂತ ನಾನೇನು ಹೇಳೋದಿಲ್ಲ. ಆದ್ರೆ ಅದರಿಂದ ಮಾತ್ರ ಸ್ವಾತಂತ್ರ್ಯ ಬಂತು ಅಂತ ಹೇಳಿದ್ರೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಏನ್ ಸ್ವಾಮಿ, ಭಗತ್ ಸಿಂಗ್ ಏನ್ ಸ್ವಾಮಿ, ಚಂದ್ರಶೇಖರ್ ಆಜಾದ್ ಏನ್ ಸ್ವಾಮಿ, ರಾಜಗುರು ಏನ್ ಸ್ವಾಮಿ, ಕಾಪೇಕರ್ ಸಹೋದರರು ಏನು, ಅನಂತ್ ಕಾನೇರೆ ಏನು, ವಾಸುದೇವ್ ಬಲವಂತ್ ಫಡ್ಕೆ ಏನು, ವೀರ ಸಾವರ್ಕರ್ ಏನು, ಇವರೆಲ್ಲ ಏನಾಗಾದ್ರೆ ಇವರೆಲ್ಲ ಗಂಜಿ ತಿನ್ಕೊಂಡು ಕೂತಿದ್ರ ಆ ಕಾಲದಲ್ಲಿ? ಹಾಗಾದ್ರೆ
ಚಂದ್ರಶೇಖರ್ ಆಜಾದ್ ತನ್ನ ಜೀವನದ ಕಡೆಯ ದಿನ ಬ್ರಿಟಿಷ್ ಪೊಲೀಸರು ತನ್ನನ್ನು ಸುತ್ತುವರೆದಿರ್ಬೇಕಾದ್ರೆ ಪ್ರಯಾಗ್ರಾಜಲ್ಲಿ, ಇವತ್ತಿನ ಪ್ರಯಾಗ್ರಾಜದಲ್ಲಿ ಇರ್ತಕ್ಕಂಥ ಆಲ್ಫ್ರೆಡ್ ಪಾರ್ಕ್ ನಲ್ಲಿ ತನ್ನ ಹಣೆಗೆ ತನ್ನದೇ ಆಗಿರ್ತಕ್ಕಂಥ ಬಂದೂಕು ಬುಮ್ತುಲ್ ಬುಖಾರ ಅಂತಕ್ಕಂಥ ಬಂದೂಕಿನಿಂದ ಉಳಿದಿದ್ದಂತ ಕಡೇ ಗುಂಡು ಅದನ್ನ ತನ್ನ ಹಣೆಗೆ ಹೊರಕೊಂಡು ಆತ ಪ್ರಾಣಾರ್ಪಣೆ ಮಾಡ್ತಾನೆ. ಯಾಕಂದ್ರೆ ಬಾಲ್ಯದಲ್ಲಿ ಕಾಶಿಲ್ ಪ್ರತಿಜ್ಞೆ ಮಾಡಿದ್ದ, ಬಾಲ್ಯದಲ್ಲಿ ಕಾಶಿಲ್ ಪ್ರತಿಜ್ಞೆ ಮಾಡಿದ್ದ, ಈ ಬ್ರಿಟಿಷರಿಗೆ ನಾನು ಇನ್ನೊಂದ್ಸಲಿ ಜೀವಂತವಾಗಿ ಸಿಗೋದಿಲ್ಲ ಅಂತ. ಆ ಪ್ರತಿಜ್ಞೆ ಉಳಿಸ್ಕೊಳಕ್ಕೆ ಪ್ರಾಣಾರ್ಪಣೆ ಮಾಡಿದ್ರಲ್ಲ ಚಂದ್ರಶೇಖರ್ ಆಜಾದ್, ಅವ್ರು ಏನ್ ದೌಡು ಗೊತ್ತಿದ್ರ ಸ್ವಾತಂತ್ರ್ಯಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡ್ತಾರೆ. ಯಾಕೆ ಅವ್ರ ಚರಿತ್ರೆಯನ್ನು ಬಿಟ್ರಿ? ಯಾಕೆ ಅವ್ರ ಚರಿತ್ರೆಯನ್ನು ಬಿಟ್ರಿ? ಹೈದರಾಲಿ ಟಿಪ್ಪು ಸುಲ್ತಾನನ್ ಇತಿಹಾಸ ಹೇಳ್ತೀರಿ, ಒನಕೆ ಓಬವ್ವನ ಬಗ್ಗೆ ಯಾಕೆ ಹೇಳೋದಿಲ್ಲ? ಹೈದರಾಲಿ ಟಿಪ್ಪು ಸುಲ್ತಾನನ್ ಬಗ್ಗೆ ಪುಟಗಟ್ಲೆ ನಮ್ಮ ಮಕ್ಕಳಿಗೆ ಕಲಿಸ್ತೀರಿ, ಮದಕರಿ ನಾಯಕನ ಬಗ್ಗೆ ಯಾಕೆ ಹೇಳೋದಿಲ್ಲ? ಮೈಸೂರು ಒಡೆಯರ್ ಬಗ್ಗೆ ಯಾಕೆ ಹೇಳೋದಿಲ್ಲ ಅಂತ. 40 ವರ್ಷ 50 ವರ್ಷ ಬೆಂಗಳೂರಿನಿಂದ ಮೈಸೂರಿಗೆ ಟಿಪ್ಪು ಎಕ್ಸ್ಪ್ರೆಸ್ ಓಡ್ತವ್ರಿಗೆ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಹೆಸರಿಟ್ಟು ಕೂಡಲೇ ಅಡಿಯಲ್ಲಿ ಬೆಂಕಿ ಆದಂಗೆ ಯಾಕೆ ಅನ್ಸುತ್ತೆ ಇವತ್ತಿನ ಕಾಂಗ್ರೆಸ್ನವ್ರಿಗೆ, ಅವತ್ತಿನ ಕಾಂಗ್ರೆಸ್ನವ್ರಿಗೆ? ನಾನು ರಾಜಕೀಯ ಮಾತಾಡೋದಿಲ್ಲ, ನಾನು ಇರೋದು ರಾಜಕೀಯ ಪಕ್ಷದ ಜವಾಬ್ದಾರಿ. ಆದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇತಿಹಾಸ. ಶಿಕ್ಷಣ ಕ್ಷೇತ್ರದ ಅನೇಕರಿದ್ದಾರೆ, ಅವ್ರೆಲ್ರಿಗೂ ಗೊತ್ತು. ಹೇಳಬೇಕಾಗಿದ್ದಂತ ಹೇಳದೇ ಇರ್ತಕ್ಕಂಥ ಈ ತರದ 1000 ಸಂಗತಿಗಳಿದಾವೆ ಅಂತ ಶಿಕ್ಷಣ ಕ್ಷೇತ್ರದ ಅನೇಕ ಗಣ್ಯರಿಗೆ ಗೊತ್ತಿದೆ ಅಂತಾರೆ. ಆ ತರ ತಮ್ಮ ಅಭದ್ರತೆಯ ಕಾರಣಕ್ಕೆ ಸ್ವಾತಂತ್ರ್ಯ ಬಂತು. ಹೇಗೆ ಅಧಿಕಾರಕ್ಕೆ ಬಂದ್ರು ಜವಾಹರ್ಲಾಲ್ ನೆಹರು ಅಂತ ಕೇಳಿದ್ರೆ ಒಂದೇ ಒಂದು, ಗಾಂಧೀಜಿಯವರ ಆಶೀರ್ವಾದ ಇತ್ತು. ಕಾಂಗ್ರೆಸ್ಸಿನ ಒಳಗೂ ಬೆಂಬಲ ಇರಲಿಲ್ಲ, ಜನತೆ ಬೆಂಬಲ ಅಂತೂ ದೇವರಾಣೆ ಇರಲಿಲ್ಲ, ಎರಡೂ ಇರಲಿಲ್ಲ. ಗಾಂಧೀಜಿಯವ್ರ ಬೆಂಬಲ ಇತ್ತು, ಇರ್ಲಿ, ಅದಕ್ಕೆ ನಮ್ಗೇನು, ಅದು ಅವ್ರ ಸಂಘಟನೆ, ಆ ಕಾಲದ ಸಂಘಟನೆ, ಅದ್ರ ಬಗ್ಗೆ ನಾವು ಟಿಪ್ಪಣಿ ಮಾಡಲ್ಲ. ಗಾಂಧೀಜಿಯವ್ರು ಯಾಕೆ ಸಮರ್ಥನೆ ಕೊಟ್ಟರು ಅದ್ರ ಬಗ್ಗೆನೂ ನಮ್ದೇನು ಟೀಕೆ ಇಲ್ಲ, ನಮ್ದೇನು ಟಿಪ್ಪಣಿ ಇಲ್ಲ. ಆದ್ರೆ ಕಾಂಗ್ರೆಸ್ಸಿನ ಒಳಗೂ ಬೆಂಬಲ ಇರಲಿಲ್ಲ ಜವಾಹರ್ಲಾಲ್ ನೆಹರುಗೆ, ಹಾಗೆ ಕಾಂಗ್ರೆಸ್ಸಿನ ಹೊರಗೆ ಜನತೆಯ ಬೆಂಬಲ ಕೂಡ ಇರಲಿಲ್ಲ ಅಂತಕ್ಕಂಥ ಸಾರ್ವಕಾಲಿಕವಾಗಿರ್ತಕ್ಕಂಥ ಸತ್ಯ, ಸಾರ್ವಕಾಲಿಕವಾಗಿರ್ತಕ್ಕಂಥ ಸತ್ಯ. ಅಕಸ್ಮಾತ್ 1947 ನಂತರ ಸರ್ಕಾರ ಬರುವಂತಹ ಸಂದರ್ಭದಲ್ಲಿ ಗಾಂಧೀಜಿ ಜವಾಹರ್ಲಾಲ್ ನೆಹರುನೇ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹಠ ಹಿಡಿದಿದ್ರೆ, ಇತಿಹಾಸ ಹೇಳ್ತಾ ಇದ್ದೀನಿ ನಾನು, ರಾಜಕೀಯ ಹೇಳ್ತಾ ಇಲ್ಲ, ಮತ್ತೊಂದಲ್ಲಿ ಹೇಳ್ತೀನಿ, ಇತಿಹಾಸ ಹೇಳ್ತಾ ಇದ್ದೀನಿ ನಾನು, ರಾಜಕೀಯ ಹೇಳ್ತಾ ಇಲ್ಲ. ಅಕಸ್ಮಾತ್ ಮಹಾತ್ಮ ಗಾಂಧೀಜಿ ಕಾಂಗ್ರೆಸ್ಸಿನ ಕೋರ್ ಸಮಿತಿಯಲ್ಲಿ, ಕೇಂದ್ರೀಯ ಸಮಿತಿಯಲ್ಲಿ ಗಾಂಧೀಜಿ ಹಠ ಹಿಡಿದಿದ್ರೆ ಈ ದೇಶ ವಲ್ಲಭಾಯ್ ಪಟೇಲ್ ಅವ್ರನ್ನ ಮೊದಲನೇ ಪ್ರಧಾನಮಂತ್ರಿಯಾಗಿ ಪಡೀತಿತ್ತು. ಪ್ರಜಾಪ್ರಭುತ್ವದ ಪ್ರಕಾರ ಅವ್ರು ಓಟ್ ಹಾಕಿದ್ದಿದ್ರೆ ಕಾಂಗ್ರೆಸ್. ಜವಾಹರ್ಲಾಲ್ ನೆಹರು ಈ ದೇಶದಲ್ಲಿ ಪ್ರಧಾನಮಂತ್ರಿ ಆಗಿದ್ದು ಒಂದೇ ಒಂದು ಕಾರಣಕ್ಕೆ, ಗಾಂಧೀಜಿ ಕಾರಣಕ್ಕೆ. ಆ ಗಾಂಧೀಜಿ ಹೋದ್ಮೇಲೆ ಜವಾಹರ್ಲಾಲ್ ನೆಹರುಗೆ ಏನು ರಾಜಕೀಯ ಅಭದ್ರತೆ ಕಾಡ್ತಾ ಇತ್ತು. ದ ಪೊಲಿಟಿಕಲ್ ಇನ್ಸೆಕ್ಯೂರಿಟಿ ದಟ್ ವಾಸ್ affecting Jawaharlal Nehru made Jawaharlal Nehru to submerge all the other activities of independent struggle other than Gandhiji and Nehru. ಗಾಂಧೀಜಿ ಮತ್ತು ನೆಹರು ಬಿಟ್ಟು ಉಳಿದೆಲ್ಲ ಸಂಗತಿಗಳನ್ನ ದಬಾಯಿಸುವಂತ ಕೆಲಸದಲ್ಲಿ ಆ ಸಂದರ್ಭದಲ್ಲಿ ಇರತಕ್ಕಂಥ ಕಾಂಗ್ರೆಸ್ ಮತ್ತು ಅದರ ಎಕೋ ಸಿಸ್ಟಮ್ ಅಂತ ಏನ್ ಕರಿತೀವಿ ಅವ್ರು ಮಾಡ್ತಾ ಹೋದ್ರು. ಹಾಗಾಗಿ ಬಂಧುಗಳೇ, ಇವತ್ತು ಅವಧೂತರು ಹೇಳಿದಾಗ, ಇವತ್ತು ವಕೀಲ್ ಸಾಹೇಬರು ಹೇಳಿದಾಗ, ಇವತ್ತು ನಿರೂಪಕರು ಹೇಳಿದಾಗ ಅನೇಕ ಸಂಗತಿಗಳು ಹಿಂಗೆ ಅಲ್ಲಿದ್ದ ಈಗ RSS ನವ್ರು ಹೇಳ್ತಾರೆ. ಯಾಕೆ RSS ನವ್ರು ಹೇಳಿದ್ರೆ ತಪ್ಪ? ಯಾಕೆ ಸಾವರ್ಕರ್ ಪ್ರತಿಷ್ಠಾನದವ್ರು ಹೇಳಿದ್ರೆ ತಪ್ಪ? ಇತಿಹಾಸದ ಪುಟಗಳಿಂದ ತೆಗೆದುಬಿಟ್ಟು ಸಾವರ್ಕರ್ ಪ್ರತಿಷ್ಠಾನದವರು RSS ನವರು ಹೇಳಿದ್ರೆ RSS ನವರು ಹೇಳಿದ ಕಾರಣಕ್ಕೆ ಯಾಕೆ ತಪ್ಪಾಗುತ್ತದೆ? ಹೇಳಿದ ಕಾರಣಕ್ಕೆ ಯಾಕೆ ತಪ್ಪಾಗುತ್ತೆ ಅಂತ ಸಾವರ್ಕರ್ ನಮ್ಮ ಮಧ್ಯದಲ್ಲಿ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂಥ ಚಾಪ್ ಹೊತ್ತಿ 1966ರಲ್ಲಿ ಅಸ್ತಂಗತರಾದರು, ನಿಧನರಾದರು. ಏನ್ ಸಾವರ್ಕರ್ ಅಂತ ಕೇಳೋದಕ್ಕಿಂತ ಏನಲ್ಲ ಸಾವರ್ಕರ್ ಅಂತ ಕೇಳಿದ್ರೆ ಏನಕ್ಕೂ ಉತ್ತರ ಸಿಗೋದಿಲ್ಲ ನಮಗೆ, ಯಾವುದಕ್ಕೂ ಉತ್ತರ ಸಿಗೋದಿಲ್ಲ. ವೇದಿಕೆ ಮೇಲೆ ಕೂತ್ರೆ, ವೇದಿಕೆ ಮೇಲೆ ನಿಂತ್ಕೊಂಡ್ರೆ ಗಂಟೆಗಟ್ಟಲೆ ಎದುರುಗಡೆ ಇರ್ತಕ್ಕಂಥವ್ರನ್ನ ತರ್ಕಬದ್ಧವಾಗಿ ಮಂತ್ರಮುಗ್ಧ ಮಾಡ್ತಾ ಇದ್ದಂತ ಒಂದು ಅಪ್ರತಿಮವಾಗಿರ್ತಕ್ಕಂಥ ವಾಗ್ಮಿ. ದೊಡ್ಡ ದೊಡ್ಡ ಶಬ್ದ, ಅಲಂಕಾರಿಕವಾಗಿರ್ತಕ್ಕಂಥ ಶಬ್ದ, ಒಡಕ್ ಮಾತುಗಳನ್ನ ಜನರನ್ನ ಅಥವಾ ಅನೈತಿಕವಾಗಿರ್ತಕ್ಕಂಥ ಹಾಸ್ಯದ ಮಾತುಗಳನ್ನ ಹೇಳಿ ಜನರನ್ನ ಸೆರೆ ಹಿಡಿಯುವಂತ ಅನೇಕ ಭಾಷಣಕಾರರಿದ್ದಾರೆ. ನಾನೇನು ಹೇಳೋದಿಲ್ಲ ಸಾವರ್ಕರ್ ಬಿಟ್ರೆ ಇನ್ಯಾರ ಭಾಷಣ ಗಂಟೆಗಟ್ಟಲೆ ನೀವು ಕೇಳೋದಿಲ್ಲ ಅಂತ. ಆದ್ರೆ ತರ್ಕಬದ್ಧವಾಗಿರ್ತಕ್ಕಂಥ ಹಿಂದುತ್ವ ಮತ್ತು ರಾಷ್ಟ್ರೀಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ವಾತಂತ್ರ್ಯದ ಮಾತುಗಳ ಜೊತೆ ಗಂಟೆಗಟ್ಟಲೆ ಯುವಕರನ್ನ ಹಿಡಿದಿಡ್ತಾ ಇದ್ದಂತ ಒಬ್ಬ ಶ್ರೇಷ್ಠವಾಗಿರ್ತಕ್ಕಂಥ ವಾಗ್ಮಿ ಸಾವರ್ಕರ್. ಸಾವರ್ಕರ್ ಒಬ್ಬ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಲೇಖಕ. ಕಾರ್ಯಕ್ರಮದ ಆರಂಭದಲ್ಲಿ ಏನು ಪ್ರಾರ್ಥನೆ ಹೇಳಿದ್ರ, ಜಯೋಸ್ತುತೆ ಜಯೋಸ್ತುತೆ ಶ್ರೀ ಜಗನ್ಮಂಗಲೆ, ಈ ತರದ ಅನೇಕ ಸಂಗತಿಗಳನ್ನ ಅವ್ರು ಹಾಕಿದ್ರು, ಅನೇಕ ಪುಸ್ತಕಗಳು. ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತಿ. ಯಾವ ವಿಷಯಗಳು ನಮ್ಮ ಮನಪಟ್ಟಲದಿಂದ ಹೊರಗಡೆ ಹೊರಟೋಗಿದ್ವು ಆ ತರ ಇತಿಹಾಸದ ಅನೇಕ ಸಂಗತಿಗಳನ್ನ ಹಿಂದೂ ಪದಶಾಹಿ, ಶಿವಾಜಿ ಮಹಾರಾಜರ ನಂತರದ ಶಿವಾಜಿ ಮಹಾರಾಜರ ನಂತರ ಮರಾಠ ಸಾಮ್ರಾಜ್ಯನೇ ಇರಲಿಲ್ಲ ಅಂತ ಹೇಳ್ತಿದ್ರು.
ಹಿಂದೂ ಪದಶಾಹಿಯಲ್ಲಿ ಶಿವಾಜಿ ಮಹಾರಾಜರ ನಂತರ ಕೂಡ ಹೇಗೆ ಶಿವಾಜಿ ಮಹಾರಾಜರ ಪ್ರಭಾವದ ಕಾರಣಕ್ಕೆ, ಅವ್ರ ಸಾಮರ್ಥ್ಯದ ಕಾರಣಕ್ಕೆ, ಅವ್ರು ಬಿಟ್ಟು ಹೋಗಿದ್ದಂತ ಲಿಗೆಸಿ ಪರಂಪರೆಯ ಕಾರಣಕ್ಕೆ ಹೇಗೆ ಹಿಂದೂ ಸಾಮ್ರಾಜ್ಯ ಮುಂದುವರಿತು, ಹಿಂದೂ ಪದಶಾಹಿ ಪುಸ್ತಕ ಬರೆದ್ರು. ಹಿಂದುತ್ವ ಅಂತಕ್ಕಂಥ ಪುಸ್ತಕ ಬರೀತಾರೆ. ಸರ್ವಪಲ್ಲಿ ರಾಧಾಕೃಷ್ಣನ್, ಡಾಕ್ಟರ್ ಅಂಬೇಡ್ಕರ್, ಗಾಂಧೀಜಿ ಅಂತವರು ಅತ್ಯಂತ ಶ್ಲಾಘಿಸ್ತಾರೆ. ಅತ್ಯಂತ ಸುಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಕ್ಲಾರಿಟಿ ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಪುಸ್ತಕ ಬಂತು ಅಂತೇಳಿ ಇವರೆಲ್ಲರೂ ಟಿಪ್ಪಣಿ ಬರೀತಾರೆ. ಹಿಂದೂ ಅಂದ್ರೆ ಯಾರು, ಹಿಂದೂ ರಾಷ್ಟ್ರ ಅಂದ್ರೆ ಯಾವುದು ಅತ್ಯಂತ ಸ್ಪಷ್ಟವಾಗಿ ಆ ಹಿಂದುತ್ವ ಪುಸ್ತಕದಲ್ಲಿ ಹೇಳ್ತಾರೆ. ಆ ಸಿಂಧು ಪರ್ಯಂತ, ಆ ಸಿಂಧು ಪರ್ಯಂತ ಯಸ್ಯ ಭಾರತ ಭೂಮಿಕಾ, ಏನು ದೇಶ ಅಂದ್ರೆ ಏನು, ರಾಷ್ಟ್ರ ಅಂದ್ರೆ ಏನು, ಆ ಕಲ್ಪನೆನ ಹಿಂದುತ್ವ ಪುಸ್ತಕದಲ್ಲಿ ಅವ್ರು ಕ್ಲಾರಿಫಿಕ್ ಕೊಡ್ತಾರೆ. ಪಿತೃಭೂ ಪುಣ್ಯವೋ ಚೈವ, ಅದು ಪಿತೃಭೂಮಿ, ಅದು ಪುಣ್ಯಭೂಮಿ, ತವೈ ಹಿಂದೂ ರೀತಿ ಸ್ಮೃತ. ಅದರಲ್ಲಿ ಇರ್ತಕ್ಕಂಥವ್ರೆಲ್ಲರೂ ಹಿಂದೂಗಳು ಹೇಳ್ತಾರೋ ಅಂತಲ್ಲಿ, ಈ ಭೂಮಿಯನ್ನು ಯಾರು ಪಿತೃಭೂಮಿ ಅಂತ ಭಾವಿಸ್ತಾರೋ, ಈ ಭೂಮಿಯನ್ನು ಯಾರು ಪುಣ್ಯ ಭೂಮಿ ಅಂತ ಭಾವಿಸ್ತಾರೋ ಅವ್ರ ಮತ್ತು ಈ ಭೂಭಾಗದಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲರೂ ಕೂಡ ಹಿಂದೂಗಳು ಅಂತ ಹೇಳ್ತಾರೆ. ಹಿಂದುತ್ವಕ್ಕೆ ವ್ಯಾಖ್ಯೆ ಕೊಡ್ತಾರೆ. ಅತ್ಯಂತ ಪ್ರಾತಿನಿಧಿಕವಾಗಿರ್ತಕ್ಕಂಥ ಸಾಮಯಿಕವಾಗಿರ್ತಕ್ಕಂಥ ವ್ಯಾಖ್ಯೆ ಕೊಡ್ತಾರೆ. ಸಾಮಯಿಕವಾಗಿರ್ತಕ್ಕಂಥ ವ್ಯಾಖ್ಯೆ ಕೊಡ್ತಾರೆ. ಭಾರತದ ಇತಿಹಾಸದ 6 ಸ್ವರ್ಣ ಪುಟಗಳು ಅಂತ ಹೇಳಿ ನಮಗೆಲ್ರಿಗೂ ಗೊತ್ತೇ ಇಲ್ಲದೆ ಇರ್ತಕ್ಕಂಥ, ಇತ್ತೀಚೆಗೆ ಯಾರೋ ಕಾರ್ಯಕರ್ತರು ಒಂದು ಪೇಪರ್ ತಂದು ಕೊಟ್ಟರು ಅಂತೇಳಿ. 550-600 ವರ್ಷದ ಇತಿಹಾಸ ಅಮೆರಿಕದ್ದು. ಇಲ್ಲಿರೋ ಇತಿಹಾಸದ ಪ್ರೊಫೆಸರ್ಗಳು ಅದಕ್ಕಿಂತ ಹಿಂದಿನ ಅಮೆರಿಕದ ಇತಿಹಾಸದ ಬಗ್ಗೆ ಹೇಳಲಾರರು, ಯಾಕಂದ್ರೆ ಅದು ಬರವಣಿಗೆ ಇರಲಿಲ್ಲ. ಕೊಲಂಬಸ್ ಹೋದ್ಮೇಲೆ ಅಮೆರಿಕದ ಬಗ್ಗೆ ಎಲ್ರಿಗೂ ಗೊತ್ತಾಗಕ್ಕೆ ಆರಂಭ ಆಯ್ತು. ಅದಕ್ಕಿಂತ ಮುಂಚಿನ ಒಂದಷ್ಟು ಶಿಲಾಲೇಖಗಳು. ಆ ತರದ ಅಮೆರಿಕದಲ್ಲಿ 17 ಲಕ್ಷ ಆರ್ಕಿಯಾಲಜಿ ಸೈಟ್ಗಳಿದಾವೆ. 17 ಲಕ್ಷ ಆರ್ಕಿಯಾಲಜಿ ಸೈಟ್ಗಳಿದಾವೆ ಅಂತ ಅಮೆರಿಕದಲ್ಲಿ. ಆದ್ರೆ ಯಾವ್ದನ್ನ ಯುಗಗಳು ಅಂತ ಕರಿತೀವೋ, ಆಕೃತ ಯುಗ, ತ್ರೇತಾಯುಗ, ದ್ವಾಪರ ಯುಗ ನಂತರದ್ದು ದಾಖಲೆ ಇರತಕ್ಕಂಥ ಇತಿಹಾಸ ಇರುವಂತ ಭಾರತದಲ್ಲಿ ಇರೋದು 7860 ಆರ್ಕಿಯಾಲಜಿಕಲ್ ಸೈಟ್ಗಳು. ಆ 7800 ಆರ್ಕಿಯಾಲಜಿಕಲ್ ಸೈಟ್ಗಳಲ್ಲಿ 7860 ಆರ್ಕಿಯಾಲಜಿಕಲ್ ಸೈಟ್ಗಳಲ್ಲಿ ಅರ್ಧಕ್ಕಿಂತ ಜಾಸ್ತಿ ಮೊಘಲರಿಗೆ ಸಂಬಂಧಪಟ್ಟಿದ್ದು. ನೀವು ದಿಲ್ಲಿಲಿ ಬಂದ್ಬಿಟ್ರಂತೂ ಈ ಸರ್ಕಲ್ ನಲ್ಲಿ ಅವನ್ ಕಳೆ ಬರ, ಈ ಸರ್ಕಲ್ ಅಲ್ಲಿ ಅವನ ಹೆಂಡತಿ ಕಳೆ ಬರ, ಇವನ್ ಸರ್ಕಲ್ ಅಲ್ಲಿ ಅವನ ಮಕ್ಕಳು ಮಜಾರ್ಗಳು, ಇದೇ ನಮಗ್ ಸಿಗುತ್ತೆ. ಈ ತರದ 1800ರಲ್ಲಿ ಈ ತರದ್ 3500 ಅಂತಾರೆ. ಈ ತರದ 3500. ಸಾವರ್ಕರು ಇಲ್ಲ, ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಭಾರತದಲ್ಲಿ ಸಮುದ್ರಗುಪ್ತ ಆಗೋಗಿದ್ದಾನೆ, ವಿಕ್ರಮಾದಿತ್ಯ ಆಗೋಗಿದ್ದಾನೆ, ಪುಲಿಕೇಶಿ ಆಗೋಗಿದ್ದಾನೆ, ಶಾಲಿವಾಹನ ಆಗೋಗಿದ್ದಾನೆ. ದೊಡ್ಡ ದೊಡ್ಡ ಇತಿಹಾಸ. ಆ ತರದ 6 ಸ್ವರ್ಣ ಪುಟಗಳು ಭಾರತ ಇತಿಹಾಸದ್ದು ಪುಸ್ತಕ ಬರೀತಾರೆ ಸಾವರ್ಕರ್. ಇತಿಹಾಸ ನಮ್ಗೆ ಹೇಳ್ಕೊಡ್ತಾರೆ. ನಾವು ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ನಾಗರಿಕೆ ಮತ್ತು ಜನಾಂಗಕ್ಕೆ ಸೇರಿರ್ತಕ್ಕಂಥವ್ರು ಅಂತ ಹೇಳ್ಕೊಡ್ತಾರೆ ನಮ್ದು ಅಂತಾರೆ. 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಶಬ್ದ ಕಾಯಿನ್ ಮಾಡಿದ್ದೆ ಸಾವರ್ಕರ್, ನೆನ್ಪಿಟ್ಕೊಳ್ಳಿ ಒಂದ್ಸರಿ. ಇಲ್ಲಿರೋರು ನೀವೆಲ್ಲರೂ ಇಲ್ಲಿ ನನ್ನನ್ನು ಸೇರ್ಸಿ ಅಂತಲೇ ಸಮಾಜದ ಪುಸ್ತಕದಲ್ಲಿ ಸಿಪಾಯಿ ದಂಗೆ ಅಂತಲೇ ಓದಿರೋದು. ನಾನು ಸಿಪಾಯಿ ದಂಗೆ ಅಂತ ಬರೆದು ಬಿಟ್ಟೆ ಮಾರ್ಕ್ ತಗೊಂಡಿರೋದು. 10ನೇ ಕ್ಲಾಸಲ್ಲಿ ಈಗಲೂ ನೆನಪಿದೆ ನನಗೆ. ಸಿಪಾಯಿ ದಂಗೆ ಬಗ್ಗೆ ಪ್ರಶ್ನೆ ಇತ್ತು, ನಾನು ಸಿಪಾಯಿ ದಂಗೆ ಅಂತ ಬರೆದು ಬಿಟ್ಟು ಮಾರ್ಕ್ ತಗೊಂಡಿದ್ದೀನಿ ಅಂತ. ಶಾಕೆಲ್ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಪ್ರಥಮ ಸ್ವಾತಂತ್ರ್ಯ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕಳಿಸ್ತಿದ್ರು. ಆದ್ರೆ ಬರೆಯಕ್ಕಾಗಲ್ಲ, ಯಾಕಂದ್ರೆ ಅದನ್ನ ಬರೆದ್ರೆ ಮಾರ್ಕ್ ಹೋಗುತ್ತೆ. ಹಾಗಾಗಿ ನಾನು ಸಿಪಾಯಿ ದಂಗೆ ಅಂತ ಬರೆದಿರೋದು. ಮೊಟ್ಟ ಮೊದಲನೇ ಬಾರಿಗೆ 1857ರಲ್ಲಿ ತಾತ್ಯಾ ಟೋಪಿ, ಮಂಗಲ್ ಪಾಂಡೆ, ಬಹದ್ದೂರ್ ಶಾ, ನಾನಾ ಸಾಹೇಬ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲರೂ ಮಾಡಿರ್ತಕ್ಕಂಥ ಸಂಗ್ರಾಮವನ್ನ ಇಡೀ ದೇಶದ ಅರ್ಧಕ್ಕಿಂತ ಹೆಚ್ಚು ಭಾಗದಲ್ಲಿ ಬ್ರಿಟಿಷರನ್ನ ತರಗುಟ್ಟಿಸೋದ್ರಲ್ಲಿ ಯಾರು ಯಶಸ್ವಿ ಆದ್ರೋ ಆ ಸ್ವಾತಂತ್ರ್ಯ ಸಂಗ್ರಾಮವನ್ನ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಶಬ್ದವನ್ನ ಕಾಯಿನ್ ಮಾಡಿದ್ದೆ ಸಾವರ್ಕರ್. ಅಲ್ಲಿವರೆಗೆ ಸಿಪಾಯ್ ಮ್ಯೂಟಿನಿ, ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನಲ್ಲಾದ್ರೆ ಸೆಪಾಯ್ ಮ್ಯೂಟಿನಿ, ಕನ್ನಡ ಮೀಡಿಯಂ ಸ್ಕೂಲ್ನಲ್ಲಾದ್ರೆ ಸಿಪಾಯಿ ದಂಗೆ ಅಂತಲೇ ನಾನು ನೀವು ಓದ್ಕೊಂಡು ಬಂದಿರೋದು. ನಾನು ಹೇಳ್ತೀನಿ ಈಗಲೂ ಕೂಡ, ನಾನು ಅದನ್ನ ಬರದೇ ಮಾರ್ಕ್ ತಗೊಂಡಿರೋದು 3 ಮಾರ್ಕಿನ ಪ್ರಶ್ನೆಗೆ. ಅದನ್ನ ಬರದೇ ಮಾರ್ಕ್ ತಗೊಂಡಿದ್ರು. ಮೊಟ್ಟ ಮೊದಲನೇ ಬಾರಿಗೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತಕ್ಕಂಥ ಪದವನ್ನು ಹುಟ್ಟಾಕ್ತಾರೆ. ಅದರಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಾನಾ ಸಾಹೇಬ, ಮಂಗಲ್ ಪಾಂಡೆ, ತಾತ್ಯಾ ಟೋಪಿ, ಬಹದ್ದೂರ್ ಶಾ ಇವರೆಲ್ಲರ ಶೌರ್ಯದ ಕಥೆಯನ್ನು ಅವ್ರು ನಮಗೆ ತಂದ್ಕೊಡ್ತಾರೆ ಅಂತಾರೆ. ಸಾವರ್ಕರ್ ಕೇವಲ ಪುಸ್ತಕ ಬರಲಿಲ್ಲ. ಸಾವರ್ಕರ್ ನಂತರ ದಿನಗಳಲ್ಲಿ ಅನೇಕ ಶಬ್ದಗಳು ಯಾವುದು ವಾಡಿಕೆಯಲ್ಲಿ ಬರ್ತಾ ಇದೆ ಅದಕ್ಕೆ ಭಾರತೀಯ ಶಬ್ದ ಬರಬೇಕು ಅಂತ ಹೇಳಿದ್ರು ಅಂತ. ಇಲ್ಲಿ ಸಂಸತ್ ಸದಸ್ಯರು ಕೂತಿದ್ರೆ ನಿಮಗೆ ಸಂಸತ್ ಸದಸ್ಯರು ಅಂತ ನಾಮಕರಣ ಮಾಡಿದ ಸಾವರ್ಕರ್. ಇಲ್ಲಿ ವಿಧಾನಸಭಾ ಸದಸ್ಯರು ಕೂತಿದ್ರೆ ಅದಕ್ಕೆ ವಿಧಾನಸಭೆ ಅಂತ ನಾಮಕರಣ ಮಾಡಿದ ಸಾವರ್ಕರ್. ಇಲ್ಲಿ ವಿಧಾನ ಪರಿಷತ್ ಸದಸ್ಯರು ಕೂತಿದ್ದೀರಿ, ವಿಧಾನ ಪರಿಷತ್ ಅಂತ ನಾಮಕರಣ ಮಾಡಿದ ಸಾವರ್ಕರ್. ಎಷ್ಟು ದಿನ ಪಾರ್ಲಿಮೆಂಟ್ ಅಂತ ಕರಿತೀರಿ, ಅದು ಸಂಸತ್ ಅಂತ, ಅದನ್ನ ಲೋಕಸಭೆ ಅಂತ, ಅದನ್ನ ರಾಜ್ಯಸಭೆ ಅಂತ, ಅದನ್ನ ವಿಧಾನಸಭೆ ಅಂತ, ಅದನ್ನ ವಿಧಾನ ಪರಿಷತ್ ಅಂತ.
ಇಲ್ಲಿರ್ತಕ್ಕಂಥವ್ರೆಲ್ಲರೂ ಡಿವಿಡೆಂಡ್ ತಗೊಳ್ತೀವಿ, ಬಹಳ ಜನ ಡಿವಿಡೆಂಡ್ ತಗೊಳ್ತೀವಿ ಶೇರಿಗೆ. ಅದಕ್ಕೆ ಲಾಭಾಂಶ ಅನ್ನೋ ಶಬ್ದವನ್ನ ಭಾರತೀಯ ಭಾಷೆಯಲ್ಲಿ ಹುಟ್ಟಾಕಿದ್ ಸಾವರ್ಕರ್. ಈ ತರ 10,000ಕ್ಕಿಂತ ಹೆಚ್ಚು ಭಾರತೀಯ ಭಾಷೆಗಳ ಶಬ್ದವನ್ನು ಹುಟ್ಟಾಕ್ತಾರೆ. ಯಾಕಂದ್ರೆ ದಾಸ್ಯದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ತುಂಬಾ ಸಂಗತಿಗಳನ್ನ ಬಿಡಬೇಕು ಅನ್ಸದೆ, ತುಂಬಾ ಸಂಗತಿಗಳನ್ನ ಬಿಡಬೇಕು. 36-37 ವರ್ಷದಿಂದ ಸಂಘದ ಪ್ರಚಾರಕನಾಗಿ ಮನೆ ಮನೆಗಳಿಗೆ ಊಟಕ್ಕೆ ಹೋಗುವಂತ ಕಾರ್ಯ ಪದ್ಧತಿಯಲ್ಲಿ ಬೆಳ್ಕೊಂಡು ಬಂದಿರತಕ್ಕಂಥವ್ರು ನಾನು. ಆ ಮನೆಗಳಲ್ಲಿ ಎಷ್ಟರ ಮಟ್ಟಿಗೆ ದಾಸ್ಯತೆ ನಿಧಾನಕ್ಕೆ ಕೊಲೊನೈಸೇಷನ್ ಇವತ್ತು ಕೂಡ ಒಳಗೆ ಹೋಗ್ತಾ ಇದೆ ಅಂತ ಕೇಳಿದ್ರೆ, ಮೊದಲನೇ 15-20 ವರ್ಷದಲ್ಲಿ ಕೇಳದೇ ಇರೋ ಅನೇಕ ಶಬ್ದಗಳು ಇವತ್ತು ನಮ್ಮ ಅಡುಗೆ ಮನೆಗೂ ಬಂದ್ಬಿಟ್ಟಿದೆ ಅಂತ. ಉದಾಹರಣೆಗೆ ಇವತ್ತು ಅನೇಕ ಮನೆಗಳಲ್ಲಿ ಏನಾದ್ರೂ ಬಡಿಸ್ಬೇಕಾದ್ರೆ, ಅನ್ನಕ್ಕೆ ಏನಾದ್ರೂ ಒಗ್ಗರಣೆ ಹಾಕಿದ್ರೆ, ಯಾವ್ದಾದ್ರೂ ಒಂಥರದ ಒಗ್ಗರಣೆ ಹಾಕಿದ್ರೆ, ಅದು ಬಿಸಿಬೇಳೆ ಭಾತ್ ಆಗ್ಲಿ, ರೈಸ್ ಭಾತ್ ಆಗ್ಲಿ, ಪಲಾವ್ ಆಗ್ಲಿ, ಪುಳಿಯೋಗರೆ ಆಗ್ಲಿ, ಇವತ್ತು ರೈಸ್ ಬೇಕಾ ಅಂತ ಕೇಳ್ತಾರೆ. ಕಲರ್ಡ್ ರೈಸ್ ಬೇಕಾ ಅಂತ ಕೇಳ್ತಾರೆ, ಎಲ್ಲೋ ರೈಸ್ ಬೇಕಾ ಅಂತ ಕೇಳ್ತಾರೆ. ಯಾಕೆಂದ್ರೆ ಇಂಗ್ಲಿಷ್ ಒಳಗಡೆ ಹೋಗ್ಕೊಳ್ಳುತ್ತೆ ತಲೆಗೆ. ಚಿತ್ರಾನ್ನ ಅನ್ನೋ ಶಬ್ದ, ಪುಳಿಯೋಗರೆ ಅನ್ನೋ ಶಬ್ದ ಅತ್ಯಂತ ಸುಸಂಸ್ಕೃತವಾಗಿ ಸುಸಂಬದ್ಧವಾಗಿ ನಮ್ಮ ದೇಶಗಳಲ್ಲಿದೆ. ಆದ್ರೆ ಅದೆಲ್ಲವೂ ಹೋಗಿ ಗುಲಾಮ ಮಾನಸಿಕತೆಯಲ್ಲಿ ನಮ್ಗೆ ಇಂಗ್ಲಿಷ್ ಶಬ್ದಗಳ ಅಪ್ಯಾಯಮಾನ ಆಗುತ್ತೆ. ನೋಡ್ತೀವಿ ನಾವು ಒಂದ್ಸರಿ ಮಮ್ಮಿಯಿಂದ ಹಿಡಿದು, ಡ್ಯಾಡಿಯಿಂದ ಹಿಡಿದು, ಆಂಟಿಯಿಂದ ಹಿಡಿದು ನಾವೆಲ್ಲರೂ ಅದಕ್ಕೆ ದಾಸರಾಗಿರ್ತಕ್ಕಂಥವ್ರು. ನಾನು ನೀವೆಲ್ಲರೂ ಅಂತ ನಾನೇನು ಹೇಳಕ್ ಹೋಗೋದಿಲ್ಲ ಅಂತಲೇ, ನಾವೆಲ್ಲರೂ ಇದಕ್ಕೆ ದಾಸರಾಗಿರ್ತಕ್ಕಂಥವ್ರೆ. ಆ ಕಾಲದಲ್ಲಿ 100 ವರ್ಷಕ್ಕಿಂತ 80 ವರ್ಷಕ್ಕಿಂತ ಸಾವರ್ಕರ್ ಯೋಚನೆ ಮಾಡ್ತಾರೆ, ಜನರನ್ನ ಬರೀ ಸ್ವಾತಂತ್ರ್ಯ ಕೊಟ್ರೆ ಮಾತ್ರ ಸಾರೋದಿಲ್ಲ, ಇವ್ರ ರಕ್ತದಲ್ಲಿ, DNA ಯಲ್ಲಿ, ಇವ್ರ ಸ್ವಭಾವದಲ್ಲಿ, ಇವ್ರ ಚರ್ಯೆಯಲ್ಲಿ, ಇವ್ರ ಪದ್ಧತಿಯಲ್ಲಿ, ಇವ್ರ ಮಾತಿನಲ್ಲಿ ಗುಲಾಮಿ ಮಾನಸಿಕತೆ ಒಪ್ಕೊಂಡಿದೆ. ಅದನ್ನ ತೆಗಿಬೇಕು ಅಂತ, ಅದ್ರ ಶಬ್ದಗಳನ್ನ ತೆಗಿಬೇಕು ಅಂತೇಳಿ ಶಬ್ದಗಳು, ಭಾರತೀಯ ಭಾಷೆ ಶಬ್ದಗಳನ್ನ ಕೊಡ್ತಾರೆ. ಅದನ್ನ ತಿರಸ್ಕಾರ ಮಾಡಿ ಅಂತ ಹೇಳಲಿಲ್ಲ, ಭಾರತೀಯ ಭಾಷೆ ಶಬ್ದವನ್ನು ಕೊಡ್ತಾರೆ. ಈ ದೇಶದಲ್ಲಿ ತಿಲಕರು ಹೇಗೆ ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಾಕು ಅಂತ ಹೇಳಿದ್ರು, ಸ್ವಾತಂತ್ರ್ಯ ಭಾರತದ ಎಲ್ಲ ಜನರ ಆಜನ್ಮ ಸಿದ್ಧ ಹಾಕುವಂತ ಮೊದಲು ಸಾರಿ ಇರ್ತಕ್ಕಂಥವ್ರು ಸಾವರ್ಕರ್. ಸಾವರ್ಕರ್ 10 ಕ್ರಾಂತಿಕಾರಿಗಳಿಗೆ ಪ್ರೇರಣೆ ಕೊಟ್ಟು ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ಅವ್ರನ್ನ ತೊಡಗಿಸ್ತಾರೆ. ಅನಂತ್ ಕನ್ಹೇರೆ, ಚಾಪೇಕರ್ ಸಹೋದರರು, ಮದನ್ ಲಾಲ್ ಧಿಂಗ್ರಾ, BVS ಅಯ್ಯರು, ಮೇಡಮ್ ಕಾಮ, ಈ ತರದ 100 ಸ್ವಾತಂತ್ರ್ಯ ಹೋರಾಟದ ರತ್ನಗಳನ್ನ ಸೃಷ್ಟಿ ಮಾಡ್ತಾರೆ ಸಾವರ್ಕರ್. ಮದನ್ ಲಾಲ್ ಧಿಂಗ್ರಾನ್ ಕತೆ ಕೇಳಿದ್ರೆ ನಿಮಗೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ, ಅಭಿಮಾನದಿಂದ ಎದೆ ಹಿಗ್ಗುತ್ತೆ ಅಂತಾರೆ. ಹುಡುಗಿಯರು ಒಂದಷ್ಟು ಲಂಡನ್ ರಸ್ತೆಗಳಲ್ಲಿ ಚುಡಾಯಿಸ್ಕೊಂಡು ಎಲ್ಲಾಗುತ್ತೆ ಅಲ್ಲಿ ಒಂದಷ್ಟು ಸಾಯಂಕಾಲದ ಹೊತ್ತಿನಲ್ಲಿ ಲಿಕ್ಕರ್ ಸೇವಸ್ತಾ ಅಂತಲೇ ಸಿಗಾರನ್ನ ಬಾಯಲ್ಲಿ ಇಟ್ಕೊಂಡು ಮ್ಯೂಸಿಕ್ನ ವ್ಯವಸ್ಥೆಗಳನ್ನ ತನ್ನ ಹೆಗಲಿಗೆ ಹಾಕೊಂಡು ಆನಂದದಿಂದ ಮೋಜು ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಮದನ್ ಲಾಲ್ ಧಿಂಗ್ರಾ. ಮೋಜು ಮಾಡ್ತಾ ಇದ್ದಂತ ಒಬ್ಬ ವ್ಯಕ್ತಿ ಮದನ್ ಲಾಲ್ ಧಿಂಗ್ರಾ. ಸಾವರ್ಕರ್ಗೆ ಸಭೆಗಳಿಗೆ ಬಂದು ಹಾಸ್ಯ ಮಾಡ್ತಾನೆ, ಸಾವರ್ಕರ್ಗೆ ಹಾಸ್ಯ ಮಾಡ್ತಾನೆ ಆತ. ಆದ್ರೆ ಸಾವರ್ಕರ್ ಅವನನ್ನ ನಿಧಾನಕ್ಕೆ ಪ್ರೇರೇಪಿಸ್ತಾರೆ. ಹಾಗೆ ಚುಡಾಯಿಸ್ತಾ ಕಿಚಾಯಿಸ್ತಾ ಅವನ ಒಳಗಡೆ ಇದ್ದಂತ ಒಂದು ಅಂತಸ್ತತ್ವ, ಪ್ರತಿಯೊಬ್ಬ ಭಾರತೀಯನಲ್ಲಿರ್ತಕ್ಕಂಥ, ಪ್ರತಿಯೊಬ್ಬ ಹಿಂದುವಿನಲ್ಲಿರ್ತಕ್ಕಂಥ ಅಂತಸ್ತತ್ವವನ್ನ ಜಾಗೃತಿ ಮಾಡ್ತಾರೆ. ಮಾಡ್ತಾ ಮದನ್ ಲಾಲ್ ಧಿಂಗ್ರಾ ಎಷ್ಟರ ಮಟ್ಟಿಗೆ ಪರಿವರ್ತನೆ ಆಗ್ತಾರೆ ಅಂತ ಕೇಳಿದ್ರೆ, ಒಂದಿನ ಅದ ಬಂದು ಕೇಳ್ತಾನೆ, ಸಾವರ್ಕರ್ ಅವರ ಬಲಿದಾನಕ್ಕೆ ಸಮಯ ಬಂದಿದೆ ಅಂತ ಅನ್ನಿಸ್ತಾ ಇದೆಯಾ ಅಂತ. ಯಾವುದೋ ಘಟನೆ ನಡೆದಿರುತ್ತೆ. ಸಾವರ್ಕರ್ ಹೇಳ್ತಾರೆ, ಬಲಿದಾನಕ್ಕೆ ಸಮಯ ಬಂದಿದೆ ಅಂತ ಹೇಳ್ತಾರೆ. ಅವತ್ ಸಾವರ್ಕರ್ ಅವರು ವ್ಯವಸ್ಥೆ ಮಾಡ್ತಾರೆ, ಆತನಿಗೆ ಪಿಸ್ತೂಲ್ ಸಿಗುವಂತ ವ್ಯವಸ್ಥೆ ಮಾಡ್ತಾರೆ ಅಂತಾರೆ. ಆ ಮದನ್ ಲಾಲ್ ಧಿಂಗ್ರಾ ಯಾರು ಜನರಲ್ ಡಯರ್ ಜಲಿಯನ್ ವಾಲಾಬಾಗ್ನಲ್ಲಿ ನರಮೇಧ ನಡೆಸಿದ್ನ, ಆ ಜನರಲ್ ಡಯರ್ನ ಲಂಡನ್ ನಲ್ಲಿ ಅಲ್ಲಿ ಹೋಗಿ ಕೊಳ್ತಾನೆ, ಭಾರತದಲ್ಲ, ಲಂಡನ್ ನಲ್ಲಿ ಹೋಗಿ ಕೋರ್ಟಿಗೆ ಬರ್ತಾನೆ. ಕೋರ್ಟಿಗೆ ಬಂದಾಗ ಕೋರ್ಟ್ನಲ್ಲಿ ವಾದ ಮಾಡಬೇಕು, ವಕೀಲರ ಬೇಕಾ ಅಂತ ಕೇಳಿದ್ರೆ, ಇಲ್ಲ ನಾನೇ ವಾದ ಮಾಡ್ತೀನಿ ಅಂತ ಹೇಳ್ತಾನೆ. ವಾದ ಮಾಡಕ್ಕೆ ಹೇಳಿ, ನಿಮ್ಮ ತರ್ಕ ಮುಂದಿಡಿ, ವಾದ ಮಾಡಿ ಅಂತ ಹೇಳಿದಾಗ, ನನಗೆ ವಾದ ಮಾಡಕ್ಕೆ ಏನೂ ಇಲ್ಲ, ನಾನೇ ಕೊಲೆ ಮಾಡಿರೋದು, ನಾನೇ ಗುಂಡಾರಿಸಿ ಕೊಲೆ ಮಾಡಿರೋದು, ಈ ಕೋರ್ಟ್ ಏನ್ ಬೇಕಾದ್ರೂ ಶಿಕ್ಷೆ ಕೊಡ್ಬೋದು, ಯಾಕಂದ್ರೆ ಈ ಕೋರ್ಟನ್ನೇ ನಾನು ಒಪ್ಕೊಳ್ಳೋದಿಲ್ಲ. ನೀವ್ಯಾವ ಕೋರ್ಟ್? ನೀವು ನಮ್ಮ ದೇಶಕ್ಕೆ ಬಂದ ಅಕ್ರಮದಿಂದ ನಮ್ಮ ದೇಶವನ್ನ ಆಳ್ತಾ ಇದ್ದೀರಿ, ನೀವ್ಯಾರು ಕೋರ್ಟ್? ನೀವು ನಿಮ್ ಕೋರ್ಟನ್ನೇ ನಾನು ಒಪ್ಪೋದಿಲ್ಲ, ನನ್ನ ಏನ್ ಬೇಕಾದ್ರೂ ಮಾಡಿ ಅಂತೇಳಿ ಅದ್ರ ಮುಂದೆ ತನ್ನ ಶಬ್ದವನ್ನ ಹೇಳ್ತಾನೆ. ಅಮ್ಮ, ಗೆಲ್ಲಿಗೆ ಹೋಗ್ಬೇಕಾದ್ರೆ ಶಬ್ದವನ್ನ ಹೇಳ್ತಾನೆ, ವಾಕ್ಯನ ಹೇಳ್ತಾನೆ, ಅಮ್ಮ ನೀನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ತನ್ನ ರಕ್ತ ಅಲ್ಲದೆ ಇನ್ನೇನಮ್ಮ ಕೊಡ್ಬೋದು? ನಾನು ಕವಿಯಾಗಿದ್ರೆ ಕವನ ಬರೀತಿದ್ದೆ, ಕಲಾಕಾರ ಆಗಿದ್ರೆ ನೀನ್ ಚಿತ್ರ ಬರೀತಿದ್ದೆ, ಆದ್ರೆ ನಾನೊಬ್ಬ ದೊಡ್ಡ ಮಗ, ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ತನ್ನ ರಕ್ತ ಅಲ್ಲದೆ ಇನ್ನೇನ್ ಕೊಡ್ಬೋದು ಅಂತ ಕೇಳ್ತಾನೆ. ಸಾವರ್ಕರ್ ಹಚ್ಚಿರ್ತಕ್ಕಂಥ ಕಿಡಿ ಈ ತರದ ಜಾಜ್ವಲ್ಯಮಾನವಾಗಿರ್ತಕ್ಕಂಥ ಜ್ವಾಲೆಗಳು, ಜಾಜ್ವಲ್ಯಮಾನವಾಗಿರ್ತಕ್ಕಂಥ ಜ್ವಾಲೆಗಳು. ಪುಣೆಯ ರಸ್ತೆಯಲ್ಲಿ ಪುಣೆಯ ರಸ್ತೆಯಲ್ಲಿ ಚಾಪೇಕರ್ ಸಹೋದರರು ಹಾಡ್ ಹಗಲಲ್ಲಿ ಜನ ತುಂಬಿರ್ತಕ್ಕಂಥ ರಸ್ತೆಯಲ್ಲಿ ಇಂಗ್ಲಿಷ್ ಅಧಿಕಾರಿನ ಸಾಯಿಸ್ತಾರೆ. ಅನಂತ್ ಕಾನ್ಹೇರೆ ರ್ಯಾಂಡ್ ಅಂತಕ್ಕಂಥ ಒಬ್ಬ ವ್ಯಕ್ತಿಯನ್ನ ಮತ್ತು ಇನ್ನಿಬ್ಬರು ದಂಪತಿಗಳನ್ನ ಜಹಾಂಗೀರ್ ಹಾಲ್ನಲ್ಲಿ ಗುಂಡೊಡ್ತಾ ಇರ್ತಾರೆ.
ಈ ತರದ ನೂರಾರು ಕ್ರಾಂತಿಕಾರಿಗಳಿಗೆ ಸಾವರ್ಕರ್ ವ್ಯವಸ್ಥೆಯನ್ನು ಮಾಡ್ತಾರೆ, ಪ್ರೇರೇಪಣೆಯನ್ನು ಕೊಡ್ತಾರೆ, ಎಸ್ಕೇಪ್ ರೂಟ್ಗಳನ್ನು ಕಂಡುಹುಡುಕ್ತಾರೆ. ಸ್ವತಃ ತಾನೇ ಸ್ವಾತಂತ್ರ್ಯ ಯಜ್ಞಕ್ಕೂ ಧುಮುಕ್ತ ಹೇಳಿದ್ರು. ವಕೀಲ್ ಸಾಹೇಬರು ಮಾತಾಡ್ತಾ ಅಭಿನವ ಭಾರತ ಅಂತಕ್ಕಂಥ ಸಂಘಟನೆ ಕಟ್ಟಿದ್ ಪುಣೆನಲ್ಲಿ, ತಗೊಂಡೋಗಿದ್ ಲಂಡನ್ಗೆ. ಬ್ರಿಟಿಷ್ ಸರ್ಕಾರ ತರಗಟ್ಟುವ ಹಾಗೆ ಮಾಡಿದಂತ ಮೊಟ್ಟ ಮೊದಲನೇ ಸಂಘಟನೆ ಅದು ಅಭಿನವ ಭಾರತ. ಅಭಿನವ ಭಾರತ ಅನ್ನುವಂತ ಹೆಸರು ಹೇಳಿದ್ರೆ ಹೆದರ್ಕೊಳ್ತಾರೆ ಅನ್ನುವಂತ ಸ್ಥಿತಿ ಸಾವರ್ಕರ್ ತಂದಿಟ್ಟಿದ್ರು ಅಂತಾರೆ. ಸಾವರ್ಕರ್ ಎಂತ ಅವರು ಅಂತ ಕೇಳಿದ್ರೆ, ಶಿವರಾಮ್ ಅವರು ಬರೆದಿರ್ತಕ್ಕಂಥ ಆತ್ಮಾಹುತಿಯಲ್ಲಿ ಅವರು ಒಂದಷ್ಟು ಹೇಳ್ತಾರೆ. ಒಂದ್ಸರಿ ನಮ್ಮಲ್ಲಿ ಓದುವ ಅಭ್ಯಾಸ ಇರ್ತಕ್ಕಂಥವ್ರು, ಅಭ್ಯಾಸ ಇಲ್ಲದೆ ಇದ್ರು ನಾನೆಲ್ಲ ಅನೇಕ ಮುಖಂಡರೆಲ್ಲ ಇಲ್ಲಿದೀವಿ ಅಂತ ಹೇಳಿ, ಅನೇಕ ಶಿಕ್ಷಣ ತಜ್ಞರು, ರೈತ ಮುಖಂಡರು, ವ್ಯಾಪಾರಿ ತಜ್ಞರು ಇದ್ದಾರೆ. ನಾನು ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ, ಒಂದ್ಸಲಿ ಸಾಧ್ಯ ಇದ್ರೆ ಒಂದ್ಸಲಿ ಸಾಧ್ಯ ಮಾಡಿಕೊಂಡು ಶಿವರಾಮ್ ಅವರು ಬರೆದಿರ್ತಕ್ಕಂಥ ಆತ್ಮಾಹುತಿ ಪುಸ್ತಕವನ್ನು ಒಂದ್ಸಲಿ ಓದಿ ಅಂತಲಿ. ಯಾಕಂದ್ರೆ ಹೇಗ್ ಸ್ವಾತಂತ್ರ್ಯ ಸಿಕ್ತು ನಮ್ಗೆ ಅನ್ನೋದು ನಮಗ್ ಗೊತ್ತಾದ್ರೆ ನಾವು ಅದಕ್ಕೆ ತಕ್ಕಾಗಿ ಜೀವನ ಮಾಡಬೇಕು ಅನ್ನೋ ಪ್ರೇರೇಪಣೆನೂ ನಿಧಾನಕ್ಕೆ ಸಿಗುತ್ತೆ ಅಂತಲಿ. ಹೇಗ್ ಸ್ವಾತಂತ್ರ್ಯ ಸಿಕ್ತು ಅಂತ ನಮ್ಗೆ ಅಂದಾಜಾದ್ರೆ ನಾವು ಅದಕ್ಕೆ ತಕ್ಕಾಗಿ ಬದುಕೋದು ಹೇಗೆ ಅನ್ನೋ ಪ್ರೇರಣೆ ಕೂಡ ನಮ್ಮೆಲ್ರಿಗೂ ಸಿಗುತ್ತೆ ಅಂತಲ್ಲಿ ಬರೀತಾರೆ. ಅದರಲ್ಲಿ ಆತ್ಮಾಹುತಿಯಲ್ಲಿ ಬರೀತಾರೆ, ಮೊದಲನೇ ವಿದ್ಯಾರ್ಥಿ ದೇಶಭಕ್ತಿಯ ಕಾರಣಕ್ಕೆ ಹಾಸ್ಟೆಲ್ನಿಂದ ಹೊರಗೆ ಹಾಕಿಸ್ಕೊಂಡ್ರು. ಮೊದಲನೇ ವಿದ್ಯಾರ್ಥಿ ತನಗೆ ಸಿಕ್ಕಿದಂತ ಬ್ಯಾರಿಸ್ಟರ್ ಪದವಿಯನ್ನ ನಿರಾಕರಿಸಿದಂತ. ಮೊದಲನೇ ವಿದ್ಯಾರ್ಥಿ ಅವ್ರು ಬರೆದಿರ್ತಕ್ಕಂಥ ಪುಸ್ತಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ಎರಡೆರಡು ದೇಶಗಳಲ್ಲಿ ಬಹಿಷ್ಕಾರ ಮಾಡಿಸ್ಕೊಳ್ತು. ಮೊದಲನೇ ಪುಸ್ತಕ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 18 ಭಾಷೆಗಳಿಗೆ ಟ್ರಾನ್ಸ್ಲೇಷನ್ ಆಗಿ ನಿಷೇಧಕ್ಕೊಳಗಾಗಿದ್ದಂತ ಭಾರತ ಮತ್ತು ಲಂಡನ್ನಲ್ಲಿ, ಇಂಗ್ಲೆಂಡ್ನಲ್ಲಿ ನಿಷೇಧಕ್ಕೊಳಗಾಗಿದ್ದಂತ ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ 18 ಭಾಷೆಗಳಲ್ಲಿ ಜನ ತಾವೇ ಅಲ್ಲಲ್ಲಿ ಹಂಚಿಕೊಂಡು ಓದಿರ್ತಕ್ಕಂಥ ಪುಸ್ತಕ, ನಿಷೇಧದ ಮಧ್ಯದಲ್ಲಿ ಓದಿರ್ತಕ್ಕಂಥ ಪುಸ್ತಕ. 2 ಕಾರಾಗೃಹವಾಸ, 2 ಆಜೀವ ಕಾರಾಗೃಹವಾಸ, 2 ಲೈಫ್ ಸೆಂಟೆನ್ಸಸ್, 2 ಕರಿ ನೀರಿನ ಶಕ್ತಿಗೆ ಒಳಗಾದಂತ ಮೊದಲನೇ ಪೊಲಿಟಿಕಲ್ ಪ್ರಿಸನರ್, ಮೊದಲನೇ ರಾಜಕೀಯ ಕೈದಿ ಸಾವರ್ಕರ್. ಮೊದಲನೇ ರಾಜಕೀಯ ಕೈದಿ ಸಾವರ್ಕರ್. ಸ್ವದೇಶಿ ಆಂದೋಲನದ ಪ್ರಣೇತ ಆಗಿ ಆರಂಭ ಮಾಡಿದವರಾಗಿ ವಿದೇಶಿ ವಸ್ತುಗಳ ದಹನದ ಚಳವಳಿಯನ್ನು ಆರಂಭ ಮಾಡಿದಂತ ವ್ಯಕ್ತಿ ಸಾವರ್ಕರ್. ಸಮಾಜದಲ್ಲಿ ಅಸ್ಪೃಶ್ಯತೆ ಅಂತಕ್ಕಂಥ ಜಾಡ್ಯ ಅವತ್ತು ಇತ್ತು, ಗಾಢವಾಗಿತ್ತು, ಇವತ್ತು ತೆಳುವಾಗಿ ಉಳ್ಕೊಂಡಿದೆ. ಅದನ್ನು ಆಮೂಲಾಗ್ರವಾಗಿ ತೊಳೆದು ಹಾಕಬೇಕು ಅಂತ ಹೇಳಿ ರತ್ನಗಿರಿಯಲ್ಲಿ ಪತಿತ ಪಾವನ ಮಂದಿರವನ್ನು ಆರಂಭ ಮಾಡಿದಂತ ಒಬ್ಬ ಶ್ರೇಷ್ಠ ಸಮಾಜ ಸುಧಾರಕ ಸಾವರ್ಕರ್. ಕೇವಲ ಪತಿತ ಪಾವನ ಮಂದಿರವನ್ನ ಸ್ಥಾಪನೆ ಮಾಡೋದು ಮಾತ್ರ ಅಲ್ಲ, ಅಲ್ಲಿನ ಪೂಜೆ, ಅಲ್ಲಿನ ಅರ್ಚಕರು, ಅಲ್ಲಿನ ಪೂಜೆ ಸೇವಾಕರ್ತರು, ಅಲ್ಲಿರ್ತಕ್ಕಂಥ ಚಟುವಟಿಕೆಯಲ್ಲಿ ಸಾಮಾಜಿಕ ಸಮರಸತೆಯ ಒಂದು ಫಾರ್ಮುಲಾವನ್ನ, ಒಂದು ಸಮೀಕರಣವನ್ನ ಕೊಟ್ಟು ಪತಿತ ಪಾವನ ಮಂದಿರವನ್ನ ಆರಂಭ ಮಾಡಿದಂತ ವ್ಯಕ್ತಿ ಸಾವರ್ಕರ್. ಮೊಟ್ಟ ಮೊದಲನೇ ಬಾರಿಗೆ ಸಹಪಂಕ್ತಿ ಭೋಜನ ಅನ್ನೋದನ್ನ ಕ್ರಾಂತಿಕಾರಕವಾಗಿ ಯೋಚನೆ ಮಾಡಿ ಅದನ್ನ ಸಮಾಜದಲ್ಲಿ ಒಂದು ಸಾಮಾನ್ಯವಾಗಿರ್ತಕ್ಕಂಥ, ಸರಳವಾಗಿರ್ತಕ್ಕಂಥ, ಪರಿವರ್ತನಶೀಲವಾಗಿರುವಂತಹ ಕಾರ್ಯಕ್ರಮವಾಗಿ ಅದನ್ನ ಇಡೀ ದೇಶದಲ್ಲಿ ಅಳವಡಿಸಿರ್ತಕ್ಕಂಥ ವ್ಯಕ್ತಿ ಸಾವರ್ಕರ್. ಇಡೀ ದೇಶದಲ್ಲಿ ಬ್ರಿಟಿಷರ ಸೈನ್ಯಕ್ಕೆ ಸೇರ್ಕೋಬೇಡಿ ಅಂತ ಹೇಳ್ತಾ ಇದ್ದಾಗ ಸಾವರ್ಕರ್ದು ಒಂಟಿ ಧ್ವನಿ ಇಲ್ಲ, ಸೈನ್ಯಕ್ಕೆ ಸೇರ್ಕೊಳ್ಳಿ ಅಂತ. 1932ನೇ ಇಸ್ವಿಯಿಂದ ಸಾವರ್ಕರ್ ಸೈನಿಕೀಕರಣದ ಚಳವಳಿ ಶುರು ಮಾಡ್ತಾರೆ. ಸೈನಿಕೀಕರಣದ ಚಳವಳಿಯನ್ನ 1932ರಿಂದ ಶುರು ಮಾಡ್ತಾರೆ. ಕಾಂಗ್ರೆಸ್ನವ್ರು ಬೈತಾರೆ ಅಂತ ಕಾರ್ಯ, ಇವರು ನಮ್ಮ ವಿರುದ್ಧನೇ ಹೋರಾಟ ಮಾಡೋದಕ್ಕೆ ನಮ್ಮ ಯುವಕರನ್ನೇ ಕಳಿಸ್ತಾ ಇದ್ದಾರೆ ಅಂತ. ಸಾವರ್ಕರ್ ಹೇಳ್ತಾರೆ, ಯಾವತ್ತೋ ಒಂದ್ ದಿವಸ ಬ್ರಿಟಿಷರವರು ಹೊರಗಡೆ ಹೋಗೋದು 100ಕ್ಕೆ 100 ಸತ್ಯ. ಯಾವತ್ತೋ ಒಂದ್ ದಿವಸ ಬ್ರಿಟಿಷರು ಹೋಗೋದು 100ಕ್ಕೆ 100 ಸತ್ಯ. ಅವ್ರು ಯಾವತ್ ನಮ್ಮನ್ನು ಬಿಟ್ಟು ಹೋಗ್ತಾರೋ, ಇವತ್ತಿರ್ತಕ್ಕಂಥ ಸೈನ್ಯದಲ್ಲಿ ಕೇವಲ ಮುಸಲ್ಮಾನರ ಸೈನಿಕರು ಇರ್ತಕ್ಕಂಥದ್ದು. ನೀವು ಹೇಗೆ ತುಷ್ಟೀಕರಣ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು, ಮುಸ್ಲಿಂ ಲೀಗ್ ಹೇಗೆ ತನ್ನನ್ನು ತಾನು ಒಂದು ಮುಸಲ್ಮಾನರ ಪಕ್ಷ ಅಂತ ಕರೆಸ್ಕೊಳ್ತಾ ಇದೆಯಾ, ಅಕಸ್ಮಾತ್ ಅವ್ರು ಕೇಳ್ತಾ ಇರ್ತಕ್ಕಂಥ ಪಾಕಿಸ್ತಾನ ಆಯ್ತು ಅಂತಾದ್ರೆ, ಸ್ವತಂತ್ರ ಭಾರತದಲ್ಲಿ ಸೈನ್ಯನೇ ಇರೋದಿಲ್ಲ ರಕ್ಷಣೆಗೆ. ಸ್ವತಂತ್ರ ಭಾರತದಲ್ಲಿ ಸೈನ್ಯನೇ ಇರೋದಿಲ್ಲ. 1932ರಿಂದ 1943ವರೆಗೆ ನಿರಂತರವಾಗಿ ಈ ಭಾಷಣ ಮಾಡ್ತಾರೆ ಜನ. ಕಾಂಗ್ರೆಸ್ನವರು ಇವ್ರನ್ನ ಮೂರ್ಖರು ಅಂತ ಇರಬೇಕಾದ್ರೆ ನಿಧಾನಕ್ಕೆ ದೇಶ ವಿಭಜನೆ ಆಗುತ್ತೆ ಅಂತ ಹೇಳಿದಾಗ ಅಕಸ್ಮಾತ್ ನಮ್ಮ ದೇಶದಲ್ಲಿ ಒಂದಷ್ಟು ಹಿಂದೂ ಸೈನಿಕರು ಉಳ್ಕೊಂಡಿದ್ರೆ ಅದಕ್ಕೆ ಏಕಮಾತ್ರ ಕಾರಣ ಸಾವರ್ಕರ್. ಮಹಾರಾಷ್ಟ್ರದಲ್ಲಿ, ಬೆಂಗಳೂರಿನಲ್ಲಿ, ಚೆನ್ನೈನಲ್ಲಿ, ಮುಂಬೈನಲ್ಲಿ, ಲಕ್ನೋದಲ್ಲಿ, ಗುವಾಹಟಿವರೆಗೂ ಪ್ರವಾಸ ಮಾಡ್ತಾರೆ. ಯುವಕರ ಸಭೆಗಳಲ್ಲಿ ಸೈನ್ಯಕ್ಕೆ ಸೇರ್ಕೊಳ್ಳಿ, ಬಂದೂಕ್ ಚಲಾಯಿಸೋದನ್ನ ಕಲೀರಿ, ಬಾಂಬ್ ಮಾಡೋದನ್ನ ಕಲೀರಿ, ಯುದ್ಧ ತಂತ್ರಗಳನ್ನ ಕಲೀರಿ, ಸೈನ್ಯ ನಡೆಸೋದನ್ನ ಕಲೀರಿ, ವ್ಯೂಹ ರಚನೆಯನ್ನು ಕಲೀರಿ. ಭಾಷಣದ ವಿಡಿಯೋಗಳು ಉಪಲಬ್ಧ ಇದಾವೆ.
ಬೆಂಗಳೂರಿನಿಂದ ಹಿಡಿದು ಲಕ್ನೋ ಮುಖಾಂತರ ಗುವಾಹಟಿವರೆಗೂ ಹೋಗ್ತಾರೆ ಸೈಡ್ಗ. ಲಕ್ಷಾಂತರ ಜನ ಯುವಕರಿಗೆ ಪ್ರೇರಣೆ ಕೊಡ್ತಾರೆ. ನೀವೇ ಯೋಚನೆ ಮಾಡಿ, 1947ರಲ್ಲಿ ವಿಭಜನೆ ಆದಾಗ ಯಾವ ಸೈನಿಕರು ಯಾವ ಕಡೆ ಬೇಕೋ ಆ ಕಡೆ ಹೋಗ್ಬೋದು ಅಂತ ಹೇಳಿದಾಗ ತಾರಾತಟ್ಟು ಒಂದ್ ಕಡೆಯಿಂದ ಮುಸಲ್ಮಾನ್ ಸೈನಿಕರು ಪಾಕಿಸ್ತಾನದ ಕಡೆಗೆ ಹೊರಟಾಗ ದೇಶ ನಿಷ್ಠೆಯನ್ನು ಮರೆತು ಭಾರತದ ರಕ್ಷಣೆಗೆ ಅಂತ ಒಂದಷ್ಟು ಹಿಂದೂ ಸೈನಿಕರು ಉಳ್ಕೊಂಡಿದ್ರೆ ಅದು ಕೇವಲ ಮತ್ತು ಕೇವಲ ಸಾವರ್ಕರ್ ಕಾರಣಕ್ಕೆ, ಕಾಂಗ್ರೆಸ್ಸಿನ ಕಾರಣಕ್ಕಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹಾಸ್ಯ ಮಾಡ್ತಿತ್ತು ಸಾವರ್ಕರ್ ಅವರಿಗೆ, ಟೀಕೆ ಮಾಡ್ತಿತ್ತು ಈಗ ಈ ದೇಶದಲ್ಲಿ ಸೈನಿಕೀಕರಣದ ಬಗ್ಗೆ ಬಹುದೊಡ್ಡದಾಗಿರ್ತಕ್ಕಂಥ ಒಂದು ಆಂದೋಲನವನ್ನ ನಡೆಸಿರ್ತಕ್ಕಂಥ ವ್ಯಕ್ತಿ ಸಾವರ್ಕರ್ ಒಬ್ಬ ಸಮಾಜ ಸುಧಾರಕ ಕೂಡ. ಹೇಳಿದೆ ನಾನು ಆಗ್ಲೇ ಹೇಳ್ತೆ ಅಂತ, ಹಿಂದೂ ಸಮಾಜ ಉಳ್ಕೊಳ್ಬೇಕು, ಹಿಂದೂ ಸಮಾಜ ಅಖಂಡವಾಗಿರ್ಬೇಕು, ಹಿಂದೂ ಸಮಾಜ ಆರೋಗ್ಯಕರವಾಗಿರ್ಬೇಕು, ಹಿಂದೂ ಸಮಾಜ ಒಗ್ಗಟ್ಟಿನಿಂದ ಇರಬೇಕು ಅನ್ನೋದಕ್ಕೆ ತನ್ನ ಜೀವನದ ಉತ್ತರಾರ್ಧದಲ್ಲಿ ತುಂಬಾ ಚಟುವಟಿಕೆಗಳನ್ನ ನಡೆಸ್ತಾರೆ. ಇವತ್ತು ವೇದಿಕೆಯಲ್ಲಿ ಇಬ್ಬರಿಗಿಂತ ಹೆಚ್ಚು ಮಕ್ಕಳನ್ನ ಮನೆಯಲ್ಲಿ ಪಡೆಯುವಂತ ಭಾಗ್ಯ ಹೊಂದಿರತಕ್ಕಂತ, ಅದಕ್ಕಾಗಿ ಪ್ರಯತ್ನಶೀಲರು ಆಗಿದ್ದಂತ ಕೆಲವು ದಂಪತಿಗಳಿಗೆ ಸನ್ಮಾನ ಮಾಡಬೇಕು ಅಂತ ಇಲ್ಲಿ ಹೇಳಿದಾಗ ನಾನು ಹೀಗೆ ಸಭೆನಲ್ಲಿ ನೋಡ್ತಿದ್ದೆ ಅಂತಲೇ. ಅನೇಕ ಜನರ ಮುಖದಲ್ಲಿ ಹಾಸ್ಯ ಮಿಶ್ರಿತವಾಗಿರ್ತಕ್ಕಂಥ ನಗು, ಕೆಲವರ ಮನಸ್ಸಿನಲ್ಲಿ ಒಂದ್ ಸ್ವಲ್ಪ ನಾಚಿಕೆಯ ಭಾವ, ಇದೇನಿದು ಸಾವರ್ಕರ್ ಪ್ರತಿಷ್ಠಾನದವ್ರು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಭಾವ. ಆ ಎಲ್ಲ ಘಟ್ಟ ದಾಟಿದೀವಿ, ಈಗ 1 ಗಂಟೆ ಆಗಿದೆ ಅವ್ರಿಗೆ ಸನ್ಮಾನ ಮುಗಿದು ಅನ್ಸದೆ ಅಂತ ಯೋಚನೆ ಮಾಡಿ. ಇವತ್ತು ಹಿಂದೂ ಪುನರ್ಜನನದ ಪ್ರಮಾಣ 1.7. ಇವತ್ತು ಯಾವ್ದಾದ್ರು ಒಂದು ಸಮಾಜದಲ್ಲಿ ಪುನರ್ಜನನದ ಪ್ರಮಾಣ 2.1 ಇಲ್ದಿದ್ರೆ, ಸೈನ್ಸ್ ಇದು ಇಲ್ಲಿರ್ತಕ್ಕಂಥವ್ರು ಎಲ್ರಿಗೂ, ಅನೇಕ ಶಿಕ್ಷಣ ತಜ್ಞರಿಗೆ, ಡಾಕ್ಟರ್ಗೆ ನಾನು ಹೇಳ್ತಾ ಇರೋ ಸೈನ್ಸ್ ಗೊತ್ತೇ ಇದೆ. ಅವ್ರು ನನಗಿಂತ ಚೆನ್ನಾಗಿ ಕರಾರುವಾಕ್ಕಾಗಿ ಸಂಖ್ಯೆಗಳನ್ನ ಹೇಳ್ಬೋದು, ತಪ್ಪಿದ್ರೆ ಸರಿನೂ ಮಾಡಬಹುದು. 2.1 ಇಲ್ದಿದ್ರೆ ಯಾವುದೇ ಪ್ರದೇಶದ ಅಥವಾ ಯಾವುದೇ ಜನಾಂಗದ ಜನಸಂಖ್ಯೆ ಅದಾಗೆ ಉಳ್ಕೊಳ್ಳೋದಿಲ್ಲ, ಅದು ಕ್ಷಯಿಸ್ತಾ ಹೋಗುತ್ತೆ. ಒಂದು ಕುಟುಂಬದಲ್ಲಿ 2.1 ಅಂತ ಹೇಳಿದ್ರೆ 2 ಅಥವಾ 3 ಆ ತರ ಮಕ್ಕಳಾಗಲಿಲ್ಲ ಅಂತ ಹೇಳಿದ್ರೆ ಆ ಜನಾಂಗ ಮತ್ತು ಆ ಪ್ರದೇಶದಲ್ಲಿ ಆ ಒಂದು ವರ್ಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜನಸಂಖ್ಯೆ ನಿಧಾನಕ್ಕೆ ಕುಸಿತಾ ಹೋಗುತ್ತೆ ಅಂತ. ಪಂಜಾಬಿನ ಹಿಂದೂಗಳ ಜನಸಂಖ್ಯೆಯ ಪುನರ್ಜನನದ ಪ್ರಮಾಣ 0.9, 1ಕ್ಕಿಂತ ಕಡಿಮೆ. ನೆನಪಿಟ್ಕೊಳ್ಳಿ. ಈಗ ಮೊನ್ನೆ ರಿಲೀಸ್ ಆಗಿರೋ ಸ್ಟಾಟಿಸ್ಟಿಕ್ ನಾನು ನಿಮಗೆ ಬೇಕಿದ್ರೆ 1 ಜನ ಪ್ರಮುಖರಿಗೆ ಕಳಿಸ್ತೀನಿ, ಓದಿ ಅಂತಲೇ. ಕರ್ನಾಟಕದಲ್ಲಿ ಹಿಂದೂಗಳ ಪುನರ್ಜನನದ ಪ್ರಮಾಣ 1.47. ಅದು ಗ್ರಾಮೀಣ ಪ್ರದೇಶಗಳನ್ನ ತೆಗೆದುಹಾಕ್ಬಿಟ್ರೆ ನಗರ ಪ್ರದೇಶಗಳಲ್ಲಿ ಅದು ಕೂಡ 1ಕ್ಕಿಂತ ಕಡಿಮೆ. ಬರೀ ಪೂರ್ವಾಂಚಲ, ಕಾಶಿಯಿಂದ ಪಟ್ನಾವರೆಗೆ ಇರತಕ್ಕಂಥ ಒಂದು ಪ್ರದೇಶ ಮತ್ತು ಬಿಹಾರದಲ್ಲಿ ಮಾತ್ರ 2.5ಗಿಂತ ಜಾಸ್ತಿ ಇರತಕ್ಕಂಥದ್ದು, 2.7, 2.8ಕ್ಕಿಂತ ಜಾಸ್ತಿ ಇರ್ತಕ್ಕಂಥ. ಏನಾಗತ್ತೆ ಅಂತ ಕೇಳಿದ್ರೆ, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಯ್ತು, ಪಾಕಿಸ್ತಾನ ನಿರ್ಮಾಣ ಆಯ್ತು. ಮೊಹಮ್ಮದ್ ಅಲಿ ಜಿನ್ನಂಗೆ ಪ್ರಧಾನಮಂತ್ರಿ ಆಗ್ಬೇಕು ಅನ್ನುವಂತ ಆಕಾಂಕ್ಷೆ ಬಂತು, ಅದಕ್ಕೆ ಪಾಕಿಸ್ತಾನ ನಿರ್ಮಾಣ ಆಗಿದ್ದಲ್ಲ. ನಮ್ಮ ದೇಶದ್ದೇ ಆಗಿರ್ತಕ್ಕಂಥ 51 ಶಕ್ತಿಪೀಠದಲ್ಲಿ ಒಂದಾಗಿರ್ತಕ್ಕಂಥ ಡಾಕೇಶ್ವರಿಯ ಮಂದಿರ ಇರತಕ್ಕಂಥ ಢಾಕಾ ಯಾಕೆ ಬಾಂಗ್ಲಾದಲ್ಲಿದೆ? ರಾಮನ ಮಗ ಲವ ಆಳದಂತ ಲಾಹೋರು ಅದ್ ಯಾಕೆ ಪಾಕಿಸ್ತಾನದಲ್ಲಿದೆ? ಒಂದೇ ಒಂದ್ಸಲಿ ಅನ್ಕೊಳ್ಳಿ, ಒಂದೇ ಒಂದ್ಸಲಿ ಯೋಚನೆ ಮಾಡಿ. ಒಂದ್ಸಲಿ ಬೆಂಗಳೂರಿನ ಶಿವಾಜಿನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾಕೊಬ್ಬ ಹಿಂದೂ ಗೆಲ್ಲಕ್ಕಾಗಲ್ಲ? ಯಾವುದೇ ಪಾರ್ಟಿ ಹಿಂದೂ ಗೆಲ್ಲಿರಿ, ಬಿಜೆಪಿ ಹಿಂದೂ ಗೆಲ್ಲಬೇಕು ಅಂತಿಲ್ಲ. ಇಲ್ಲಿ ಯಾರಾದ್ರೂ ಕಾಂಗ್ರೆಸ್ ಕಾರ್ಯಕರ್ತರಿದ್ರೆ ಆ ಪಕ್ಷಕ್ಕೆ ಸವಾಲಾಗ್ತೀನಿ ನಾನು. ಆ ಸೀಟ್ನಲ್ಲಿ ಕಾಂಗ್ರೆಸ್ನಿಂದ ಹಿಂದೂನೇ ಯಾಕೆ ಗೆಲ್ಸಕ್ಕಾಗಲ್ಲ? ಶಿವಾಜಿನಗರದಲ್ಲಿ, ಶಾಂತಿನಗರದಲ್ಲಿ ಯಾಕೆ ಹಿಂದೂನ್ ಗೆಲ್ಸಲ್ಲ? ಸರ್ವಜ್ಞ ನಗರದಲ್ಲಿ ಯಾಕೆ ಹಿಂದೂವನ್ ಗೆಲ್ಸಲ್ಲ? ಕಲಬುರಗಿ ಉತ್ತರದಲ್ಲಿ ಯಾಕೆ ಹಿಂದೂವನ್ ಗೆಲ್ಸಲ್ಲ ಅಂತ ಯಾಕೆ ಗೆಲ್ಸೋದಿಲ್ಲ? ಯಾಕಂದ್ರೆ ಅಲ್ಲಿಗೆ ರಾಜಕೀಯಕ್ಕೆ ಬಂದು ನಿಲ್ಲೋದಿಲ್ಲ ಅದು ಅನ್ಸುತ್ತೆ. ಜನಸಂಖ್ಯೆ ರಾಜಕೀಯಕ್ಕೆ ಬಂದು ನಿಲ್ಲ, ಜನಸಂಖ್ಯೆಗೆ ಬಂದು ನಿಲ್ಲತ್ತೆ, ಜನಸಂಖ್ಯೆ ಒಂದು ಕುಟುಂಬಕ್ಕೆ ಬಂದು ನಿಲ್ಲತ್ತೆ ಅಂತಿಲ್ಲ. ಒಂದು 100 ವರ್ಷಗಳ ಕಾಲ ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ಸಿನ ಮುಖಂಡರು, ಅದರ ಜೊತೆಗೆ ನಮ್ಮ ದೇಶದ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮುಖಂಡರುಗಳು ತಮ್ಮ ಕಣ್ಣನ್ನ, ತಮ್ಮ ಮುಖವನ್ನ ಇನ್ನೊಂದು ಕಡೆಗೆ ತಿರುಗಿಸಿದ್ರಿಂದ, ಈ ಸಮಸ್ಯೆಯಿಂದ ದೂರ ತಿರುಗಿಸಿದ್ರಿಂದ ಇವತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾ ನಿರ್ಮಾಣ ಆಯ್ತು ಅಂತ. ಪಾಕಿಸ್ತಾನ ಮತ್ತು ಬಾಂಗ್ಲಾ, ನನ್ನ ಮನೇಲಿ ಮಕ್ಕಳ ಸಂಖ್ಯೆ ಒಂದಷ್ಟು ಇರಬೇಕು, ಹೆಚ್ಚಿರಬೇಕು ಅನ್ನುವಂಥದ್ದು ಅದು ನನ್ನ ಮನೆಗೆ ಮಾತ್ರ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಲ್ಲ. ಅದೊಂದು ಜನಾಂಗಕ್ಕೆ, ಒಂದು ಸಂಸ್ಕೃತಿಗೆ, ಒಂದು ಸಮಾಜಕ್ಕೆ, ಒಂದು ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಲ್ಲ. ಒಂದು ದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಮತ್ತಾನು ಹೇಳ್ತೀನಿ, ನಾನೊಂದು ರಾಜಕೀಯ ಪಕ್ಷದ ಕಾರ್ಯಕರ್ತ, ನನಗೆ ಜವಾಬ್ದಾರಿ ಇದೆ, ನನಗೆ ಒಂದು ರಾಜಕೀಯ ಪಕ್ಷದ ಜವಾಬ್ದಾರಿ ಇದೆ. ಆದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಶಿವಾಜಿನಗರ ಕಾನ್ಸ್ಟಿಟ್ಯೂನ್ಸಿಲಿ ಹಿಂದೂಗೆ ಯಾಕೆ ಟಿಕೆಟ್ ಕೊಡಲ್ಲ ಅಂತ. ಅದೇ 19 ಜನ ಗೆದ್ದಿದ್ದಾರೆ ಅಸ್ಸಾಂನಲ್ಲಿ, ಒಬ್ಬ ಹಿಂದೂ, 18 ಜನ ಮುಸಲ್ಮಾನರು. ಯಾಕೆ? ಇಬ್ರು ಗೆದ್ದಿದ್ದಾರೆ AUDF ನಿಂದ, ಅವರು ಮುಸಲ್ಮಾನರು.
ಇಬ್ರು ಗೆದ್ದಿದ್ದಾರೆ ರೈಜೋರ ದಳದಿಂದ. ಅದ್ರಲ್ಲಿ ಒಬ್ಬ ಹಿಂದೂ ಇನ್ನೊಬ್ಬ ಮುಸಲ್ಮಾನ, ಇನ್ನೊಬ್ರು TMC ಇಂದ ಒಬ್ರು ಗೆದ್ದಿದ್ದಾರೆ, ಅವರು ಒಬ್ಬ ಮುಸಲ್ಮಾನ, ಒಬ್ಬ ಇಂಡಿಪೆಂಡೆಂಟ್ ಗೆದ್ದಿದ್ದಾರೆ, ಅವರು ಒಬ್ರು ಮುಸಲ್ಮಾನರು. ಯಾಕಿದು? ಯಾಕೆ ಈ ನಿಶ್ಚಿತವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಯಾಕೊಬ್ಬ ಅದೇ ಪಕ್ಷದ ಹಿಂದೂವನ್ ಗೆಲ್ತಕ್ ಸಾಧ್ಯ ಇಲ್ಲ ಅಂತ ಕೇಳಿದ್ರೆ ಅವ್ರಿಗೂ ಬಹಳ ಚೆನ್ನಾಗಿ ಗೊತ್ತು. ಅಲ್ಲಿ ಹಿಂದೂ ನಿಲ್ಸಿದ್ರೆ ಓಟ್ ಹಾಕಲ್ಲ ಅಂತ, ಅಲ್ಲಿ ನಿಲ್ಸಿದ್ರೆ ಹಿಂದೂ ನಿಲ್ಸಿದ್ರೆ ಓಟ್ ಹಾಕಲ್ಲ ಅಂತ. 80 ವರ್ಷದ ಕೆಳಗೆ ಸಾವರ್ಕರ್ ಹೇಳಿದ್ರು ಮತಾಂತರ ಅಂದ್ರೆ ರಾಷ್ಟ್ರಾಂತರ. 80 ವರ್ಷದ ಕೆಳಗೆ ಸಾವರ್ಕರ್ ಹೇಳಿದ್ರು ಮತಾಂತರ ಅಂತ ಹೇಳಿದ್ರೆ ಯಾವ ಧರ್ಮಕ್ಕೂ ವಿರೋಧಿಗಳಲ್ಲ ನಾವು. ಆನೋ ಭದ್ರಾಕೃತವೋ ಎಂತೂ ವಿಶ್ವತಃ ಅಂತ ಹೇಳಿರ್ತಕ್ಕಂಥ ಒಂದು ಸಂಸ್ಕೃತಿಗೆ ಸೇರಿರ್ತಕ್ಕಂಥವ್ರು ನಾವು. ಒಳ್ಳೇದು ಯಾವ ಕಡೆಯಿಂದ ಬೇಕಾದ್ರೂ ಬರಲಿ, ಆ ಒಳ್ಳೇದನ್ನ ನಾವು ಸ್ವೀಕರಿಸ್ತೀವಿ ಅಂತ ಹೇಳಿರ್ತಕ್ಕಂಥದ್ದು ನಾವು. ಮುಸಲ್ಮಾನ್ ಧರ್ಮದಲ್ಲಿ ತುಂಬಾ ಒಳ್ಳೇದಾಗಿರ್ತಕ್ಕಂಥ ಜೀವನ ಪದ್ಧತಿಗಳಲ್ಲಿ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ತುಂಬಾ ಒಳ್ಳೇದಾಗಿರ್ತಕ್ಕಂಥ ಅನೇಕ ಪದ್ಧತಿಗಳು ನಾವು ಅಳವಡಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದೆ ಅಂತಂದೆ. ಆದ್ರೆ ನಮ್ಮ ಪ್ರಶ್ನೆ ಏನು ಅಂತ ಕೇಳಿದ್ರೆ ಇದು ಯಾಕೆ ಮೂಲಭೂತವಾದ, ಯಾಕೆ ವೈ ಫಂಡಮೆಂಟಲಿಸಮ್, ವೈ ಕಮ್ಯುನಲಿಸಮ್ ಅಂತದೆ. ಸಾವರ್ಕರ್ ಇದನ್ನು 80 ವರ್ಷದ ಕೆಳಗೆ ಹೇಳಿದ್ದಾರೆ. ಮತಾಂತರ ಅಂತ ಕೇಳಿದ್ರೆ ಕೇವಲ ಧಾರ್ಮಿಕ ನಂಬಿಕೆಗಳ ವ್ಯತ್ಯಾಸ ಮಾತ್ರ ಅಲ್ಲ, ಮತಾಂತರ ಅಂತ ಹೇಳಿದ್ರೆ ಧರ್ಮಾಂತರ. ಮತಾಂತರ ಅಂತ ಹೇಳಿದ್ರೆ ಸಂಸ್ಕೃತಿಯಿಂದ ದೂರ ಆಗೋದು, ಮತಾಂತರ ಅಂತ ಹೇಳಿದ್ರೆ ಪದ್ಧತಿಗಳಿಂದ ದೂರ ಆಗೋದು, ಮತಾಂತರ ಅಂತ ಹೇಳಿದ್ರೆ ಇಲ್ಲಿನ ಎಲ್ಲದರಿಂದ ದೂರ ಆಗೋದು, ಮತಾಂತರ ಅಂತ ಹೇಳಿದ್ರೆ ಇಲ್ಲಿನ ಆಹಾರದಿಂದ ದೂರ ಆಗೋದು, ಮತಾಂತರ ಅಂದ್ರೆ ಇಲ್ಲಿನ ವೇಷದಿಂದ ದೂರ ಆಗೋದು. ಯಾಕೆ ನಿನ್ನೆವರೆಗೆ ಪಂಚೆ ಉಟ್ಕೊಳ್ತಾ ಇದ್ದವ್ರು ಇವತ್ತ್ಯಾಕೆ ಪಂಚೆ ಉಟ್ಕೊಳ್ದೆ ಪೈಜಾಮ ಹಾಕ್ಬೇಕು? ನಿನ್ನೆವರೆಗೆ ಪಾದದವರೆಗೆ ಇರತಕ್ಕಂಥ ಪೈಜಾಮ ಹಾಕೊಳ್ತಾ ಇದ್ದವ್ರು ಇವತ್ತ್ಯಾಕೆ 4 ಇಂಚ್ ಮೇಲಿನ ಪೈಜಾಮ ಹಾಕೋಬೇಕು ಅನ್ಸಲ್ಲಿ? ಯಾಕೆ ಅಂದ್ರೆ ಇನ್ಯಾವುದೋ ದೇಶದ ಜೊತೆಗೆ ತಮ್ಮನ್ನು ತಾವು ಸಮೀಕರಿಸ್ಕೊಳ್ಬೇಕು. ಹಾಗಾಗಿ ಸಾವರ್ಕರ್ ಹೇಳಿದ್ರು ಮತಾಂತರ ಅಂತ ಹೇಳಿದ್ರೆ ರಾಷ್ಟ್ರಾಂತರ, ರಾಷ್ಟ್ರಾಂತರ ಅಂತ ಹೇಳಿದ್ರು. ಗೋವಾದ ಒಂದು ಜನಮತ ಗಣನೆಯಲ್ಲಿ ಅಲ್ಲಿದ್ದಂತ ಕೆಲವರು ನಾವು ಪೋರ್ಚುಗಲ್ ಜೊತೆಗೆ ಇರ್ತೀವಿ ಅಂತ ಓಟ್ ಹಾಕಿದಾಗ, ಅಂದ್ರೆ ಸಾಲಾಜಾರ್, ಅಲ್ಲಿರ್ತಕ್ಕಂಥ ರಾಜನಿಗೆ ಹೆಸರು ಸಾಲಾಜಾರ್ ಅಂತ, ಆ ಸಾಲಾಜಾರ್ನ ಆಳ್ವಿಕೆಯಲ್ಲೇ ಇರ್ತೀವಿ ಅಂತ ಓಟ್ ಹಾಕಿದಾಗ ಸಾವರ್ಕರ್ ಇದನ್ನ ಹೇಳ್ತಾರೆ ಮತಾಂತರ ಅಂತ ಹೇಳಿದ್ರೆ ಧರ್ಮಾಂತರ ಅಂತ ಹೇಳ್ತಾರೆ. ಮತಾಂತರ ಅಂತ ಹೇಳಿದ್ರೆ ಧರ್ಮಾಂತರ. ಇದನ್ನೆಲ್ಲ ಮಾಡ್ತಾ ಇರ್ಬೇಕಾದ್ರೆ ಸಾವರ್ಕರು ಆರಾಮವಾಗಿ ಮನೇಲಿ ಇಟ್ಕೊಂಡು ಮಾಡಿದ್ರು ಅಂತಿಲ್ಲ, ಪುರುಸೊತ್ತಿತ್ತವ್ರಿಗೆ. ಹಾಗಾಗಿ ಇದನ್ನೆಲ್ಲವನ್ನು ಪುಸ್ತಕ ಬರೀತಿದ್ರು ಅಂತ ಏನಿಲ್ಲ. ನಾನು ಆಗ್ಲೇ ಹೇಳಿದೆ 2 ಕರಿ ನೀರಿನ ಶಿಕ್ಷೆಗೆ ಒಳಗಾಗಿದ್ದಂತ ಮೊದಲನೇ ಪೊಲಿಟಿಕಲ್ ಪ್ರಿಸನರ್, ರಾಜಕೀಯ ಕೈದಿಯವರು. ಒಟ್ಟು 27 ವರ್ಷಗಳ ಕಾಲ ಹೌಸ್ ಅರೆಸ್ಟು ಸೇರಿ 27 ವರ್ಷಗಳ ಕಾಲ ಜೈಲಲ್ಲಿದ್ರು. 13 ವರ್ಷಗಳ ಕಾಲ ಅಂಡಮಾನ್ನ ಕರಿ ನೀರು ಶಿಕ್ಷೆಯಲ್ಲಿದ್ರು. ಆ ಅಂಡಮಾನ್ನ ಕರಿ ನೀರಿನ ಶಿಕ್ಷೆಯ ಮಹತ್ವ ಏನು ಅಂತ ಕೇಳಿದ್ರೆ, ಸ್ವಾತಂತ್ರ್ಯ ಬಂದ ನಂತರ ಜವಾಹರ್ಲಾಲ್ ನೆಹರು ಆ ಅಂಡಮಾನ್ನ ಸೆಲ್ಯುಲರ್ ಜೈಲನ್ನ ಕೆಡವಿ ಅಲ್ಲೊಂದು ಆಸ್ಪತ್ರೆ ಕಟ್ಟಬೇಕು ಅಂತ ಬಯಸಿದ್ರು. ಇವರಿಗೆ ಆಸ್ಪತ್ರೆ ಕಟ್ಟಕ್ಕೆ ಕಾಂಗ್ರೆಸ್ಸಿನ ಮುಖಂಡರಿಗೆ ಅವತ್ತಿಂದು ದೇಶದಲ್ಲಿ ಇನ್ನೆಲ್ಲೂ ಜಾಗ ಇರಲಿಲ್ಲ. ಇವರಿಗೆ ಅಂಡಮಾನ್ನ ಸೆಲ್ಯುಲರ್ ಜೈಲನ್ನು ಕೆಡವೇ ಕಟ್ಟಬೇಕ. ಯಾಕೆ ಅದನ್ನು ಕೆಡವಬೇಕು ಅಂತ ಹೇಳಿದ್ರೆ, ಅದರಲ್ಲಿ 856ಕ್ಕಿಂತ ಜಾಸ್ತಿ ಜನ ಅಲ್ಲಿ ಪ್ರಾಣಾರ್ಪಣೆ ಮಾಡಿದ್ರು. ಸೆಲ್ಯುಲರ್ ಜೈಲಿನಲ್ಲಿ ಪ್ರಾಣಾರ್ಪಣೆ ಮಾಡಿದಂಥವ್ರು ದಾಖಲೆಯಲ್ಲಿ ಕೆತ್ತಿದ್ದಾರೆ, ಕಲ್ಲಲ್ಲಿ ಕೆತ್ತಿದ್ದಾರೆ. ದೇಶದಲ್ಲಿ ಇನ್ನೆಲ್ಲೂ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೀವು ಹೇಳ್ತೀನಿ, ನಾನು ಯಾವ ದೇವಸ್ಥಾನಕ್ಕೆ ಹೋಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತಪ್ಪು ತಿಳ್ಕೊಬೇಡಿ. ಅವಧೂತರು ಕೂಡ ವೇದಿಕೆಯಲ್ಲಿದ್ದಾರೆ, ನಾನು ಹೇಳ್ತಾ ಇರೋ ವಾಕ್ಯವನ್ನು ತಪ್ಪರ್ಥ ಮಾಡ್ಕೋಬೇಡಿ ಅಂತಲೇ. ಆದ್ರೆ ಈ ದೇಶದಲ್ಲಿ ಹುಟ್ಟವರವರಾಗಿ ಒಂದ್ಸಲಿ ಸೆಲ್ಯುಲರ್ ಜೈಲಿಗೆ ಹೋಗ್ಬಿಟ್ಟು ಆ 850 856 ಹೆಸರಿನಲ್ಲಿ ಒಂದು 50 ಹೆಸರಾದ್ರೂ ಓದ್ಕೊಂಡ್ ಬರ್ಬೇಕು ಅಂತಲೇ, ಒಂದು 50 ಹೆಸರಾದ್ರೂ ಓದ್ಕೊಂಡು ಬರ್ಬೇಕು. ಅದನ್ನ ನೋಡಿದ್ರೆ ಅವತ್ತಿದ್ದಂತ ಕಾಂಗ್ರೆಸ್ನವರಿಗೆ ಮೈಯಲ್ಲೆಲ್ಲ ಒಂಥರ ಮುಜುಗುರದ ಮುಳ್ಳು ಹೇಳ್ತಾ ಇತ್ತು. ಒಂದ್ಸಲಿ ನಾವಿದು ಯಾವ್ದು ಆಗ್ಲೇ ನಮ್ದು ಯಾವ್ದು ಒಬ್ಬಂದು ಹೆಸರಿಲ್ವಲ್ಲ ಇದರಲ್ಲಿ, ನಮ್ಮ ಒಬ್ಬಂದು, ನಮ್ಮ ಪಾರ್ಟಿಯವ್ರು ಒಬ್ಬರಿಂದ, ನಮ್ಮವರೆಲ್ಲರೂ ಕೂಡ 2 ದಿನ 3 ದಿನ ಜೈಲಿಗೆ ಹೋಗಿ ಬಂದವರು, 1 ತಿಂಗಳು 2 ತಿಂಗಳು ಜೈಲಿಗೆ ಹೋಗಿ ಬಂದವರು, ಅಥವಾ ಆರಾಮಾಗಿ ಇದ್ದು ಬಂದವರು, ಕರಿ ನೀರಿನ ಶಿಕ್ಷೆ ಅನುಭವಿಸ್ತಾರೆ. ಯೋಚನೆ ಮಾಡಿ ಬಂಧುಗಳೇ, ಏಕಕಾಲದಲ್ಲಿ ಬಾಬಾ, ತಾತ್ಯ, ಬಾಳ ಏಕಕಾಲದಲ್ಲಿ ಕರಿ ನೀರು ಶಿಕ್ಷೆಯಲ್ಲಿ ಆ ಜೈಲಲ್ಲಿ ಇರ್ತಾರೆ. ಒಂದೇ ಕಾಲದಲ್ಲಿ ದೂರದಿಂದ ನೋಡಿ ಭೇಟಿ ಮಾಡಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ. ಅಣ್ಣ ತಮ್ಮಂದ್ರು ಕಣ್ಣಲ್ಲಿ ನೀರು ಹಾಕ್ತಾ ಅಳ್ತಾರೆ ಅಂತಾರೆ, ಕಣ್ಣಲ್ಲಿ ನೀರು ಹಾಕ್ತಾ ಅಳ್ತಾರೆ. ಒಬ್ಬೊಬ್ರು ಪಡ್ತಾ ಇದ್ದಂತ ಕಷ್ಟವನ್ನು ನೋಡಿ ಅಂತಾರೆ, ಒಬ್ಬೊಬ್ರು ಪಡ್ತಾ ಇದ್ದಂತ ಕಷ್ಟವನ್ನು ನೋಡಿ. ಏಕಕಾಲದಲ್ಲಿ 3 ಜನ ಅಣ್ಣ ತಮ್ಮಂದ್ರು ಅಂತಾರೆ. ಏನು ಅಂತ ಕೇಳಿದ್ರೆ, ತೆಂಗಿನ ನಾರಿನಿಂದ ಹಗ್ಗ ಹೊಸಿಬೇಕು, ತೆಂಗಿನ ನಾರಿಂದ ಹಗ್ಗ ಹೊಸಿಬೇಕು, ಯಾವುದೂ ಸಾಧನ ಇಲ್ಲದೆ. ತೆಂಗಿನ ನಾರಿಂದ ಹಗ್ಗ ಹೊಸಿಯಕ್ಕೆ ಮೆಷಿನ್ಗಳಿದಾವೆ. ನೀವು ಪಕ್ಕ ದಕ್ಷಿಣ ಕನ್ನಡಕ್ಕೆ ಬಂದ್ರೆ, ಕೇರಳಕ್ಕೆ ಹೋದ್ರೆ, ಅಥವಾ ಇಲ್ಲೂ ಯಾವ್ದಾದ್ರು ಭಾಗದಲ್ಲಿ ಇರ್ಬೋದು, ಕೈಯಲ್ಲಿ ಹಗ್ಗ ಹೊಸಿಬೇಕು, ತೊಡೆ ಮೇಲೆ ಉಜ್ಜಿ ಉಜ್ಜಿ ಹಗ್ಗ ಹೊಸಿಬೇಕು ಅಂತಾರೆ. ದಿನಕ್ಕೆ 30 kg ಎಣ್ಣೆ ತೆಗಿಬೇಕು ಗಾಣದಲ್ಲಿ. ಅದನ್ನ ಆಯ್ಕೆ ಮಾಡ್ಕೊಳ್ಳಿ ಅಥವಾ ಇದನ್ನ ಆಯ್ಕೆ ಮಾಡ್ಕೊಳ್ಳಿ. ದಿನಕ್ಕೆ 30 kg ಎಣ್ಣೆ ಗಾಣ ತೆಗಿಬೇಕು. ಅದು ಒಣಗಿದ ಕೊಬ್ಬರಿ ಸಿಕ್ಕಿದ್ರೆ ಪರವಾಗಿಲ್ಲ, ಕೆಲವು ಸಲ ಹಸಿ ಕೊಬ್ಬರಿ ಹಾಕ್ತಿದ್ರು. ತಾಯಂದ್ರಿಗೆ ಗೊತ್ತಿದೆ, ಎಣ್ಣೆ ತೆಗಿಯೋ ಪದ್ಧತಿ ಗೊತ್ತಿರ್ತಕ್ಕಂಥ ತಾಯಂದ್ರಿಗೆ ಅಥವಾ ಎಣ್ಣೆ ತೆಗೆಯುವಂತ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಗೊತ್ತಿದೆ. ಒಣಗಿರೋ ಕೊಬ್ಬರಿಯಿಂದ ಸ್ವಲ್ಪ ಬೇಗ ಎಣ್ಣೆ ಬರುತ್ತೆ, ಹಸಿ ಕೊಬ್ಬರಿ ಹಾಕಿದ್ರೆ ಇನ್ನು 10 ಸಲ 20 ಸಲ ಅದಕ್ಕೋಸ್ಕರ ಪ್ರಯಾಸ ಪಡಬೇಕು ಅಂತಾರೆ.
ಸಾಯಂಕಾಲದೊಳಗೆ 30 kg ಎಣ್ಣೆ ತೆಗಿಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಏಟ್ ತಿನ್ಬೇಕಾಗತ್ತೆ ಅಂತ ಎಣ್ಣೆ ತೆಗಿತಾನೆ ಕೊಡ್ತಾ ಇದ್ದಂತ ನರಕ ಸದೃಶವಾಗಿರ್ತಕ್ಕಂಥ ಊಟ ಮಾಡ್ತಾ ಇದ್ದಂತ ಕರಿನೀರಿನ ಶಿಕ್ಷೆ ಅದು. ಆ ಎಣ್ಣೆ ತೆಗಿಯಕ್ಕೆ ಅಂತ ಗಾಣ ಸುತ್ತಾ ಇರಬೇಕಾದ್ರೆ ಪೈಶಾಚಿಕ ಪ್ರವೃತ್ತಿ ಅಲ್ಲಿಯ ಜೈಲರ್ಗಳು ಮತ್ತು ಕಾನ್ಸ್ಟೇಬಲ್ಗಳು ಕೈದಿಗಳಿಗೆ ಹೊಡಿತಾ ಇರಬೇಕಾದ್ರೆ ಹಲ್ಲು ಕಚ್ಚಿ ಹೊಡೆತ ತಿಂತಾ ಇದ್ದಂತ ಕರಿನೀರಿನ ಶಿಕ್ಷೆ ಅದು. ಯಾವುದೋ ಯರವಾಡ ಜೈಲಿನಲ್ಲಿ ಯಾವುದೋ ಇನ್ಯಾವುದೋ ಜೈಲಿನಲ್ಲಿ 2 ತಿಂಗಳಿದ್ರು 2 ವರ್ಷ ಇದ್ರು 3 ವರ್ಷ ಇದ್ರು ಅಂತ ಡಾಕ್ಯುಮೆಂಟೇಶನ್ ಮಾಡೋ ಜೈಲಿನ ಶಿಕ್ಷೆ ಅಲ್ಲ ಕರಿನೀರಿನ ಶಿಕ್ಷೆ. ಡಾಕ್ಯುಮೆಂಟೇಶನ್ ಮಾಡೋ ಜೈಲಿನ ಶಿಕ್ಷೆ ಅಲ್ಲ. ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಗಲ್ಲಿಗೆ ಹಾಕುವಂತ ಒಂದು ವ್ಯವಸ್ಥೆ ಇದೆ, ಮೆಕ್ಯಾನಿಕಲ್ ವ್ಯವಸ್ಥೆ. ಇವತ್ತಿನ ತರದ ವ್ಯವಸ್ಥೆಗಳಲ್ಲ, ಇವತ್ತಿನ ರೀತಿಯ ಹ್ಯಾಂಗಿಂಗ್ ವ್ಯವಸ್ಥೆ ಅಲ್ಲ, ಮೆಕ್ಯಾನಿಕಲ್ ವ್ಯವಸ್ಥೆ. ಕಟ್ ಅಂತ ಬಾಗಿಲು ತೆಕ್ಕೊಳ್ಳೋದು, ಕಾಲು ನೇಳುವಂತ, ಆ ಸಂದರ್ಭದಲ್ಲಿ ಕುಣಿಕೆ ಟೈಟ್ ಆಗುವಂತ ವ್ಯವಸ್ಥೆ ಅಂತಲೇ. ಇಲ್ಲಿ ಆ ರೂಮ್ ಇದೆ ಅಂತ ಹೇಳಿದ್ರೆ ಒಂದ್ಸಲಿ ಅದರ ಪಕ್ಕದಲ್ಲೇ ತಾಕೊಂಡಿರ್ತಕ್ಕಂಥ ಬಿಲ್ಡಿಂಗಿನ ಮೇಲ್ಗಡೆ ಇರ್ತಕ್ಕಂಥ 7ನೇ ನಂಬರ್ ರೂಮ್ ಸಾವರ್ಕರ್ದು. ಹುಡುಕಿ ಅದಕ್ಕೆ ಕೊಡಬೇಕು ಅಂತ ಭಾರತದಿಂದ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಸೂಚನೆ ಕಳಿಸುತ್ತೆ ಅಲ್ಲಿ. ಅವ್ರನ್ನ ಅದೇ ಕೋಣೆಯಲ್ಲಿ ಇಡಬೇಕು. ಯಾಕೆ ಅದೇ ಕೋಣೆಯಲ್ಲಿ ಇಡಬೇಕು ಅಂತ ಕೇಳಿದ್ರೆ ಇಲ್ಲಿ ಸಾವಿಗೆ ನೇಣು ಹಾಕುವ ಶಬ್ದನೂ ಕೇಳಿಸುತ್ತೆ. ಎರಡನೇದಾಗಿ ಆ ನೇಣು ಹಾಕುವ ಕಡೇ ಗಳಿಗೆಯ ಚೀತ್ಕಾರ ಇದೆಯಲ್ಲ ಅನ್ಸತ್ತೆ, ಆ ಚೀತ್ಕಾರನೂ ಸಾವರ್ಕರ್ ಕಿವಿಗೆ ಬೀಳುತ್ತೆ. ಈ ಮನುಷ್ಯನನ್ನ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅಂತ. ಕುಗ್ಲಿಲ್ಲ, ನೆನ್ಪಿಟ್ಕೊಳ್ಳಿ, ನಿಮ್ ಸಾವರ್ಕರ್ ಕುಗ್ಲಿಲ್ಲ ಅದಷ್ಟಾದ್ರೂ ಕೂಡ. ಜೈಲ್ ನೇಣಿಗಾಕುವ ಶಬ್ದನೂ ಕೇಳಬೇಕು, ಆ ಕಟಕ್ ಕಟಕ್ ಅಂತಕ್ಕಂಥ ಶಬ್ದ ಕೂಡ ಕೇಳಬೇಕು. ಕಬ್ಬಿಣ ದ್ವಾರ ತೆಗೆಯೋದು, ದ್ವಾರ ಹಾಕೊಳ್ಳೋದು, ಅದು ಕೇಳಿಸ್ಬೇಕು. ಎರಡನೇದು ಆ ಕಡೆಯ ಗಳಿಗೆಯಲ್ಲಿ ಪ್ರಾಣ ಹೋಗ್ತಾ ಇರ್ಬೇಕಾದ್ರೆ ಆ ಚೀತ್ಕಾರ ಏನಿದೆ, ಆ ಚೀತ್ಕಾರನೂ ಕೇಳಿಸ್ಬೇಕು ಅಂತಲೇ. ಇದನ್ನ ಕೇಳ್ತಾ ಸಾವರ್ಕರ್ 13 ವರ್ಷ ಕಳಿಸ್ತಾರೆ. ಆ ಕೇಳ್ತಾ ಒಬ್ಬ ಮಾನಸಿಕ ಅಸ್ವಸ್ಥರಾಗ್ತಾರ ಅವರು ಅಂತ ಕೇಳಿದ್ರೆ, ಇಲ್ಲ, ನನಗೆ ಸಿಕ್ಕಿರ್ತಕ್ಕಂಥ ಸಮಯವನ್ನ ಸದುಪಯೋಗ ಮಾಡ್ಕೋತೀನಿ ಅಂತ ಹೇಳ್ತಾರ ಒಂದ್ಸರಿ. ಜೈಲಿನ ಗೋಡೆಗಳ ಮೇಲೆ ತನ್ನ ಕೈಗೆ ಸಿಕ್ಕಿದಂತ ಮೊಳೆಯಲ್ಲಿ 2 ಕೈಗಳಿಗೆ ಸರಪಳಿ ಹಾಕಿರ್ಬೇಕಾದ್ರೆ ತನ್ನ ಕೈಗೆ ಸಿಕ್ಕಿರ್ತಕ್ಕಂಥ ಮೊಳೆ ಮುಖಾಂತರ ಜೈಲಿನ ಗೋಡೆಗಳ ಮೇಲೆ ಖಂಡಕಾವ್ಯಗಳನ್ನ ಬರೀತಾರೆ. ಜೈಲಿನ ಗೋಡೆಗಳ ಮೇಲೆ ತನ್ನ ಆತ್ಮಕಥನವನ್ನ ಬರೀತಾರೆ. ನನ್ನ ಜೀವಾವಧಿಯ ದಿನಗಳು ಅಂತಕ್ಕಂಥ ಪುಸ್ತಕವನ್ನ 10,000ಕ್ಕಿಂತ ಹೆಚ್ಚು ಸಾಲುಗಳ ಪುಸ್ತಕವನ್ನ ಆ ಜೈಲಲ್ಲಿ ಬರೆದು ಜೊತೆಲಿ ಇರ್ತಕ್ಕಂಥವ್ರಿಗೆ ಅಭ್ಯಾಸ ಮಾಡಿಸಿ ಅವ್ರು ಬಿಡುಗಡೆಗೊಂಡು ಭಾರತಕ್ಕೆ ಹೋದಾಗ ಅಲ್ಲಿ ಯಾರನ್ನೋ ಭೇಟಿ ಮಾಡಿಸಿ ಅದರ ಮುಖಾಂತರ ಪುಸ್ತಕ ಪ್ರಕಟಣೆ ಮಾಡ್ತಾರೆ ಅಂತಾನೆ. ಒಂದು ಪೋಸ್ಟ್ ಕಾರ್ಡ್ ಬರೆಯೋಕೆ ನನ್ನಂತವ್ರಿಗೆ ಸೋಂಬೇರಿತನ ಬರುತ್ತೆ. ಯಾರ್ದಾದ್ರೂ ಮದುವೆ ಇನ್ವಿಟೇಷನ್ ಬಂದ್ರೆ ಪೋಸ್ಟ್ ಕಾರ್ಡ್ ಬರೆಯೋದನ್ನ ಟೈಪಿಂಗ್ ಮಾಡಿಸ್ತೀನಿ ಅಂತ. ಆದ್ರೆ ತಾನು ಇದ್ದಂತ ದಿನಗಳಲ್ಲಿ ಮೊಳೆ ಮುಖಾಂತರ ಗೋಡೆ ಮೇಲೆ ಪುಸ್ತಕ ಬರೆದು ಅದನ್ನ ಬಾಯ್ಪಟ ಮಾಡಿ, ಯಾಕಂದ್ರೆ ಇಡೋ ಹಾಗಿಲ್ಲ, ಜೈಲರ್ ಬಂದು ನೋಡ್ತಾನೆ, ಅದನ್ನ ಬಾಯ್ಪಟ ಮಾಡಿ, ಆ ಬಾಯ್ಪಟ ಮಾಡಿದ್ರಲ್ಲಿ ಒಂದಷ್ಟನ್ನ ಬೇರೆಯವರಿಗೆ ಕಲಿಸಿ ಜೊತೆಲಿ ಇದ್ದಂಥವ್ರಿಗೆ ಅವರು ಬಿಡುಗಡೆ ಆಗಿ ಭಾರತಕ್ಕೆ ಹೋದಾಗ ನನ್ನ ಜೀವಾವಧಿಯ ದಿನಗಳು ಅಂತಕ್ಕಂಥ ಪುಸ್ತಕ ಬಿಡುಗಡೆ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಪುಸ್ತಕ ಅಂದ್ರೆ ಎಂಥದ್ದು ಅಂತ ಪುಸ್ತಕ ಅಂದ್ರೆ ಎಂಥದ್ದು ಅಂತ ನೆನ್ಪಿಟ್ಕೊಳ್ಳಿ ಅಂತ. ಇಟ್ಟಿದ್ದ ಮೇಲೆ ತನ್ನ ಕೆಲಸ ಮಾಡ್ಕೊಂಡು ಸುಮ್ಮನೆ ಇರ್ತಾರ ಅಂತ ಕೇಳಿದ್ರೆ ಇಲ್ಲ. ಜೊತೆಲಿ ಇರ್ತಕ್ಕಂಥವ್ರು ನಿಧಾನಕ್ಕೆ ಮಾತಾಡಿಸ್ತಾ ರಾಜಕೀಯ ಕೈದಿಗಳಿಗೆ ಸಿಗಲೇಬೇಕಾಗಿರ್ತಕ್ಕಂಥ, ಕೋರ್ಟಿನಾಗ ಅನುಗುಣವಾಗಿ ಸಿಗಬೇಕಾಗಿರ್ತಕ್ಕಂಥ ಸವಲತ್ತುಗಳು ನಮಗ್ ಸಿಗಬೇಕು ಅಂತ ಚಳುವಳಿ ಹುಡುಕ್ತಾರೆ, ಸತ್ಯಾಗ್ರಹ ಹುಡುಕ್ತಾರೆ ಜೈಲಿನೊಳಗೆ. ಪೊಲಿಟಿಕಲ್ ಪ್ರಿಸನರ್ ಏನಿದ್ದಾರೆ ಅವರೆಲ್ಲರ ಪರಿಸ್ಥಿತಿ ಸುಧಾರಿಸುವಂತ ನಿಟ್ಟಿನಲ್ಲಿ ಏನ್ ಮಾಡ್ಬೋದು ಅದೆಲ್ಲವನ್ನ ಅಲ್ಲಿರ್ತಕ್ಕಂಥ ದಿನಗಳಲ್ಲಿ ಮಾಡ್ತಾರೆ ಅಂತಾರೆ. 13 ವರ್ಷಗಳ ನಂತರ ಅವ್ರನ್ನ ಅಲ್ಲಿಂದ ಬಿಡುಗಡೆ ಮಾಡ್ತಾರೆ. ಯಾಕಂದ್ರೆ ಕ್ರಿಶ್ಚಿಯನ್ರಿಗೆ ಪುನರ್ಜನ್ಮದಲ್ಲಿ ನಂಬಿಕೆ ಇಲ್ಲ. ಕ್ರಿಶ್ಚಿಯನ್ರಾಗಿರ್ತಕ್ಕಂಥ ಬ್ರಿಟಿಷ್ ಕೋರ್ಟ್ 2 ಜೀವಾವಧಿ ಶಿಕ್ಷೆ ಕೊಡ್ತಾರೆ. ಆ 2 ಜೀವಾವಧಿ ಶಿಕ್ಷೆ ಅಂತ ಅನೌನ್ಸ್ ಮಾಡಿದಾಗಲೇ ಹೇಳ್ತಾರಲ್ರಿ, ನಿಮ್ಗೆ ಪುನರ್ಜನ್ಮದಲ್ಲೇ ನಂಬಿಕೆ ಇಲ್ಲ, ನಂದು 1 ಜನ್ಮ ಆದ್ಮೇಲೆ ಮತ್ತೊಂದು ಜನ್ಮಕ್ಕೆ ಹೆಂಗ್ ನೀವು ಶಿಕ್ಷೆ ಕೊಡ್ತೀರಿ ಅಂತ ಹಾಸ್ಯ ಕೇಳ್ತಾರೆ. ಕೋರ್ಟ್ನಲ್ಲಿ ಉಳಿದವರೆಲ್ಲ ನಗ್ತಾರೆ. ಜಡ್ಜ್ ಸ್ವಲ್ಪ ಮುಖ ಕೆಳಗೆ ಹಾಕೊಂಡು ಹೋಗ್ತಾರೆ, ಜಡ್ಜ್ ಮುಖ ತಲೆ ಕೆಳಗೆ ಹಾಕೊಂಡು ಹೋಗ್ತಾನೆ ಅಂತ. ಇವ್ರ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗೋದಿಲ್ಲ. ಆ 13 ವರ್ಷಗಳ ಕರಿನೀರಿನ ಶಿಕ್ಷೆ ನಂತರ ವಾಪಸ್ ಬಂದ ಮೇಲೆ ಮತ್ತೆ ಬಿಡ್ತಾರ ಅಂತ ಕೇಳಿದ್ರೆ ಇಲ್ಲ, ರತ್ನಗಿರಿಲಿ ಮತ್ತೆ ಸೆರೆಮನೆಯಲ್ಲೇ ಇಡ್ತಾರೆ. ಅದಾದ್ಮೇಲೆ ಮತ್ತೆ 11 ವರ್ಷಗಳ ಕಾಲ ರತ್ನಗಿರಿಯಲ್ಲೇ ಸ್ಥಾನಬದ್ಧತೆಯಲ್ಲಿ ಹೌಸ್ ಅರೆಸ್ಟ್ ಅಲ್ಲಿ ಇಡ್ತಾರೆ. ಯಾರನ್ನೂ ಭೇಟಿ ಆಗಕ್ಕಾಗಲ್ಲ, ಪರ್ಮಿಷನ್ ಇಲ್ಲದೆ ಅನ್ನುವಂತ ಹೌಸ್ ಅರೆಸ್ಟ್ ನಲ್ಲಿ ಇಡ್ತಾರೆ ಅವರಿಗೆ. ಬಂಧುಗಳೇ, ಇದು ಸಾವರ್ಕರ್ ಜೀವನ. ಈ ತರ ಹೇಳ್ತಾ ಹೋದ್ರೆ ರಾತ್ರಿ ಬೆಳಗಾಗೋವರೆಗೂ ಹೇಳ್ತಾ ಹೋಗ್ಬೋದು. ಹಾಗಾಗಿ ನಾನು ಹೇಳ್ತೀನಿ ಅಂತಾನೆ, ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ ಅಂತಾನೆ, ಸಾವರ್ಕರ್ ಅವ್ರ ಬಗ್ಗೆ ಶಿವರಾಮ್ ಅವರು ಬರ್ತಿರ್ತಕ್ಕಂಥ ಆತ್ಮಹತ್ಯೆ ಪುಸ್ತಕವನ್ನು ದಯವಿಟ್ಟು ಓದಿ. ಒಂದ್ಸಲಿ ಓದ್ಬೇಕು. ಯಾಕಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಸಿಗ್ಲಿಲ್ಲ, ಸುಲಭಕ್ಕೆ ಸಿಗ್ಲಿಲ್ಲ. ನಾವು ಅದಕ್ಕೆ ತಕ್ಕನಾಗಿ ಬದುಕ್ತಾ ಇದೀವ ಅಂತ ಅರ್ಥಕೊಳ್ಳೋದಕ್ಕೋಸ್ಕರ, ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಆತ್ಮಹತ್ಯೆ ಓದ್ಬೇಕು. ಅಂತ ಸಾವರ್ಕರ್ ಅವರಿಗೆ ನಮ್ಮ ದೇಶ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಏನು, ಇದನ್ನ ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ ಅಂತಾರೆ. ಅಂತ ಸಾವರ್ಕರ್ ಅವ್ರನ್ನ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಏನು ನಮ್ಮ ದೇಶ. ಸಾವರ್ಕರ್ ಆ ಸೆಲ್ಯುಲರ್ ಜೈಲೇನಿದೆ, ಅಂಡಮಾನ್ ಜೈಲೇನಿದೆ ಇದೆ ಈಗ ಅಲ್ಲಿ,
ಅಲ್ಲೊಂದು ಸ್ಮೃತಿ ಸ್ತಂಭ ಈಗಿದೆ ಅಂತಾರೆ. ಆ ಸ್ಮೃತಿ ಸ್ತಂಭಕ್ಕೆ 2003ರಲ್ಲಿ ಅಟಲ್ಜಿ ಅವರ ಸರ್ಕಾರ ಇದ್ದಾಗ ಆ ಸ್ಮೃತಿ ಸ್ತಂಭಕ್ಕೆ ಪೆಟ್ರೋಲಿಯಂ ಡಿಪಾರ್ಟ್ಮೆಂಟ್ ಇಂದ ಸ್ಯಾಂಕ್ಷನ್ ಮಾಡಿದ್ರು. ಅಟಲ್ಜಿ ಅವ್ರ ಸರ್ಕಾರ ಹೋಗೋದಕ್ಕಿಂತ ಮುಂಚೆ ಆ ಸ್ತಂಭ ಏನಿದೆ ಅದು ರೆಡಿ ಆಯ್ತು. ಅದು ರೆಡಿಯಾಗಿ ಆ ಸ್ತಂಭದ ಒಂದು ಭಾಗದಲ್ಲಿ 4 ಭಾಗದಲ್ಲಿ ಬೇರೆ ಬೇರೆಯವರು ಹೇಳಿರ್ತಕ್ಕಂಥ ವಾಕ್ಯಗಳನ್ನ ಹಾಕಿದ್ರು. ಒಂದು ಭಾಗದಲ್ಲಿ ನಾನು ಆಗಲೇ ಓದಿದ್ನಲ್ಲ ಸಾವರ್ಕರ್ ಹೇಳಿರ್ತಕ್ಕಂಥ ಕೀಗೆ ತಲೆ ವ್ರತನೆಹೆ ಅಮಿ ಅಂದತೇನೆ ಅಲ್ಲಿಂದ ಬುದ್ಧ್ಯಾಚಿ ವಾಣ ಧರಿಲೆ ಕರಿಹೆ ಸತಿಯೇ ಅಂತ ಇದರ ಹಿಂದಿ ಟ್ರಾನ್ಸ್ಲೇಷನ್. ನಾವು ಯಾವುದೋ ಆವೇಶಕ್ಕೊಳಗಾಗಿ ಈ ವ್ರತವನ್ನು ಸ್ವೀಕರಿಸಿದವರಲ್ಲ. ನಾವು ಪ್ರಕಾಶಮಾನವಾಗಿರ್ತಕ್ಕಂಥ ದಿನದಲ್ಲಿ ಬುದ್ಧಿಪೂರ್ವಕವಾಗಿ ಸ್ವಾತಂತ್ರ್ಯ ದೇವಿಗೆ ನಮ್ಮನ್ನು ನಾವು ಅರ್ಪಿಸ್ಕೊಂಡಿರೋದು ಅಂತ ಹೇಳಿದಿರ್ತಕ್ಕಂಥ ವಾಕ್ಯವನ್ನು ಹಾಕಿದ್ರು. ಅದು ಹೋಗಿ UPA ಸರ್ಕಾರ ಬರುತ್ತೆ. ಮಣಿಶಂಕರ್ ಅಯ್ಯರ್ ಅಂತಕ್ಕಂಥ ಒಬ್ಬ ಮಹಾಪುರುಷ ನಮ್ಮ ದೇಶದಲ್ಲಿ ಇದ್ದ ನೆಗೆಟಿವ್ ಮಹಾಪುರುಷ ಕಿತ್ತಾಕಿಸ್ತಾರ ಆ ವಾಕ್ಯವನ್ನು. ಅದಾದ ಮತ್ತೆ 2014ಕ್ಕೆ ನರೇಂದ್ರ ಮೋದಿ ಅವರ ಸರ್ಕಾರ ಬರಬೇಕಾಯ್ತು ಆ ಸ್ಮಾರಕವನ್ನ ಉದ್ಘಾಟನೆ ಮಾಡ್ಲಿಕ್ಕೆ. ಇವತ್ತು ನೀವು ಹೋದ್ರೆ ಸಾವರ್ಕರ್ ಅವರು ಈ ವಾಕ್ಯ ಇದೆ. ಈ ವಾಕ್ಯದಲ್ಲಿ ಏನ್ ರಾಜಕೀಯ ಇದೆ ಹೇಳಿ? ಈ ವಾಕ್ಯದಲ್ಲಿ ಏನ್ ರಾಜಕೀಯ ಇದೆ? ನಾವು ಯಾವುದೇ ಆವೇಶದಿಂದ ಈ ಯಜ್ಞಕ್ಕೆ ಧುಮುಕಲಿಲ್ಲ. ನಾವು ಬುದ್ಧಿಪೂರ್ವಕವಾಗಿ ಅತ್ಯಂತ ಪ್ರಖರವಾಗಿರ್ತಕ್ಕಂಥ ಬೆಳಕಿನಲ್ಲಿ ನಾವು ಈ ಯಜ್ಞಕ್ಕೆ ಧುಮುಕಿದೀವಿ ಅಂತ ಹೇಳೋದು ಆ ಪ್ರಖರತೆನೇ ತಡ್ಕೊಳಕ್ಕಾಗಲ್ಲ. ಕಾಂಗ್ರೆಸ್ನವರಿಗೆ. ಹಾಗಾಗಿ ಅದನ್ನು ಕಿತ್ತಾಕಿದ್ರು. ಬೆಂಗಳೂರಿನಲ್ಲಿ ಫ್ಲೈಓವರ್ ಆಗುತ್ತೆ. ಫ್ಲೈಓವರ್ಗೆ ಸಾವರ್ಕರ್ ಹೆಸರಿಡಬೇಕು ಅಂತೇಳಿ ಬೊಮ್ಮಾಯಿ ಸರ್ಕಾರ ಫೈನಲ್ ಮಾಡಿ ಹೋಗುತ್ತೆ. ಸಿದ್ದರಾಮಯ್ಯನವ್ರ ಸರ್ಕಾರ ಬರುತ್ತೆ. ಯಾರಿಗೆ ಸಾವರ್ಕರ್ ಅಂತ ಸಿದ್ದರಾಮಯ್ಯ, ಯಾರಿಗೆ ಸಾವರ್ಕರ್ ಅಂತ ಮುಖ್ಯಮಂತ್ರಿಯಾಗಿ 3ನೇ ದಿವಸ ಯಾರಿಗೆ ಸಿದ್ದರಾಮಯ್ಯ ಅಂತ ಹೇಳ್ತಾರೆ ಈ ರಾಜ್ಯದ ಜನತೆ. ಯಾವತ್ತು ತಿಳಿತಾರೆ ಅಂತ ಗೊತ್ತಿಲ್ಲ. ಆದ್ರೆ 100 ವರ್ಷಗಳ ನಂತರ ಸಾವರ್ಕರ್ ಪ್ರತಿಷ್ಠಾನ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮದಲ್ಲಿ 10ನೇ ತಲಿನೋ 11ನೇ ತಲಿನೋ ಸಾವರ್ಕರ್ ಬಗ್ಗೆ ಇದೇ ಜಾಗದಲ್ಲಿ ಭಾಷಣ ಕೇಳಕ್ಕೆ ಇಲ್ಲೊಂದು 1000 ಜನ ಇದ್ರಿ ಜಮಖಂಡಿತ. ಅಧಿಕಾರದಿಂದ ಇಳಿದು 3 ದಿನದೊಳಗೆ ಯಾರಿಗೆ ಸಿದ್ದರಾಮಯ್ಯ ಅಂತ ಮನೆ ಮಂದಿನೇ ಕೇಳುವಂತ ರೀತಿಯಲ್ಲಿ ಆಗುತ್ತೆ. ಯಾರಿಗೆ ಸಾವರ್ಕರ್ ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿರ್ತಕ್ಕಂಥ ವಾಕ್ಯಗಳು ಯೋಗ್ಯತೆ ಮಾತಿನಿಂದಲೂ ಗೊತ್ತಾಗುತ್ತೆ. ಆ ಹೋರಾಟದ ಪ್ರಖರತೆಯೇ ಕಾಂಗ್ರೆಸ್ನವರಿಗೆ, ಆ ಹೋರಾಟದ ಪ್ರಖರತೆಯನ್ನೇ ಸೆಕ್ಯುಲರಿಸ್ಟ್ಗಳಿಗೆ, ಜಾತ್ಯತೀತವಾದಿಗಳಿಗೆ, ಆ ಹೋರಾಟದ ಇಂಟೆನ್ಸಿಟಿ ಪ್ರಖರತೆಯೇ ಕಮ್ಯುನಿಸ್ಟ್ರಿಗೆ ತಡ್ಕೊಳಕ್ಕೆ ಆಗ್ಲಿಲ್ಲ. ಅದಕ್ಕೆ ಇತಿಹಾಸದಿಂದ ಅದನ್ನು ತೆಗೆದುಬಿಟ್ರು. ಸಾವರ್ಕರ್ ಕೂತಿರೋ ಮನೆಗೆ ಗಾಂಧಿ ಹತ್ಯೆ ಆರೋಪಿಗಳಲ್ಲಿ ಇವರು ಒಬ್ರು ಅಂತ ಕಲ್ಲು ಹೊಡಿತಾರೆ. ಸಾವರ್ಕರ್ ತಲೆ ಕಲ್ಲು ಬೀಳುತ್ತೆ. ಸಾವರ್ಕರ್ ಉಗ್ರವಾಗಿ ಹೊರಟು ಭಾಷಣ ಮಾಡ್ಬೋದಾಗಿತ್ತು, ಹೇಳಿಲ್ಲ. ಗಾಂಧೀಜಿ ಒಂದು ಪತ್ರ ಬರೀತಾರೆ ಸಾವರ್ಕರ್ ಅವರಿಗೆ. ರಿಲೀಸ್ ಆಗಿ 8 ವರ್ಷದ ನಂತರ ಪತ್ರ ಬರೀತಾರೆ. ಅವ್ರ ತಮ್ಮ ಬಾಳ ತೀರ್ಕೊಂಡಾಗ ಗಾಂಧೀಜಿ ಒಂದು ಪತ್ರ ಬರೀತಾರೆ. ಆ ಪತ್ರ ಯಾವ ಅಡ್ರೆಸ್ ರೀಡೈರೆಕ್ಟ್ ಆಗಿ ಸಾವರ್ಕರ್ಗೆ ಬರುತ್ತೆ. 3 ತಿಂಗಳಾದ್ಮೇಲೆ ಬರುತ್ತದೆ ಸಾವರ್ಕರ್ ಅವರಿಗೆ. ಸಾವರ್ಕರ್ ನೋಡ್ತಾರೆ ಗಾಂಧೀಜಿ ಬರೆದಿರೋ ಪತ್ರ 3 ತಿಂಗಳ ನಂತರ ನನಗೆ ಯಾಕೆ ಸಿಗ್ತಾ ಇದೆ ಅಂತ ಒಂದ್ ಸ್ವಲ್ಪ ತಿರುಗಿ ಮುರುಗಿ ನೋಡ್ತಾರೆ. ಗಾಂಧೀಜಿ ಬರೆದಿರೋ ಪತ್ರ ರತ್ನಗಿರಿಲಿ ಅವರು ಅರೆಸ್ಟ್ ಅಲ್ಲಿ ಇದ್ರಲ್ಲ ಆ ಜಾಗಕ್ಕೆ ಬರ್ದಿದ್ದಂತ ಪತ್ರ ಅಂತಾರೆ. ಗಾಂಧೀಜಿ ಅವರಿಗೆ, ಕಾಂಗ್ರೆಸ್ನವರಿಗೆ ಸಾವರ್ಕರ್ ರಿಲೀಸ್ ಆಗಿದ್ದಾರೆ, ಈಗ ಅವರು ಮುಂಬೈಯಲ್ಲಿ ಒಂದು ಮನೇಲಿ ಇದ್ದಾರೆ ಅಂತ ಗೊತ್ತಿರ್ಲಿಲ್ವ? ಹಾಗಾದ್ರೆ 1000 ಜನ ಪತ್ರ ಬರೆದಿದ್ರು ಅಷ್ಟೊತ್ತಿಗೆ. ಕಾಂಗ್ರೆಸ್ಸಿನ ನೇತಾರರಿಗೆ ಗೊತ್ತಿರ್ಲಿಲ್ವ ಅಂತ ಕೇಳಿದ್ರೆ, ಬೇಕು ಅಂತ ಇಂಥದ್ದೊಂದು ಕ್ಯಾರೆಕ್ಟರ್ನ, ಇಂಥದ್ದೊಂದು ಪರ್ಸನಾಲಿಟಿನ, ಇಂಥದ್ದೊಂದು ವ್ಯಕ್ತಿತ್ವವನ್ನ ಬೇಕು ಅಂತ ಅದು ಬಿಟ್ರು ಅಂತಾರೆ. ಸಾವರ್ಕರ್ ಅವ್ರ ಫೋಟೋ, ಅವ್ರು ತೀರ್ಕೊಂಡ ನಂತರ ಸಾವರ್ಕರ್ ಅವ್ರ ಫೋಟೋ ಹಾಕಬೇಕು ಅಂತ ಹೇಳಿದ್ರೆ ಆಗ ವಿರೋಧ ಮಾಡ್ತಾರೆ ಕಾಂಗ್ರೆಸ್ನವ್ರು ಸಂಸತ್ನಲ್ಲಿ. ಅಟಲ್ಜಿ ಸರ್ಕಾರ ಬಂದಾಗ ಆಮೇಲೆ ಅದನ್ನ ಸಾವರ್ಕರ್ ಅವರ ಭಾವಚಿತ್ರವನ್ನ ಸಂಸತ್ನಲ್ಲಿ ಅದನ್ನ ಅನಾವರಣ ಮಾಡಬೇಕಾಗತ್ತೆ ಅಂತದೆ. ಸಾವರ್ಕರ್ ನಿಧನರಾದಾಗ ಅಂಬೇಡ್ಕರ್ಗೂ ಇದನ್ನೇ ಮಾಡಿದ್ರು ಕಾಂಗ್ರೆಸ್ನವ್ರು, ನೆನ್ಪಿಟ್ಕೊಳ್ಳಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೂ ಇದನ್ನೇ ಮಾಡಿದ್ರು ಅಂತಾರೆ. ಅದನ್ನೇ ಸಾವರ್ಕರ್ ಅವ್ರಿಗೂ ಕೂಡ ಮಾಡಿದ್ರು. ಸಾವರ್ಕರ್ ತೀರ್ಕೊಂಡಾಗ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕಾಂಗ್ರೆಸ್ನ ಮುಖಂಡರೇ ಹೇಳಿದ್ರೆ, ಜವಾಹರ್ಲಾಲ್ ನೆಹರು ನೇತೃತ್ವ ಸರ್ಕಾರ ಹೇಳುತ್ತೆ ಅವ್ರು ಈ ಮನೆಯ ಈ ಹೌಸ್ನ ಸದಸ್ಯರಲ್ಲ, ಹಾಗಾಗಿ ನಾವು ಇಲ್ಲಿ ಶ್ರದ್ಧಾಂಜಲಿ ಅರ್ಪಿಸಲ್ಲ ಅಂತ. ನೆನ್ಪಿಟ್ಕೊಳ್ಳಿ ಬಂಧುಗಳೇ, ರಷ್ಯಾದಲ್ಲಿ ಲಕ್ಷಾಂತರ ಜನರ ನರಮೇಧ ಮಾಡಿದಂತ ಸ್ಟಾಲಿನ್ಗೆ ಈ ಜವಾಹರ್ಲಾಲ್ ನೆಹರು ಸರ್ಕಾರ ಸಂಸತ್ನಲ್ಲಿ ಶ್ರದ್ಧಾಂಜಲಿ ಅರ್ಪಿಸಿತ್ತು. ಹೋಪ್ಲೆಸ್ ಸರ್ಕಾರ. ಲಕ್ಷಾಂತರ ಜನರನ್ನ ಕೊಲೆ ಮಾಡದಂತ ಸ್ಟಾಲಿನ್ಗೆ ಅವನು ಯಾವ ಸ್ಟಾಲಿನ್ ನಮ್ಮ ದೇಶದ ನಾಗರಿಕ ಅಥವಾ ನಮ್ಮ ಸಂಸತ್ನ ಪ್ರತಿನಿಧಿ? ಸ್ಟಾಲಿನ್ಗೆ ಶ್ರದ್ಧಾಂಜಲಿ ಅರ್ಪಿಸಿದಂತ ಸಂಸತ್ನಲ್ಲಿ ಸಾವರ್ಕರ್ಗೆ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಕೇಳಿದ್ರೆ ಹಿ ಇಸ್ ನಾಟ್ ದ ಮೆಂಬರ್ ಆಫ್ ದಿಸ್ ಹೌಸ್ ಅಂತ ಜವಾಹರ್ಲಾಲ್ ನೆಹರು ಸರ್ಕಾರ ಹೇಳ್ಸುತ್ತೆ ಅಂತ. ಸಾವರ್ಕರ್ಗೆ ಮಾಡಿರ್ತಕ್ಕಂಥ ಅನ್ಯಾಯ ಈ ದೇಶದಲ್ಲಿ ಬಹುಶಃ ಉಳಿದವ್ರಿಗೆ ಬೇರೆ ಯಾರಿಗೂ, ಸಾವರ್ಕರ್ಗೆ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೆ, ಈ ದೇಶ ಸ್ವಾತಂತ್ರ್ಯಕ್ಕೆ ಬಹುದೊಡ್ಡ ಕಾರಣರಾಗಿರ್ತಕ್ಕಂಥ ಇಬ್ಬರಿಗೆ ಈ ದೇಶದ ಕಾಂಗ್ರೆಸ್ ಮತ್ತು ಅದರ ಮುಂದಿನ ಪೀಳಿಗೆಗಳು ಮಾಡಿರ್ತಕ್ಕಂಥ ಅನ್ಯಾಯವನ್ನ ಈ ದೇಶದ ಜನ ಎಂದೂ ಕೂಡ ಸಹಿಸೋದಿಲ್ಲ.
ಅದಕ್ಕೆ ಕ್ಷಮೆ ಅನ್ನೋದೇ ಇಲ್ಲ ಅಂತಲ್ಲಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ಗೂ ಹಾಗೆ. ಯಾಕಂದ್ರೆ ಕ್ಲೆಮೆಂಟ್ ಆಟ್ಲಿ ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶ, ನಾವು ಸ್ವಾತಂತ್ರ್ಯ ಬಂದಾಗ ಬ್ರಿಟಿಷ್ನ ಪ್ರಧಾನಮಂತ್ರಿ ಏನಿದ್ದಾನೆ ಆತ ಭಾರತಕ್ಕೆ ಯಾಕೆ ಸ್ವಾತಂತ್ರ್ಯ ಕೊಟ್ಟು ಅಂತ ಹೇಳೋದಕ್ಕೆ ಆತ 2 ಕಾರಣ ಹೇಳ್ತಾನೆ. ಒಂದು ಸಶಸ್ತ್ರ ದಂಗೆ, ಆರ್ಮ್ಡ್ ಫೋರ್ಸಸ್ ಮ್ಯೂಟಿನಿ, ಸಶಸ್ತ್ರ ದಂಗೆ. 2ನೇದು ರಾಯಲ್ ನೇವಿಯಲ್ಲಿ ಇದ್ದಂತ ಅನೇಕ ಸಮಸ್ಯೆಗಳು. ಈ ಕಾರಣಕ್ಕೆ ನಮ್ಗಿನ್ ತಡ್ಕೊಳಕ್ಕಾಗಲ್ಲ ಅಂತ ಕೊಟ್ಟು. ಈ ಸಶಸ್ತ್ರ ಸಂಘರ್ಷಕ್ಕೆ ಯಾರಾದ್ರೂ ಕಾರಣರಿದ್ರೆ ಅದಕ್ಕೆ ಮೊದಲನೇ ಕಾರಣ ನೇತಾಜಿ ಸುಭಾಷ್ ಚಂದ್ರ ಬೋಸ್, 2ನೇ ಕಾರಣ ಸಾವರ್ಕರ್. ಇಲ್ಲಿದ್ರೆ ಸಶಸ್ತ್ರ ದಂಗೆ ಆಗ್ತಾನೆ ಇರಲಿಲ್ಲ, ಮಿಲಿಟರಿ ಒಳಗೆ ದಂಗೆ ಆಗ್ತಾನೆ ಇರಲಿಲ್ಲ ನಮ್ಮ ದೇಶದ. ಇದನ್ನ ಕಾರಣಗೊಳಿಸಿದಂಥವ್ರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮತ್ತು ಸಾವರ್ಕರ್ ಅವರು. ಅಂತವ್ರನ್ನ ಯಾರೇ ಅವರು ಸಾವರ್ಕರ್ ಅಂತ ಈ ರಾಜ್ಯದ ಮುಖ್ಯಮಂತ್ರಿ ಕೇಳ್ತಾರೆ ಅಂತ ಕೇಳಿದ್ರೆ, ಯಾವುದೋ ಒಂದು 4 ದಿನದ ನಂತರ ಆ ಕುರ್ಚಿಯಿಂದ ಕೆಳಗಿಳಿದ ನಂತರ ಯಾರೇ ನೀವು ಅಂತ ನಿಮ್ ಬೀದಿಲಿ ಇರ್ತಕ್ಕಂಥವ್ರೆ ಕೇಳ್ತಾರೆ. ನಾನು ಇದನ್ನ ಸಾರ್ವಜನಿಕವಾಗಿ ಇವತ್ತು ಹೇಳ್ತಾ ಇದ್ದೀನಿ, ನೋವಿನಿಂದ ಹೇಳ್ತಾ ಇದ್ದೀನಿ, ಯಾವುದೋ ರಾಜಕೀಯ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ನೋವಿನಿಂದ ಹೇಳ್ತಾ ಇದ್ದೀನಿ ಅಂತಾರೆ. ಅಂತ ಸಾವರ್ಕರ್ ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟು, ನಂತರದ ದಿನಗಳಲ್ಲಿ ಈ ದೇಶದ ಸಮಾಜಕ್ಕೆ ಒಂದು ಬಹುದೊಡ್ಡ ಕೊಡುಗೆಯನ್ನು ಕೊಟ್ಟು, ಈ ದೇಶದ ಸಾಹಿತ್ಯಕ್ಕೆ, ಈ ದೇಶದ ಶಬ್ದಾವಳಿಗೆ ಒಂದು ಬಹುದೊಡ್ಡದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟು 1966ರಲ್ಲಿ ಅವರು ತೀರ್ಕೊಂಡ್ರು. ನನ್ನ ಮಾತನ್ನು ಮುಕ್ತಾಯ ಮಾಡ್ಲಿಕ್ಕಿಂತ ಮುಂಚೆ ಮತ್ತೊಂದ್ಸಲಿ ಇಲ್ಲಿ ಅರ್ಧಕ್ಕಿಂತ ಹೆಚ್ಚು ಜನರಿಗೆ ತುಂಬಾ ಚೆನ್ನಾಗಿ ಮರಾಠಿ ಅರ್ಥ ಆಗುತ್ತೆ. ಹೀಗಾಗಿ ನಾನು ಅದನ್ನೇನು ಕನ್ನಡದಲ್ಲಿ ಹೇಳಬೇಕು ಅಂತ ಏನಿಲ್ಲ, ಕನ್ನಡದಲ್ಲಿ ಮತ್ತೆ ಅನುವಾದ ಮಾಡೋ ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಅವಧೂತರ ವಕೀಲ್ ಸಾಹೇಬರೆಲ್ಲ ಮಾತುಗಳನ್ನ ಕೇಳ್ತಾ ನಮ್ಮ ಮನಸ್ಸು ಒಂದ್ ಸ್ವಲ್ಪ ಸಾವರ್ಕರ್ ಅವರು ಟ್ಯೂನ್ ಆಗಿರೋದ್ರಿಂದ ಸಾವರ್ಕರ್ ಬರೀತಾರೆ. ವೀರವ್ರತ ಅಂತಕ್ಕಂಥ ಒಂದು ಕವನವನ್ನ ಬರೀತಾರೆ, ವೀರ ದೀಕ್ಷೆ ಅಂತಕ್ಕಂಥ ಒಂದು ಚೌಪದಿಯ 8 ಸಂಗತಿಗಳನ್ನ ಬರೀತಾರೆ. ಸುಮ್ಮನೆ ನಾನು ಅದನ್ನ ಓದಿ ನಾನು ನಿಮ್ಗೆ ಹೇಳ್ತೀನಿ, ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಆ ವಾಕ್ಯಗಳನ್ನ ಒಂದ್ಸರಿ ಕೇಳಿ ನೀವು. ಇದನ್ನ ಬರೆದಂತ ಮನುಷ್ಯ ಎಂತ ಮನುಷ್ಯ ಅಂತ ಒಂದ್ಸಲಿ ಯೋಚನೆ ಮಾಡಿ. ಆತ ಜಮಖಂಡಿಗೆ 15 ದಿವಸ ಬಂದಿದ್ದ ಅಂತ ಹೇಳಿದ್ರೆ ನಮ್ಮ ಮೈನಲ್ಲಿ ನಿರ್ಮಾಣ ಆಗ್ಬಾರ್ದಾಗಿರ್ತಕ್ಕಂಥ ಪುಳಕ ಏನು ಅನ್ನೋದನ್ನ ಯೋಚನೆ ಮಾಡಿ. ಹೇ ಮಾತೃಭೂಮಿ ತುಜಲ ಮನವಾಹಿಯೇಲೆ, ನಿನಗೋಸ್ಕರ ನನ್ನ ಮನಸ್ಸನ್ನು ಅರ್ಪಿಸಿದೆ. ವಕ್ತೃತ್ವ ವಾಗ್ ವಿಭವ ಹಿ ತುಜ ಅರ್ಪಿಯೇಲೆ, ನನ್ನ ಮಾತಿನ ಕಲೆ, ನನ್ನ ಮಾತಿನ ಸಾಮರ್ಥ್ಯ ಇದೆಲ್ಲವನ್ನೂ ನಿನಗೆ ಅರ್ಪಿಸಿದೆ. ತೂತೇಕಿ ಅರ್ಪಿಲಿನವಿ ಕವಿತಾರ ಸಾಲ, ನಿನ್ನ ಹೆಸರಿನಲ್ಲೇ ನಾನು ಕವಿತೆಗಳನ್ನ ಬರೆದು ಅರ್ಪಿಸಿದೆ. ಲೇಖಾ ಪ್ರತಿ ವಿಷಯ ತೂಚಿ ಅನನ್ಯ ಜಾಲ, ನನ್ನೆಲ್ಲ ಲೇಖನಗಳಿಗೆ ನೀನೇ ಪ್ರೇರಣೆ ಆದೆ. ತ್ವತ್ಸಂಡಿಲೆ ಡಕಲಿಲೆ ಪ್ರಿಯ ಮಿತ್ರ ಸಂಘ, ನನ್ನೆಲ್ಲ ಮಿತ್ರರನ್ನ ನಿನ್ನ ಬಲಿವೇದಿಯಲ್ಲೇ ನಾನು ಅರ್ಪಿಸ್ಬಿಟ್ಟೆ. ಕೇಲೆ ಸ್ವಯೇ ದಹನ ಯೌವನ ದೇಹ ಭೋಗ, ನನ್ನ ಯೌವನ ನನ್ನ ದೇಹ ಇದನ್ನು ಕೂಡ ನಾನು ಇದರಲ್ಲೇ ಅರ್ಪಿಸಿದೆ. ತ್ವತ್ಕಾರ್ಯ ನೈತಿಕ ಸುಸಮ್ಮತ ಸರ್ವದೇವ, ತತ್ಸೇವ ನೀಚ ಗಮಲಿ ರಘುವೀರ ಸೇವಾ, ನಿನ್ ಸೇವೆಯೇ ದೇವರ ಸೇವೆ. ತ್ವತ್ಸಂಡಿಲೆ ಢಕಲಿಲೆ ಗೃಹವಿತ್ತ ಮತ್ತ, ನನ್ನ ಮನೆ ಮಠ ಐಶ್ವರ್ಯ. ದಾವಾ ನಲಾತ ವಹಿನಿ ನವಪುತ್ರ ಕಾಂತ, ದಾವಾ ನಲಾತ ವಹಿನಿ ನವಪುತ್ರ ಕಾಂತ, ವಹಿನಿ ನವಪುತ್ರ ಕಾಂತ ಅತ್ತಿಗೆ ಮಗ ಹೆಂಡತಿ. ತ್ವತ್ಸಂಡಿಲೆ ಅತುಲ ಧೈರ್ಯ ನಿಷ್ಠ ಬಂದು, ಕೇಲಾ ಹವಿ ಪರಮ ಕಾರುಣ ಪುಣ್ಯ ಸಿಂಧು. ಎಲ್ಲವನ್ನು, ಅಣ್ಣನನ್ನ, ಹೆಂಡತಿಯನ್ನ, ಅತ್ತಿಗೆಯನ್ನ, ಮಗನನ್ನ, ಎಲ್ಲರನ್ನೂ ಕೂಡ ನಿನಗೋಸ್ಕರ, ನಿನ್ನ ಆರಾಧನೆಗೋಸ್ಕರ ನಾನು ಬಲಿ ಕೊಟ್ಟೆ. ತ್ವತ್ಸಂಡಿಲಾವರಿ ಬಳಿ ಪ್ರಿಯ ಬಾಳ ಝಾಲ ಬಾಳ. ತ್ವತ್ಸಂಡಿಲ ಬಗಾತ ಮಮ ದೇಹ ಟೇಲ, ಹೇ ಕಾಯ ಬಂಧು ಅಸತೋ ಚರಿತಾತ ಅಮ್ಮಿ. ತ್ವತ್ಸಂಡಿಲಿ ಚ ಅಸತೆ ದಿದಲೆ ಬಳೀಮಿ. ಸಂತಾನ ಹ್ಯ ಭರತ ಭೂಮಿ ಸ ಕೋಟಿ ಕೋಟಿ, ಇಲ್ಲಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳಲ್ಲಿ ಯಾರ ತಾಯಿ ಬಗ್ಗೆ ಭಕ್ತಿ ಇದೆಯೋ ಅವ್ರ ಜೀವನ ಧನ್ಯ. ಜೇ ಮಾತ್ರ ಭಕ್ತಿ ಸಜ್ಜನ ಧನ್ಯ ಹೋತಿ. ಹೇ ಆಪುಲೆ ಕುಲಹಿ ತಯ ಮಧ್ಯೆ ಈಶ್ವರಾಂಶ, ನಿರ್ವಂಶ ಹೋ ನಿಠರೇಲ ಅಖಂಡ ವಂಶ. ಆ ನಂತರ ನಾನು ಆಗ್ಲೇ 2 ಬಾರಿ ಓದಿರ್ತಕ್ಕಂಥ ಅದನ್ನ ಯಾವುದನ್ನ ಯೇಸುವಹಿನಿಗೆ ಹೇಳ್ತಾರೋ ಅದ್ರ ಮುಖಾಂತರ ತನ್ನ ವೀರ ದೀಕ್ಷೆಯನ್ನು ಅವ್ರು ಮುಕ್ತಾಯ ಮಾಡ್ತಾರೆ. ಕೀಗೆ ತಲೆ ವ್ರತನ ಹೇ ಅಮಿ ಅಂದತೇನೆ, ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗಮಾನೆ. ಇದೆಲ್ಲವನ್ನು ನಾವು ಆವೇಶದಿಂದ ಮಾಡ್ತಾ ಇಲ್ಲ, ಅತ್ಯಂತ ಬುದ್ಧಿಪೂರ್ವಕವಾಗಿ, ಬಹಳ ಸ್ಪಷ್ಟವಾಗಿ, ಅತ್ಯಂತ ಪ್ರಕಾಶಮಾನವಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ವಿ ಹ್ಯಾವ್ ಚೂಸನ್ ಇಟ್. ನೆನ್ಪಿಟ್ಕೊಳ್ಳಿ, ಚಂದ್ರಶೇಖರ್ ಆಜಾದ್ ತನ್ನ ಹಣೆಗೆ ಗುಂಡಿಟ್ಟಂಡ, ಹಿ ಚೋಸ್ ಇಟ್, ಹಿ ವಾಸ್ ನಾಟ್ ಕಂಪೆಲ್ಡ್ ಟು ಡೂ ಇಟ್. ಆತನನ್ನು ಯಾರು ಅನಿವಾರ್ಯತೆಗೆ ಹಾಕಲಿಲ್ಲ. ಭಗತ್ ಸಿಂಗಿಗೆ ಅನೇಕರು ಕಳಿಸ್ತಾರೆ, ಬೇಕಾದ್ರೆ ನಿನಗೆ ವಾದ ಮಾಡಿಬಿಟ್ಟು ಬಿಡಿಸ್ತೀವಿ ಅಂತ. ಭಗತ್ ಸಿಂಗ್, ರಾಜಗುರು ಮತ್ತು ಸುಖದೇವ್, ದೇ ಚೋಸ್ ಹ್ಯಾಂಗಿಂಗ್. ದೇ ವಾಂಟೆಡ್ ಟು ಮೇಕ್ ಎ ಸ್ಟೇಟ್ಮೆಂಟ್ ಔಟ್ ಆಫ್ ದೇರ್ ಹ್ಯಾಂಗಿಂಗ್. ದೇ ವಾಂಟೆಡ್ ಟು ಮೇಕ್ ಎ ಕೇಸ್ ಔಟ್ ಆಫ್ ದೇರ್ ಹ್ಯಾಂಗಿಂಗ್. ದೇ ವಾಂಟೆಡ್ ಟು ಮೇಕ್ ಎನ್ ಹಿಸ್ಟ್ರಿ ಔಟ್ ಆಫ್ ದೇರ್ ಹ್ಯಾಂಗಿಂಗ್, ಸೊ ದಟ್ ಇಂಡಿಯಾ ಕುಡ್ ಬಿಕಮ್ ಫ್ರೀ.
ಭಗತ್ ಸಿಂಗ್ ರಾಜಗುರು ಸುಖದೇವ್ಗೆ ಅನೇಕ ಜನ ದೊಡ್ಡ ದೊಡ್ಡ ವಕೀಲರು ಬರ್ತಾರೆ, ನಿಮ್ಮನ್ನು ಬಿಡಿಸ್ತೀವಿ ನಾವು ಅಂತ. 3 ಜನನು ಬೇಡ, ನಾವೇ ವಾದ ಮಾಡ್ತೀವಿ ಅಂತ ಹೇಳ್ತಾರೆ. ಆ ವಾದ ಮಾಡಿದ್ದೇನೋ ಅವರು ಮದನ್ ಲಾಲ್ ಧಿಂಗ್ರಾ ತಾನೇ, ನಿನ್ನಂತ ದೊಡ್ಡ ತಾಯಿಗೆ ನನ್ನಂತ ದೊಡ್ಡ ಮಗ ನನಗೆ ರಕ್ತ ಅಲ್ದೆ ಇನ್ನೇನ ಕೊಡ್ಲಿ ಅಂತ ಹೇಳಿದಾಗ ಭಗತ್ ಸಿಂಗ್ ಅವ್ನು ಮಾಡಿರೋ ವಾದ ಕೇಳ್ಬಿಟ್ಟು ಜಡ್ಜಿ ಹೇಳ್ತಾನೆ, ಈ ಬಾಂಬ್ ಹಾಕಿದ್ದಕ್ಕಿಂತ ದೊಡ್ಡ ಅಪರಾಧ ನಿಂದ ಇಲ್ಲಿ ವಾದ ಮಾಡ್ತಾ ಇರೋದು ಅಂತ ಹೇಳಿ ಗಲ್ಲಿ ಶಿಕ್ಷೆ ಕೊಡ್ತಾರೆ. ದಿ ಚೋಸ್ ಇಟ್. ಈ ವಾಕ್ಯವನ್ನ ಇಲ್ಲಿಂದ ಹೊರಡೋದಕ್ಕಿಂತ ಮುಂಚೆ ಮನಸೊಳಗೆ ಭದ್ರವಾಗಿ ಎಂಟ್ರಿ ಮಾಡ್ಕೊಂಡೋಗಿ ಅವರ ಆ ಜೀವನವನ್ನ ಅವ್ರ ಆ ಬಲಿದಾನವನ್ನ ಆಯ್ಕೆ ಮಾಡ್ಕೊಂಡ್ರು. ದೇ ಚೋಸ್ ಇಟ್ ಫಾರ್ ಹೂಮ್ ಅಂದ್ರೆ ಫರಸ್ ಇಲ್ಲಿ ಕೂತ್ಕೊಂಡಿರೋ ಅವ್ರಿಗೋಸ್ಕರ. ದೇ ಚೋಸ್ ಇಟ್ ಫಾರ್ ಅಸ್. ಹಾಗೆ ಸಾವರ್ಕರ್ ಬರೀತಾರ ಒಂದ್ಸಲಿ, ವಿ ಹ್ಯಾವ್ ಚೋಸನ್ ಇಟ್. ನಮ್ಗೆ ಯಾರೋ ನಮ್ಮನ್ನ ಇದಕ್ಕೆ ತಳ್ಳಿದ್ರು ಅಂತಲ್ಲ, ವಿಚೋಸಿಟ್ ಕೀಗೆ ತಲೆ ವ್ರತನಹೆ ಅಮಿ ಅಂದತೇನೆ ಲಬ್ಧ ಪ್ರಕಾಶ ಇತಿಹಾಸ ನಿಸರ್ಗ ಮಾನೆ ಜೇ ದಿವ್ಯ ದಾಹಕ ಮನೂನಿ ಅಸವಾಯಚೆ ಬುದ್ಧ್ಯಾಚಿ ವಾಣ ಧರಿಲೆ ಕರಿ ಹೇ ಸತೀಚೆ ಬುದ್ಧ್ಯಾಚಿ. We have chosen it. We have wantedly chosen it. I wanted to make a statement. I wanted to make a case. ಇದನ್ನ ನಾವು ನೆನ್ಪಿಟ್ಕೊಂಡಿರ್ಬೇಕು. ಯಾಕೆ ಅಂತ ಕೇಳಿದ್ರೆ, ಆ ತರದ ನಮ್ಮ ಹಿರಿಯರ ಪ್ರಾಣಾರ್ಪಣೆಯಿಂದ, ಬಲಿದಾನದಿಂದ, ಅವರ ಪರಿಶ್ರಮದಿಂದ, ಅವರ ಸಮರ್ಪಣೆಯಿಂದ ಸಿಕ್ಕಿರ್ತಕ್ಕಂಥ ಸ್ವಾತಂತ್ರ್ಯ ನಮ್ದು. ನಮ್ಮ ಜನಸಂಖ್ಯೆ ಅಸಮತೋಲನ ಆದಾಗ, ನಮ್ಮ ಚಟುವಟಿಕೆಗಳ ಕಾರಣಕ್ಕೆ ಪರಿಸರಕ್ಕೆ ಹಾನಿಯಾದಾಗ, ನಮ್ಮ ಅಶಿಸ್ತಿನ ಕಾರಣಕ್ಕೆ ನಗರದ ಜನಜೀವನವನ್ನು ಅಸ್ತವ್ಯಸ್ತ ಮಾಡಿಕೊಂಡಾಗ, ನಮ್ಮ ಅಭ್ಯಾಸಗಳ ಕಾರಣಕ್ಕೆ ನಗರ ಕಟ್ಟಡಗಳು, ಸಾರ್ವಜನಿಕ ವ್ಯವಸ್ಥೆಗಳ ಅಂದವನ್ನ ಕೆಡಿಸುವಂತ ಸಂದರ್ಭದಲ್ಲಿ, ನಮ್ಮ ಕಾರಣಕ್ಕೆ ಭ್ರಷ್ಟಾಚಾರ ಹೆಚ್ಚಾದಾಗ, ನಮ್ಮ ಕಾರಣಕ್ಕೆ ಜಾತೀಯತೆ ಶಬ್ದವನ್ನ ಯೋಚನೆ ಮಾಡಿ ಹೇಳ್ತೇವೆ, ನಮ್ಮ ಕಾರಣಕ್ಕೆ ಕ್ಯಾಸ್ಟಿಸಮ್, ಕ್ಯಾಸ್ಟ್ ಅಲ್ಲ, ನಮ್ಮ ಕಾರಣಕ್ಕೆ ಜಾತೀಯತೆ, ನಮ್ಮ ಕಾರಣಕ್ಕೆ ಕ್ಯಾಸ್ಟಿಸಮ್ ಹೆಚ್ಚಾದಾಗ, ನಮ್ಮ ಕಾರಣಕ್ಕೆ ಸಮಾಜದಲ್ಲಿ ಬೇಜವಾಬ್ದಾರಿಯುತತನ ಮೂಡಿದಾಗೆಲ್ಲ ನಾವು ಅನ್ಕೋಬೇಕು ಅನ್ಸಲಿ, ನೋ, ದೇ ಡಿಂಟ್ ಸ್ಟ್ರಗಲ್ ಫಾರ್ ದಿಸ್ ನ್ಯಾಷನಲ್ ಲೈಫ್. ಅವ್ರು ಈ ರಾಷ್ಟ್ರೀಯ ಜೀವನಕ್ಕೋಸ್ಕರ ತಮ್ಮ ಪ್ರಾಣಾರ್ಪಣೆ ಸಮರ್ಪಣೆ ಮಾಡಿದ್ದಲ್ಲ, ದೇ ಕೂಡ ಆಲ್ಸೋ ಲಿವ್ಡ್ ದೇರ್ ಓನ್ ಲೈಫ್ ಅನ್ನು. ಅವರು ಆ ಕಾಲದಲ್ಲಿ ಕೋಟ್ಯಾಂತರ ಜನ ಅವ್ರವ್ರ ಬದುಕು ಮಾಡ್ಕೊಂಡಿದ್ರಲ್ಲ ಅನ್ಸಲಿ. ಹಾಗೆ ಸಾವರ್ಕರ್ ಮನೇನು ಮಾಡಬಹುದಾಗಿತ್ತ. ನಮ್ಮ ಜಾಗದಲ್ಲಿ, ಅವ್ರ ಯಸುವೈನಿ ಜಾಗದಲ್ಲಿ, ಯಮುನಾಬಾಯಿ ಜಾಗದಲ್ಲಿ ನಮ್ಮನ್ನೊಂದ್ಸಲಿ ಇಟ್ಕೊಂಡು ಯೋಚನೆ ಮಾಡೋಣ ಅನ್ಸಲಿ. ಹೇಗಿರ್ಬೋದು ಯಸುವೈನಿಯನ್ನು, ಹೇಗಿದ್ದಿರ್ಬೋದು ಯಮುನಾಬಾಯಿ. ಯಸುವೈನಿಗೆ ಮಾತಾಡೋ ಧೈರ್ಯ ಇತ್ತು ಅತ್ತಿಗೆ ಅನ್ನೋ ಕಾರಣಕ್ಕೆ. ಯಮುನಾಬಾಯಿಗೆ ಪತ್ನಿಗೆ ಮಾತಾಡೋ ಧೈರ್ಯನೂ ಇರಲಿಲ್ಲ ಅನ್ಸಲಿ. ಸುಮ್ಮನೆ ಒಪ್ಕೊಂಡ್ರಲ್ಲ ಅನ್ಸಲಿ. ದೇ ಜಸ್ಟ್ ಅಂಡರ್ಸ್ಟುಡ್ ಇಟ್, ದೇ ಅಕ್ಸೆಪ್ಟೆಡ್ ಇಟ್, ದೇ ಅಂಡರ್ಸ್ಟುಡ್ ಇಟ್ ಅನ್ಸಲಿ. ಅದನ್ನ ಯೋಚನೆ ಮಾಡಿದಾಗ ಅನ್ಸಲಿ, ಸ್ವಾತಂತ್ರ್ಯದ ಈ 78-79ನೇ ವರ್ಷದಲ್ಲಿ ನಮ್ಗೆ ನಾವು ಹೇಗ್ ಬದುಕಬೇಕು ಆ ಕಾರಣಕ್ಕೆ ಅನ್ನುವಂತ ಒಂದು ಪ್ರಜ್ಞೆ ಮೂಡುತ್ತೆ ಅನ್ಸಲಿ. ಆ ನಾವು ಹೇಗ್ ಬದುಕಬೇಕು ಅನ್ನೋ ಪ್ರಜ್ಞೆಗೆ ಇವತ್ತು ಸಾವರ್ಕರ್ ಪ್ರತಿಷ್ಠಾನ ಈ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದೆ. ನಾನು ಅಂತಿಮವಾಗಿ ಸಾವರ್ಕರ್ ಪ್ರತಿಷ್ಠಾನಕ್ಕೆ ಅಭಿನಂದನೆಗಳನ್ನ ಹೇಳ್ತಾ, ಯಾಕಂದ್ರೆ ಕೆಲವರು ಮಾಡ್ಲಿಕ್ಕೆ ಹೆದರುವಂತ ಕೆಲಸಗಳನ್ನ ಅವ್ರು ಮಾಡ್ತಾರೆ, ಮುಜುಗುರ ಪಟ್ಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಲವ್ ಜಿಹಾದ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಲ್ಯಾಂಡ್ ಜಿಹಾದ್ನ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಗೋ ಸಂರಕ್ಷಣೆಗೋಸ್ಕರ ಅವರು ಕಾನೂನಿನ ವ್ಯವಸ್ಥೆಯನ್ನು ಎದುರಾಕೋತಾ ಇದ್ದಾರೆ ಅಂತಾರೆ. ಹಾಗೆ ನಮ್ಮೆಲ್ರಿಗೂ ಆರಂಭದಲ್ಲಿ ಸ್ವಲ್ಪ ಮುಖದಲ್ಲಿ ನಗು ಬರ್ಬೋದಾಗಿರ್ತಕ್ಕಂಥ ವಿಷಯನ ಅವ್ರು ಮಾಡಿದ್ರು ಅನ್ಸಲ್ಲಿ ಅಂತ. ಮನೆ ತುಂಬಿರ್ತಕ್ಕಂಥ ದಂಪತಿಗಳಿಗೆ ಸನ್ಮಾನ ಮಾಡಿದ್ರು ಅಂತಾರೆ. ದೊಡ್ಡ ಕೆಲಸ. ನಾನೇನು ಅದರ ಪ್ರಚಾರ ಅಭಿಯಾನವನ್ನು ನಡೆಸೋದಿಲ್ಲ ಅಂತಾರೆ. ಒಂದ್ಸಲಿ ಸಿಟ್ ಬ್ಯಾಕ್ ಅಂಡ್ ಥಿಂಕ್ ಅಂತ, ಒಂದ್ಸಲಿ ಸ್ವಲ್ಪ ಆರಾಮವಾಗಿ ಕೂತು ಯೋಚನೆ ಮಾಡಿದ್ರು ಒಂದ್ಸಲಿ ಆ ಸನ್ಮಾನದ ಏನ್ ಮಹತ್ವ ಮತ್ತು ಆ ಸಂಕೇತದ ಸಿಂಬಾಲಿಸಮ್ದ ಮಹತ್ವ ಏನು ಅಂತ ನಾವೇನ್ ದಟ್ರೇನಲ್ಲ ಅನ್ಸತ್ತೆ. ಯಾಕೆ ಪಾಕಿಸ್ತಾನ ಆಯ್ತು, ಯಾಕೆ ಬಾಂಗ್ಲಾದೇಶ ಆಯ್ತು, ಯಾಕೆ ಅನೇಕ ಜಾಗಗಳಲ್ಲಿ ನಾವು ಗಣಪತಿ ಮೆರವಣಿಗೆ ತೆಗಿಯಕ್ ಆಗೋದಿಲ್ಲ, ಯಾಕೆ ನಾವು ದುರ್ಗಾ ಪೂಜೆ ಮಾಡಕ್ ಆಗೋದಿಲ್ಲ, ಯಾಕೆ 2026 ಬಂಗಾಳದ ಚುನಾವಣೆ ನಂತರ 2 ದಿನದಲ್ಲಿ 48 ಗಂಟೆಗಳಲ್ಲಿ ರಾಜ್ಯದಲ್ಲಿ 80ಕ್ಕಿಂತ ಹೆಚ್ಚು ದೇವಸ್ಥಾನಗಳ ಬೀಗವನ್ನು ಹೊಡೆದ್ರೆ ದೇವ್ರ ಪೂಜೆ ಮಾಡುವಂತ ಸ್ಥಿತಿ ಇತ್ತ. ಯಾಕೆ ಅದಕ್ಕೆ ಮುಂಚೆ 80 ದೇವಸ್ಥಾನಗಳಿಗೆ ಬೀಗ ಹಾಕಿತ್ತು? ಯಾಕೆ ಹಾಕಿತ್ತು? ಏನೋ ಬಿಜೆಪಿ ಗೆಲ್ತು ಅನ್ನೋ ಕಾರಣ ಕೇಳ್ತಾ ಇಲ್ಲ. ನಾನು ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ, ನಾನು ಆ ಕಾರಣ ಕೇಳ್ತಾ ಇಲ್ಲ. ಅದಕ್ಕಿಂತ ಮುಂಚೆ 80 ದೇವಸ್ಥಾನಗಳಿಗೆ ಯಾಕೆ ಬಾಗಿಲು ಹಾಕಿದ್ರು? ಹೂ ಇರದೆ ಫ್ರಮ್ ವೇರ್ ಡಿಡ್ ಇಟ್? ಪೊಲೀಸರು ಇರ್ಲಿಲ್ವಾ? ಇದ್ರು. ಅಂದ್ರೆ ಆದ್ರೆ ಆ ಯೂನಿಫಾರ್ಮ್ನ ಒಳಗಿರ್ತಕ್ಕಂಥ ನಿಜಾಯಿತಿ ಏನಿದೆ ಅದು ಸತ್ತೋಗಿತ್ತು ಅನ್ಸತ್ತೆ. ಕಾನೂನು ಇರ್ಲಿಲ್ವಾ? ಆ ಕಾನೂನು ಹಿಡ್ಕೋಬೇಕಾಗಿರ್ತಕ್ಕಂಥ ಕೈಗಳಲ್ಲಿ ಇರ್ಬೇಕಾಗಿರ್ತಕ್ಕಂಥ ನಿಷ್ಪಕ್ಷಪಾತತೆ ಏನಿದೆ ಅದು ಸತ್ತೋಗಿತ್ತು ಅನ್ಸತ್ತೆ. ಹಾಗಾಗಿ ಪಾಕಿಸ್ತಾನ ನಿರ್ಮಾಣ ಆಯ್ತು, ಹಾಗಾಗಿ ಬಾಂಗ್ಲಾದೇಶ ನಿರ್ಮಾಣ ಆಯ್ತು, ಹಾಗಾಗಿ ಬಂಗಾಳದಂತ ಕಡೆಗಳಲ್ಲಿ 2026ಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷಗಳ ನಂತರ ಹಿಂದೂಗಳು ತಮ್ಮ ದೇವಸ್ಥಾನವನ್ನು ಒಂದು ಚುನಾವಣೆಯ ಗೆಲುವಿನ ನಂತರ ಒಡ್ಕೋಬೇಕಾಗತ್ತೆ.
ಎಲ್ಲೋಗಿದ್ರು ಪೊಲೀಸ್ ಹಾಗಾದ್ರೆ, ಎಲ್ಲೋಗಿತ್ತು ನ್ಯಾಯಾಲಯ, ಎಲ್ಲೋಗಿತ್ತು ಸರ್ಕಾರಿ ವ್ಯವಸ್ಥೆ? ಯಾಕೆಂದ್ರೆ ಯಾರ್ದೋ ತೊಡೆ ಮೇಲೆ ಹೋಗಿ ಕೂತ್ಕೊಂಡಿತ್ತು ಅಲ್ಪಸಂಖ್ಯಾತ ಅನ್ನುವಂತ, ವೋಟ್ ಬ್ಯಾಂಕ್ನ ಅವರ ತೊಡೆ ಮೇಲೆ ಹೋಗಿ ಕೂತ್ಕೊಂಡಿತ್ತಂತದೆ. ಸಾವರ್ಕರ್ ದಿನ ಅವತ್ತು ಹೇಳಿದ್ರು ಮತಾಂತರ ಅಂತ ಹೇಳಿದ್ರು ರಾಷ್ಟ್ರಾಂತರ ಅಂತ. ಸಾವರ್ಕರ್ ಅವತ್ತು ಹೇಳಿದ್ರು ಜನಸಂಖ್ಯೆ ಅಸಮತೋಲನ ಆದ್ರೆ ಈ ದೇಶವನ್ನು ಬದುಕ್ಸಕ್ಕಾಗಲ್ಲ. ನಾನು ಅಂತಿಮವಾಗಿ 2 ವಾಕ್ಯಗಳ ಜೊತೆಗೆ ಮತಾಂತರ ಅಂದ್ರೆ ರಾಷ್ಟ್ರಾಂತರ, ಜನಸಂಖ್ಯೆ ಅಸಮತೋಲನವಾದ್ರೆ ದೇಶ ಬದುಕೋದಿಲ್ಲ ಅನ್ನುವಂಥ ಸಂದೇಶವನ್ನು ನಮ್ಮೆಲ್ಲರ ತಲೆಯಲ್ಲಿ ಇಟ್ಕೊಳ್ತಾ ಅಂತಾರೆ. ಸಾವರ್ಕರ್ ತರದ ಸಾವಿರಾರು ಜನ ರಾಷ್ಟ್ರ ಭಕ್ತರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಡೋಕೆ ತಮ್ಮೆಲ್ಲವನ್ನ ಇಡೀ ಜೀವನವನ್ನು ಹವಿಸ್ಸಾಗಿ ಅರ್ಪಿಸಿದ್ರು ಅಂತಾರೆ. ಅವರ ಜೀವನವನ್ನ ಸ್ಮರಣೆ ಮಾಡೋದು ಒಂದು ಕೆಲಸ, ಆದ್ರೆ ಅದಕ್ಕಿಂತ ದೊಡ್ಡದು ಆ ಜೀವನಕ್ಕೆ ಯೋಗ್ಯವಾಗಿ ನಾವು ಇವತ್ತು ಬದುಕ್ತಾ ಇದೀವ ಅಂತ ಯೋಚನೆ ಮಾಡುವಂತ ಸಂಕಲ್ಪ, ಯೋಚನೆ ಮಾಡುವಂತ ಪ್ರಾಜ್ಞತೆ ನಮ್ಮೆಲ್ಲರಿಗೂ ಭಗವಂತ ಕರುಣಿಸ್ಲಿ ಅಂತ ಮಾತ್ರ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಕ್ತಾಯ.